ಓಂ ಶಾಂತಿ. ಇವತ್ತಿನ ಕ್ಲಾಸ್ ಮಾತೇರ ಮೇಲೆ. ಮಾತೇರು ಬಾಬಾ ಅವರಿಗೆ ಒಂದೇ ಮಾತರಂ ಅಂತ ಕರೀತಾರೆ. ನೀವು ಯಾವ ಸೆಂಟ್ರಿಗೆ ಹೋಗ್ರಿ, ಪೂರಾ ಕ್ಲಾಸ್ ಹಾಲ್ದಲ್ಲಿ 80% ಮಾತೇರೇ ಇರ್ತಾರೆ. ಓನ್ಲಿ 20% ಅದರ್ ಕುಮಾರ್ಸ್ ಇರ್ತಾರೆ. ಮಾತೇರ ಸಂಖ್ಯೆ ಹೆಚ್ಚಿರ್ತೈತಿ. ಮಾತೇರು ಅಕ್ಕಂದಿರ ರೈಟ್ ಹ್ಯಾಂಡ್ ಇರ್ತಾರೋ. ಮಾತೇರಿಂದನೇ ಯಜ್ಞ ನಡಿತೈತ್ರಿ. ಯಾವಾಗ ಬ್ರಹ್ಮ ಬಾಬಾ ಯಜ್ಞವನ್ನು ಮಕ್ಕಳಿಗೆ ಒಪ್ಪಿಸ್ಬೇಕಾಗಿತ್ತು, ಆವಾಗ ಮಾತೇರನ್ನ ಮುಂದಿಟ್ಟ ಮತ್ತು ಜ್ಞಾನದ ಕಲಶವನ್ನು ಮಾತೇರ ತಲೆ ಮೇಲೆ ಇಟ್ಟ. ಈ ಸ್ವರ್ಗ ಸ್ಥಾಪನೆ ಕಾರ್ಯದಲ್ಲಿ ಬಾಬಾನಿಗೆ ಸಂಪೂರ್ಣವಾಗಿ ಸಹಯೋಗಿ ಆಗಿರುವಂಥವ್ರು ಯಾರಂದರೆ ಮಾತೇರು. ಮಾತೇರ ವಿಶೇಷತೆ ಬಹಳ ಐತ್ರಿ. ಮಾತೆ ಹೇಳ್ತಾರೋ ಹೆಣ್ಣು ಅಂದ ನರ್ಕಕ್ಕೆ ದ್ವಾರ ಅಂತ ಕರೀತಾರೋ. ಅದ ಶಿವ ಬಾಬಾ ಹೇಳ್ತಾರೆ ಅದ ಮಾತೇರೇ ಸ್ವರ್ಗಕ್ಕೆ ದ್ವಾರ ಆಗಿ ನಿಮಿತ್ತ ಆಗ್ತಾರಂತ. ನಮ್ಗೆ ಶಿವ ಬಾಬಾ ನಮ್ಗೆ ಏನು ಮಾಡಿ ತೋರಿಸಿದ ಮತ್ತು ಪ್ರಾಕ್ಟಿಕಲ್ದಲ್ಲಿ ನಾವು ನೋಡ್ತಾ ಇದ್ರಿ. ಬಾಬಾ ಯಾಕೆ ನಾರಿಯರನ್ನ ಮುಂದಿಟ್ಟನು, ಮಾತೇರನ್ನ ಯಾಕೆ ಮುಂದಿಟ್ಟನಂದ್ರೆ ಅವ್ರ ಮನಸ್ಸು ಮಾಡ್ರಿ ಏನು ಬೇಕಾದ್ ಮಾಡೋಕ್ಕೆ ಸಾಧ್ಯ ಇದೆ. ಮಾತೇರು ತನ್ನ ಮನೆಯೂ ಸ್ವರ್ಗ ಮಾಡ್ತಾರೋ ಮತ್ತು ಮಾತೇರು ಮನಸ್ಸು ಮಾಡಿದ ಇಡೀ ಜಗತ್ತವನ್ನೇ ಕಲ್ಯಾಣ ಮಾಡುವಂಥ ಶಕ್ತಿ ಆ ಮಾತಾ ಶಕ್ತಿಯೊಳಗೆ ಇದೆ ರೀ. ಈಗ ಮಾತೇರು ವಿಶೇಷ ನಿಮ್ಮದು ಸೆಂಟ್ರದಲ್ಲಿ ಆಯಿತು, ನಿಮ್ಮ ಮನೆಯಲ್ಲಿ ವಿಶೇಷವಾದಂಥ ನಿಮ್ಮದು ಪಾತ್ರ ಇದೆ ರೀ ಮಾತೇರ್ದು. ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಬೇಕ್ರಿ. ಎರಡೂ ಕೂಡ ಸಮತೋಲನೆ ಮಾಡ್ಕೊಂಡು ನಡೆದ್ರೆ ಜೀವನ ಚಂದ ಆಗ್ತದೆ. ಖರೆ ಮಾತೇರ್ದ ಹಿಸ್ಟ್ರಿ ಕೇಳಿದ್ರಂದ್ರೆ ಭಾಳ ಏನು ಅನ್ಬೋದಂದ್ರೆ ಗಜ ಹಿಡಿತೈತಿ ರೀ. ಶಾಕ್ ಅನ್ನಿಸ್ತೈತಿ, ಅಮೇಝಿಂಗ್ ಅನ್ನಿಸ್ತೈತಿ. ಯಾಕಂದ್ರೆ ಮಾತೇರ ಹಿಸ್ಟ್ರಿ ಕೇಳಿದ್ರೆ ಕಣ್ಣಾಗ ನೀರು ಹೋಗ್ತಾವ್ರಿ. ಅವ್ರದ್ದು ಒಂದು 8 ಪುಸ್ತಕ ಬರೋದ್ರೂ ಕೂಡ ಕಡಿಮೆ ರೀ. ಮತ್ತು ಇಡೀ ಪೂರ ನಮ್ಮ ಬಾಬಾನ ವಿದ್ಯಾರ್ಥಿ ಜೀವನದಲ್ಲಿ ಮಾತೇರಿಗಷ್ಟು ಬರುವಂತಹ ವಿಘ್ನ ಯಾ ಕಣ್ಣಿಗೂ ಬರಲ್ಲ, ಯಾ ಕುಮಾರ್ಗೆ ಬರಲ್ಲ, ಯಾ ಅದರ್ ಕುಮಾರ್ಗೆ ಬರಲ್ಲ. ಮಾತೇರಿಗಷ್ಟೇ ವಿಘ್ನ ಬಹಳ ಜಾಸ್ತಿ ಬರ್ತಾವೆ. ಅದ ಮಾತೇರನ ಆ ವಿಘ್ನಗಳನ್ನ ಪಾರಾಗಿ ಮಾಯಾಜೀತ ಆಗುವಂಥ ಕಥೆಯನ್ನು ನಾವು ಶಾಸ್ತ್ರದಲ್ಲೂ ಕೂಡ ನೋಡ್ತೇವ್ರಿ. ಈಗ ಮಾತೇರಿಗೆ ಮೇನ್ ಕಾಡೋದು ಶಿವ ಬಾಬಾ ಹೇಳ್ತಾರೋ ಮೋಹ ಕಾಡ್ತೈತಿ ಅಂತ ಹೇಳ್ತಾರೆ ಬಾಬಾ. ಮಕ್ಕಳ ಮೇಲೆ ಮೋಹ, ಪತಿ ಮೇಲೆ ಮೋಹ, ಮಣಿ ಮೇಲೆ ಮೋಹ ಬಹಳ ಕಾಡ್ತೈತಿ ಅಂತ ಹೇಳ್ತಾರೆ. ಅದಕ್ಕೆ ಶಿವ ಬಾಬಾ ಹೇಳ್ತಾರೆ ಆ ಮೋಹವನ್ನು ನನ್ನ ಜೊತೆಗೆ ಜೋಡಿಸ್ಕೋರಿ ಅಂತ ಹೇಳ್ತಾರೆ. ನಾವು ಒಂದ್ಸಲ ಅವ್ಯಕ್ತ ಮುರಳಿಯಲ್ಲಿ ಓದ್ತಾ ಇದ್ದೀರಿ. ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಏನು ಹೇಳಿದ್ರಂದ್ರೆ, ನೀವು ಯಾರ ಜೊತೆ ಅದಿರಲ್ಲ ಅವ್ರು ನಿಮ್ಮ ಸೇವಾಗೋಸ್ಕರ ಸೇವಾಧಾರಿ ಆಧಾರ ಅಂತ ತಿಳ್ಕೊಂಡು ನಡೀರಿ ಅಂತಂದ್ರೆ. ಇದು ನನಗೆ ಯಾಕೋ ವಿಶೇಷ ಅನ್ನಿಸ್ತ್ರಿ. ಈಗ ನಾವು ಹೇಗೆ ನಮ್ಮ ಸೆಂಟ್ರದಲ್ಲಿ ಇರ್ತೇವೆ, ಈಗ ನಾವು ಯಾರ ಜೊತೆ ಇರ್ತೀವಿ ಅಥವಾ ನಮಗೆ ಯಾರು ಸೇವಾದಾರಿಗಳು ಬರ್ತಾರೋ ಅವಾಗ ನಾವು ಏನಂತೇವ್ರಿ, ಇವ್ರು ನಮ್ಮ ಜೊತೆಗಿರುವಂಥ ಸೇವಾದಾರಿ ಅಕ್ಕೋರು ಅಂತ ಅಂತೇವೆ ರೀ. ಅವ್ರ ಜೊತೆ ನಮ್ಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಯಾಕಂದ್ರೆ ನಾವು ಅನ್ಕೋತೀವೇನ್ರಿ ಇವ್ರು ನಮ್ಮ ಜೊತೆ ಇರುವಂಥ ಸೇವಾದಾರಿ ಅನ್ಕೊಂಡೆ ನಡಿತೀವಿ. ಹೌದು ಇಲ್ಲೋ? ಅದೇ ರೀತಿ ಬಾಬಾ ಹೇಳ್ತಾರೆ ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡ್ಕೋರಿ. ಈಗ ನೀವು ಮನೆಯೋಗಿರ್ತೀವಂದ್ರೆ ನನ್ನ ಮಣಿ ಅಂತ ತೆಗೆದು ಹಾಕ್ರಿ ಅಂತಾರೆ ಬಾಬಾ. ಅದಕ್ಕೆ ಮೋಹ ಬೆಳಿತೈತಿ. ಎಲ್ಲಿ ನನ್ನದು ಅಂತ ಇರ್ತೈತಿ ಅಲ್ಲಿ ಮೋಹ ಬೆಳಿತೈತಿ. ಯಾವಾಗಲೂ ನೋಡ್ರಿ ಬಾಬಾನ ಮನೆಗೆ ನಾವು ನಂದ ಮಣಿ ಅಂತ ಎಂದೂ ಅನ್ನಂಗಿಲ್ಲ. ಯಾವಾಗಲೂ ಬಾಬಾನ ಮನೆಗೆ ನಾವು ಶಬ್ದ ಬಳಸ್ತೇವ್ರಿ, ಬಾಬಾನ ಮಣಿ ರೀ ಅದು, ಭಗವಂತನ ಮಣಿ ಅಂತೇವ್ರಿ. ಈಗ ನಾವಿರುವಂಥ ಸೇವಾ ಕೇಂದ್ರ ನನ್ನ ಸೇವಾ ಕೇಂದ್ರ ಅಂತ ನಾವು ಎಂದೂ ಅನ್ನಂಗಿಲ್ಲ, ಬಾಬಾನ ಸೇವಾ ಕೇಂದ್ರ ಅಂತೇವೆ. ಅಂದ್ರೆ ಮಾತಿನಲ್ಲಿ ಶಬ್ದದಲ್ಲೂ ಕೂಡ ಯಾವಾಗ ನನ್ನದು ಅಂತ ಅಲ್ಲಿ ಇರುವುದಿಲ್ಲ, ಅಲ್ಲಿ ಮೋಹ ಬೆಳೆಯಂಗೆ ಇಲ್ಲ. ಆದ್ರೆ ನಾವೇನು ಮಾಡ್ತೀವಿ, ಬಾಬಾನ ಮನೆ ಸೇವಾ ಕೇಂದ್ರಕ್ಕೆ ಬಾಬಾನ ಮನೆ ಸೇವಾ ಕೇಂದ್ರ ಅಂತೆ. ಆದ್ರೆ ನಮ್ಮ ಮನೆ ಯಾವಾಗ ಬರ್ತೇವೆ ಅದ್ರಲ್ಲಿ ನನ್ನ ಮನೆ ಅಂತೇವ್ರಿ. ಅದಕ್ಕೆ ಬಾಬಾ ಅಂತ ನೀವು ಗೃಹಸ್ಥಿಗಳಾಗ್ಬಿಡ್ತೀರಿ. ಎಲ್ಲಿ ನನ್ನದು ಅಂತ ಬರ್ತೈತಿ ಅಲ್ಲಿ ಗೃಹಸ್ಥಿಗಳಾಗ್ಬಿಡ್ತೀರಿ. ಅದಕ್ಕೆ ಶಿವ ಬಾಬಾ ಹೇಳ್ತಾರೋ ಅಲ್ಲಿ ಗೃಹಸ್ಥಿಗಳು ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಈ ನಿಮ್ಮ ಮನಿನೂ ಕೂಡ ಬಾಬಾನ ಮನಿ ಅಂತನ ತಿಳ್ಕೊರಿ ಅಂತ. ಇದು ಭಾಳ ಇಂಪಾರ್ಟೆಂಟ್ ರೀ. ನಿಮ್ಮ ಮನಿನೂ ಕೂಡ ಏನೈತ್ರಿ, ಇದು ಕೂಡ ಬಾಬಾನ ಮನಿ ಅಂತ ತಿಳ್ಕೊಂಡು ನಡೀರಿ ಅಂತಾರೆ ಒಂದು. ಮತ್ತು ಎರಡನೇದು, ಇವಳು ನನ್ನ ಮಗಳು, ನನ್ನ ಮಗ, ನನ್ನ ಪತಿ,
ಈ ನನ್ನ ಮಗಳು, ನನ್ನ ಮಗ, ನನ್ನ ಪತಿ ಅಂತ ನೀವೇನು ಅಂತಿರಲ್ಲ, ಇದು ನಂದು 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 ಅಂತ ಹೇಳಿ ಈ ಮೂರಕ್ಕೂ ಕೂಡ ನಂದು ನಂದು ಅಂತ ಹೇಳೋದ್ರಿಂದ ಅವರಲ್ಲಿ ನಮ್ಗೆ ಮೋಹ ಬೆಳೆದು ಬಿಡ್ತೈತ್ರಿ. ಅವರಲ್ಲಿ ನಮಗೆ ಮೋಹ ಬೆಳೀತಂದ್ರಿ ಅವ್ರು ಏನರ ಒಂದು ಚೂರ ನಮ್ಗೆ ಏನರ ಅಂದರು, ಹೊಳ್ಳಿ ಮಾತಾಡಿದ್ರು, ನಾವು ಹೇಳೋ ರೀತಿಯಾಗೆ ವಿರೋಧವಾಗಿ ಅವ್ರು ನಡೆದ್ರಂದ್ರೆ ನಮ್ಗೆ ಭಾಳ ತ್ರಾಸ ಆಕೈತಿ. ಈಗ ಈ ಮನೆಗೆ ಏನೋ ಒಂದು ಚೂರು ಆತಂದ್ರೆ ಈ ನನಗೆ ಆತೇನೋ ಅಂತ ತಿಳ್ಕೊಂಡು ನಡಿತೀವಿ. ಆದರೆ ಇದು ಯಾವಾಗ ತಿಳ್ಕೊತೀರಿ, ಇದು ನಂದು ಮನೆ ಅಲ್ಲ, ಇದು ಭಗವಂತನ ಮನೆ, ಇವು ನನ್ನೂ ಮಕ್ಕಳಲ್ಲ, ಭಗವಂತನ ಮಕ್ಕಳು, ಬಾಬಾನ ಮಕ್ಕಳದ, ಇವು ನನ್ನೂ ಮಕ್ಕಳು ಅಲ್ಲ. ಇವರು ಕೂಡ ಈ ಸೇವಾ ಸ್ಥಾನಕ್ಕೆ ನನ್ನ ಜೊತೆಗಾರದರು ಹಿಂಗೆ ತಿಳ್ಕೊಂಡು ನಡೀರಿ. ಇದು ಅವ್ಯಕ್ತ ಮುರಳಿ ಓದಿದ್ದೇನೆ ರೀ, ನನಗೂ ಭಾಳ ಚಲೋ ಅನಿಸ್ತು. ಇವರು ನನ್ನ ಮಗಳಲ್ಲ, ಈ ಸೇವಾ ಮಾಡತ್ತೀನಿ, ಈ ಸೇವಾ ಸ್ಥಾನ, ಈ ನನ್ನ ಮನೆ ಏನು ಸೇವಾ ಸ್ಥಾನ ಐತಿ, ಈ ಸೇವಾ ಸ್ಥಾನನಾಗ ಇವ್ರು ನನ್ನ ಜೊತೆಗಾರದರು. ಸಾಕ್ಷಿಯಾಗಿ ಎಲ್ಲರ ಪಾತ್ರವನ್ನು ನೋಡ್ರಿ ಅಂತ ಬಾಬಾ ಹೇಳ್ತಾರೆ. ಎಲ್ಲ ಆತ್ಮಗಳಲ್ಲಿ ಪಾತ್ರ ಬೇರೆ ಬೇರೆ ಐತ್ರಿ. ಎಲ್ಲ ಆತ್ಮಗಳ ಸಂಸ್ಕಾರನೂ ಬೇರೆ ಬೇರೆ ಅದಾವ. ಬಳಿ ಈ ಜನ್ಮಕ್ಕೆ ನಿಮ್ಮ ಮಕ್ಕಳು ಇರ್ಬೋದು ಅವರು, ಆದರೆ ಹಿಂದಿನ ಜನ್ಮದ ಸಂಸ್ಕಾರ ಆತ್ಮಗಳಲ್ಲಿ ತೊಗೊಂಡು ಬರೋ ಕಾರಣದಿಂದ ಪ್ರತಿಯೊಂದು ಆತ್ಮಗಳು ಏನದ ರೀ, ಎಲ್ಲರೂ ಬೇರೆ ಬೇರೆ ಅದಾರ. ನೀವು ಬಳಿ ಈ ಜನ್ಮಕ್ಕೆ ಅವ್ರಿಗೆ ತಾಯಿ ಆಗಿರ್ಬೋದು ರೀ, ಆದರೆ ಆತ್ಮದ್ರಲ್ಲಿ ರೆಕಾರ್ಡಿಂಗ್ ಎಲ್ಲ ಬೇರೆ ಬೇರೆ ಐತಿ. ಸೊ ಬೇರೆ ಬೇರೆ ಇರೋ ಕಾರಣದಿಂದ ನೀವು ಅವ್ರನ್ನ ತಿದ್ದಲಿಕ್ಕೆ ಅಸಾಧ್ಯ ಐತ್ರಿ. ಆದರೆ ನೀವು ಅವರಿಗೆ ಆಶೀರ್ವಾದ ದುವಾ ಕೊಡ್ಬೋದು, ಶುಭ ಭಾವನೆ ಕೊಡ್ಬೋದು. ಭಾಗ್ಯದಲ್ಲಿತ್ತು ಪಾತ್ರ ಚೇಂಜ್ ಆಕೈತ್ರಿ. ಇಲ್ಲಾಂದ್ರೆ ನೀವು ಯಾರೋ ಅವ್ರ ಪಾತ್ರವನ್ನು ತಿದ್ದಲಿಕ್ಕೆ ಬರೋದಿಲ್ಲ. ಕೇವಲ ನಿಮ್ಮಿಂದ ಪ್ರೀತಿ, ನಿಮ್ಮಿಂದ ಸ್ನೇಹ, ನಿಮ್ಮಿಂದ ಆಶೀರ್ವಾದ, ಶುಭ ಭಾವನೆ, ಶುಭ ಕಾಮನೆ ಹೋಗ್ತಾ ಇರಬೇಕು. ಅದಕ್ಕೆ ನೀವು ನಿಮ್ಮ ಮನೆಯೊಳಗೆ ಎಲ್ಲರನ್ನೂ ಡಿಟ್ಯಾಚ್ ಆಗಿ ಮೋಹಜೀತರಾಗಿ ನೀವು ಸ್ಟ್ರಾಂಗ್ ಆಗಬೇಕಂದ್ರೆ ನಮ್ಮಲ್ಲಿ ಯೋಗದ ಶಕ್ತಿ ಭಾಳ ಇರಬೇಕು. ಜ್ಞಾನನೂ ಕೂಡ ಆಳವಾಗಿ ತಿಳ್ಕೊಂಡಿರಬೇಕು. ಮತ್ತು ವೆರಿ ಇಂಪಾರ್ಟೆಂಟ್, ನೀವು ಮಾತೇರು ಫಸ್ಟ್ ಪ್ರಿಯಾರಿಟಿ ನಿಮಗೆ ಕೊಡಬೇಕು. ನಾ ಭಾಳ ಜನರನ್ನ ನೋಡೇನ್ರಿ, ಮಾತೇರು, ಯಾಕಂದ್ರೆ ಮಾತೇರು ಅಂದರೆ ಭಾಳ ಪ್ರೀತಿ ಇರ್ತೈತೆ ರೀ, ಮತ್ತೊಬ್ರ ಮೇಲೆ ಭಾಳ ಪ್ರೀತಿ, ಮಕ್ಕಳ ಮೇಲೆ ಭಾಳ ಪ್ರೀತಿ ಭಾಳ ಇರ್ತೈತಿ. ಆದರೆ ತಮಗೋಸ್ಕರ ಟೈಮ್ ಕೊಡಂಗಿಲ್ಲ ರೀ. ಬರೀ ಮಕ್ಕಳಿಗೆ ಮಾಡ್ನೆ, ಪತಿಗೆ ಮಾಡ್ನೆ, ಆ ಮಗಗೆ ಮಾಡ್ನೆ, ಈ ಮಗಗೆ ಮಾಡ್ನೆ, ಬರೀ ಇವ್ರಿಗೆ ಮಾಡಿ ಇವ್ರಿಗೆ ಮಾಡಿ ಇವ್ರಿಗೆ ಮಾಡ್ಬೇಕಂತ ಇರ್ತೈತಿ. ಆದರೆ ತನಗೋಸ್ಕರ ಟೈಮ್ ಕೊಟ್ಕೊಂಡು 1 ತಾಸನ್ನ ಯೋಗಕ್ಕೆ ತೆಗೆದು ಅಥವಾ 2 ತಾಸು ಯೋಗಕ್ಕೆ ತೆಗೆದು, ನಾನು ಮುರಳಿ ಕ್ಲಾಸಿಗೆ ಎಲ್ಲಾದರೂ ಕ್ಲಾಸಿಗೆ ಕರೆದ್ರೆ ಅಲ್ಲಿ ಹೋಗಕ್ಕೆ ನಂಗೆ ಚಾನ್ಸ್ ಮಾಡಿಕೊಂಡು ನನ್ನ ಸೇವಾ ಮಾಡೋಕ್ಕೆ ನಾನು ಟೈಮ್ ತಕ್ಕೊಂಡು, ಈ ರೀತಿ ಫಸ್ಟ್ ಪ್ರಿಯಾರಿಟಿ ನಿಮಗೆ ಕೊಟ್ಟು ಆಮೇಲೆ ಎಲ್ಲವನ್ನೂ ಮಾಡಿದಾಗ ನಿಮಗೂ ಖುಷಿ ಇರ್ತೈತೆ ರೀ, ಅವ್ರಿಗೂ ಖುಷಿ ಇರ್ತೈತೆ. ಇಲ್ಲಾಂದ್ರೆ ಏನಾಗ್ತೈತಿ, ಬರೀ ಅವ್ರಿಗೆ ಮಾಡ್ಕೋತ ಹೋದ್ರೆ ಆಮೇಲೆ ಅವ್ರು ಏನರ ನಿಮಗೆ ಮಾಡೋ ಟೈಮ್ ಬಂದಾಗ ಅವ್ರು ಏನರ ನಿಮ್ಗೆ ಮಾಡಲಿಲ್ಲ, ನಿಮ್ಗೆ ಭಾಳ ತ್ರಾಸ ಆಕೈತಿ. ಅವಾಗ ಅನ್ನಿಸ್ತೈತಿ ಎಲ್ಲ ಮಾಡಿದ್ರು ಏನೂ ಉಪಯೋಗ ಆಗಲಿಲ್ಲ. ಅದಕ್ಕೆ ಶಿವ ಬಾಬಾ ಹೇಳ್ತಾರೋ, ನೀವು ಫಸ್ಟ್ ಟೈಮ್ ನಿಮಗೋಸ್ಕರ ತಗೋರಿ. ಅದಕ್ಕೆ ಶಿವ ಬಾಬಾ ಅಮೃತ ವೇಳೆ ಇಟ್ಟಾರ. ನಾವು ಮಾತೇರು ಒಮ್ಮೊಮ್ಮೆ ರಾತ್ರಿ ಲೇಟಾಗಿ ಮಲ್ಕೋತೇವೆ, ಭಾಳ ಕೆಲಸ ಮಾಡ್ತಿರ್ತೀವಿ. ಆದರೆ ಅಮೃತ ವೇಳೆ ಟೈಮ್ ನಾವು ಮಿಸ್ ಮಾಡ್ಕೊಂಡ್ವಿ ಅಂದ್ರೆ ಅದು ನಮಗೋಸ್ಕರ ಐತ್ರಿ. ಇಡೀ 23 ತಾಸು ಹೊರಗಿನವ್ರ ಸಲುವಾಗಿ ಐತಿ, ಬೇರೆಯವ್ರ ಸಲುವಾಗಿ. ಅದು 1 ತಾಸು ಏನು ನನಗೆ ಶಿವ ಬಾಬಾ ಏನು ಕೊಡಾಕತ್ತಾರೋ ಅದನ್ನು ಆ ಟೈಮ್ನಾಗ ನಾ ಏನರೇ ಮಲ್ಕೊಂಡು, ಅದು ಎದಕ್ಕೆ ಮಲ್ಕೊಂಡೇನಿ, ನಾ ಅಲಸಿ ಇಲ್ಲಂತ ಮಲ್ಕೊಂಡಿಲ್ಲ. ಅದು ಯಾಕೆ ಮಲ್ಕೊಂಡೇನಂದ್ರೆ ಸುಸ್ತಾಗೈತಿ. ಯಾಕಂದ್ರೆ ಇಡೀ ದಿನಾಟ ಕೆಲಸ ಮಾಡಿ 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 ರಗಡಾಗಿರೋ ಕಾರಣದಿಂದ. ಯಾಕೆ ಒಬ್ಬೊಬ್ರು ಜಾಬ್ ಮಾಡ್ತಿರ್ತಾರೆ, ಒಬ್ಬೊಬ್ರಿಗೆ ಮಧ್ಯಾಹ್ನ ರೆಸ್ಟ್ ಸಿಗಂಗಿಲ್ಲ, ಒಬ್ರು ರಾತ್ರಿ 11 ಗಂಟೆಗೆ ಮಲ್ಕೋತಿರ್ತಾರೆ, 12 ಗಂಟೆಗೆ ಮಲ್ಕೋತಿರ್ತಾರೆ. ಯಾಕಂದ್ರೆ ಮಗ ಲೇಟಾಗಿ ಬರ್ತಿರ್ತಾನೆ, ಅವನ ಸಲುವಾಗಿ ಊಟದ ಸಲುವಾಗಿ ಕಾಯ್ಕೋ ಕೂತಿರ್ತಾರೆ. ಈ ರೀತಿ ವೆರೈಟಿ ಪ್ರಾಬ್ಲಮ್ಸ್ಗಳಿರ್ತಾವೆ. ಆದರೆ ಇಷ್ಟೆಲ್ಲದ್ರೊಳಗೂ ಕೂಡ ಫಸ್ಟ್ ಪ್ರಿಯಾರಿಟಿ ನನಗೆ ಅಮೃತ ವೇಳೆಗೋಸ್ಕರ 1 ತಾಸು ನಾ ಬಾಬಾನ ಸಲುವಾಗಿ ನಾ ತೆಗಿಲೇಬೇಕು. ಇದು ಎಂದೂ ಮಿಸ್ ಆಗಬಾರ್ದು. ಇದು ಮಿಸ್ ಆಯಿತು, ಅದರ ಪ್ರಭಾವ 23 ತಾಸು ಮೇಲೆ ಗ್ಯಾರಂಟಿ ಬೀಳ್ತೈತೆ. ನೆಕ್ಸ್ಟ್ ಮುರಳಿ ಕ್ಲಾಸ್ ನಾವೆಂದೂ ಮಿಸ್ ಮಾಡಬಾರ್ದು. ಈಗಂತೂ ಯೂಟ್ಯೂಬ್ ಜಮಾನ ನಡೆದಿದೆ, ಎಲ್ಲರೂ ಯೂಟ್ಯೂಬ್ನಾಗ ಕ್ಲಾಸ್ ಕೇಳ್ತೀವಿ. ಆದರೆ ಯೂಟ್ಯೂಬ್ನಾಗೂ ಕೂಡ ಕ್ಲಾಸ್ ಕೇಳಬಾರ್ದು. ಬಾಬಾ ನಿಯಮ ಏನೈತಿ, ಬಾಬಾನ ಮನೆಗೆ ಹೋಗಿನೇ ಕ್ಲಾಸ್ ಕೇಳುವಂಥ ನಿಯಮ ಏನು ಶಿವ ಬಾಬಾ ಹಾಕಿದಾರೋ ಇದನ್ನು ನಾವು ಪ್ರತಿದಿನ ಮುರಳಿ ಕ್ಲಾಸ್ ಕೇಳಬೇಕು. ಇನ್ನು 3ನೇದು, ಯಾರು
ಬಾಬಾನ ಮುರಳಿ ಹೇಳಲಿಕ್ಕೆ ನಿಮಿತ್ತ ಯಾರು ಆಗಿದ್ದಾರೋ ಆ ಟೀಚರ್ಸ್ ಅಕ್ಕಂದಿರ ಮೇಲೆ ಭಾಳ ಭಾಳ ಭಾವನೆ ಇರಬೇಕು. ಯಾಕಂದ್ರೆ ಯಾರು ಶಿವ ಬಾಬಾ ಅವ್ರನ್ನ ನಿಮಿತ್ತಿಟ್ಟ ಅವರ ಗದ್ದಿನ ಮೇಲೆ ಕುತ್ಕೊಂಡು ನಮಗೇನು ಮಹಾವಾಕ್ಯಗಳನ್ನ ಉಚ್ಚಾರ ಮಾಡಿಸ್ತಿರ್ತಾರೆ, ನಮಗೆ ಅವ್ರ ಮೇಲೆ ಏನರ ಭಾವನೆ ಇರಲಿಲ್ಲ, ನಮಗೆ ಅವ್ರು ಹೇಳಿದ ಮಾತೇನು ಹೋಗಂಗಿಲ್ಲ. ಈ ವಿಶೇಷವಾಗಿ ನಾನು ನೋಡಿದ್ದೇನೆಂದ್ರೆ, ಈಗ ಅನೇಕರು ಆ್ಯಕ್ಚುಲಿ ಅನೇಕರು ಈಗ ಫಸ್ಟ್ ಸ್ಟಾರ್ಟಿಂಗ್ ನೀವು ಯಾವಾಗ ಬಂದಿರ್ತೀರಿ, ಭಾಳ ದುಃಖದಿಂದ ಬಂದಿರ್ತೀರಿ. ಭಾಳ ಫಸ್ಟ್ ಬಂದಾಗ ನೀವು ಭಾಳ ದುಃಖದಿಂದ ಬಂದಿರ್ತೀರಿ. ಆವಾಗ ನಿಮ್ಗೆ ಯಾರು ನಿಮಿತ್ತ ತಕ್ಕೋರು ಇರ್ತಾರೋ ಅವ್ರು ನಿಮ್ಗೆ ಭಾಳ ಪಾಲನೆ ಕೊಟ್ಟಿರ್ತಾರೋ, ಭಾಳ ನಿಮ್ಗೆ ಖುಷಿ ಪಡಿಸ್ತಾರೋ, ನಿಮ್ದೆಲ್ಲ ದುಃಖವನ್ನು ದೂರ ಮಾಡ್ಲಿಕ್ಕೆ ಅವ್ರು ಭಾಳ ಪ್ರಯತ್ನ ಪಡ್ತಾರೆ, ಇಷ್ಟೆಲ್ಲ ಮಾಡ್ತಾರೆ. ಆಮೇಲೆ ಬರ್ತಾ ಬರ್ತಾ ಅವ್ರು ನಿಮ್ಗೆ ನೀವು ಅವ್ರಿಗೆ ಸ್ನೇಹಿ ಆಗ್ತೀರಿ, ಅವ್ರ ಸೇವಾಗ ಸಹಯೋಗಿನೂ ಆಗ್ತೀರಿ, ಅವ್ರಿಗೆ ಎಲ್ಲ ಟೈಮ್ನಾಗೂ ನೀವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ನಿಮಿತ್ತ ಆಗ್ತೀರಿ. ಆದ್ರೆ ನಡೀತಾ ನಡೀತಾ ಏನು ಆಕೈತಂದ್ರೆ, ಸ್ವಲ್ಪ ಸ್ನೇಹಿ ಸಹಯೋಗಿ ಆಗೋದ್ರಿಂದ ಅಕ್ಕಂದಿರೊಳಗೆ ಅವಗುಣ ಕಾಣಿಸ್ತಾವು. ಅಥವಾ ಒಮ್ಮೆ ಹೆಂಗೆ ಅನ್ನಿಸ್ತೈತಂದ್ರೆ, ನಾ ಅಕ್ಕಂದಿರ್ಕಿಂತನೂ ಬೆಟ್ರ್ ಅದೇನಿಲ್ಲ ಹಿಂಗೆ ಅನ್ಸಕ್ಕೆ ಹಿಡಿತೈತಿ. ಹಿಂಗೂ ಅನ್ನಿಸ್ತೈತೆ ರೀ. ನಾವು ಮಾತೇರಿಗೆ ಹೆಂಗೆ ಅನ್ನಿಸ್ತೈತೆ ಅಂದ್ರೆ, ನಾವು ಅಕ್ಕಂದಿರ್ಕಿಂತ ಬೆಟ್ರ್ ಅದೇವಲ್ಲ ಹಿಂಗೆ ಅನ್ಸಕ್ಕೆ ಹಿಡಿತೈತೆ. ಸೊ ಇಂಥ ಭಾವನೆ ಒಂದು ಚೂರು ಚೂರು ಕಾಣ್ಸಾಕತ್ತು ನಮ್ಮಲ್ಲಿ ಬರಾಕತ್ತು ಅಂದ್ರೆ, ಆಮೇಲೆ ನಾವು ಅಕ್ಕಂದಿರ ಬಗ್ಗೆ ಮಾತಾಡೋದಾಗಲಿ, ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆಗೆ ಹೋಗೋದಾಗಲಿ, ಅವ್ರ ಮನ್ಯಾಗ ಕೂತು ಚರ್ಚೆ ಮಾಡೋದಾಗಲಿ, ಅಥವಾ ರಾತ್ರಿ ಹೊತ್ತು ಅಕ್ಕೋರ ಬಗ್ಗೆ ಫೋನ್ಯಾಗ ಮಾತಾಡೋದಾಗಲಿ, ಇವನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡ್ತೀವಿ. ಸ್ವಲ್ಪ ಯೋಚನೆ ಮಾಡಿರಿ, ಆ ನಿಮಿತ್ತ ಅಕ್ಕೋರು ನಿಮ್ಗೆ ಪಾಲನೆ ಕೊಟ್ಟಿರಲಿಲ್ಲ ಅಂದ್ರೆ ನೀವು ಎಲ್ಲಿ ಇರ್ತಿದ್ರಿ? ಹೌದೋ ಇಲ್ಲೋ? ನಾವೆಲ್ಲಿ ಇರ್ತಿದ್ವಿ? ಸೊ ನಾವು ನಾವು ಏನೂ ಆಗ್ತಿರ್ಲಿಲ್ಲ. ಸೊ ಅಂದಮೇಲೆ ನಾವು ಹೇಗಿರಬೇಕು ಎಂದಿಗೂ ಕೂಡ, ಯಾಕಂದ್ರೆ ಯಾರು ಗದ್ದೆ ಮೇಲೆ ಕುತ್ಕೊಂಡು ಏನು ಜ್ಞಾನ ಹೇಳ್ತಿರ್ತಾರಲ್ಲ ಅವ್ರ ಮೇಲೆ ಭಾವನೆ ಐತಂದ್ರೆ ಮುರಳಿ ಒಳಗೆ ಹೋಗೋದ್ರಿ, ಇಲ್ಲ ಮುರಳಿ ಒಳಗೆ ಹೋಗಂಗಿಲ್ಲ. ಇದೊಂದು ಮಾತ್ರಿ. ಅದಕ್ಕೋಸ್ಕರ ಏನು ಮಾಡಿರಿ, ಹೆಂಗೆ ನಿಮ್ಮ ಭಾವನಾ ನೀವು ಮೊದಲು ಬಂದಾಗ ಏನು ಭಾವನಾ ಇತ್ತಲ್ಲ ಅದಕ್ಕೆ ಕಾಯಂ ಇಟ್ಕೋರಿ. ಮತ್ತು ಒಂದೊಂದು ಸೇವಾ ಕೇಂದ್ರನಾಗ ಏನಾಗ್ತಿರ್ತೈತಿ, ಅಕ್ಕಂದಿರು ಚೇಂಜ್ ಆಗ್ತಿರ್ತಾರೋ, ಹಳೆ ಅಕ್ಕಂದಿರು ಹೋಗ್ತಾರೋ, ಹೊಸ ಅಕ್ಕಂದಿರು ಬರ್ತಿರ್ತಾರೋ. ಸೊ ನಮಗೆ ಹಳೆ ಅಕ್ಕೋರ ಜೊತೆ ಭಾಳ ಸ್ನೇಹ ಪ್ರೀತಿ ಭಾಳ ಇತ್ತು. ಈ ಹೊಸ ಅಕ್ಕೋರು ಬೇರೆ ಅದಾರ, ಇವರೊಂಥರ ವಿಶೇಷ ಅದಾರ. ನಾವು ಅದ ಅಕ್ಕೋರನ್ನೇ ಇವ್ರು ಬಯಸಿದ್ರೆ ಇದು ತಪ್ಪಲ್ರಿ, ಇದು ನಾವು ಮಾಡುವಂಥ ತಪ್ಪು ರೀ. ಅವರು ಅಕ್ಕೋರು ಚಲೋನ, ಇವರು ಅಕ್ಕೋರು ಚಲೋನ. ಆ ಅಕ್ಕೋರು ಒಂಥರ ವಿಶೇಷ ಇದ್ದರೆ ಈ ಅಕ್ಕೋರು ಒಂಥರ ವಿಶೇಷ ಅದಾರು. ಎಲ್ಲರೂ ಒಂದೇ ಆಗಿದ್ರೆ ಇವತ್ತು ಎಲ್ಲರೂ ಒಬ್ಬರೇ ಇರ್ತಿದ್ವಿ. ನಾವು ಬೇರೆ 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 ಅದೇ ಒಂದ್ಮೇಲೆ ಬೇರೆ ಬೇರೆ ಸಂಸ್ಕಾರ ಅದಾವು. ಆದ್ರೆ ಬಾಬಾ ಈ ಊರಿನಾಗ ಇವ್ರನ್ನ ಕಳ್ಸ್ಯಾನಂದ್ರೆ ಏನರ ವಿಶೇಷ ಇರ್ಬೇಕಲ್ರಿ, ಅದಕ್ಕೆ ಕಳಿಸಿದ್ದಾನು. ಯಾವಾಗಲೂ ಹೆಂಗೆ ಅನ್ಕೋರಂದ್ರೆ, ಈ ಅಕ್ಕೋರು ಹೋಗಿ ಈ ಅಕ್ಕೋರು ಬಂದ್ರೆ ಈ ಅಕ್ಕೋರದಿಂದನೂ ನಾನು ವಿಶೇಷ ಕಲ್ಯಾಣ ಆಗೋದೈತಿ, ಕಲ್ಯಾಣಗೋಸ್ಕರ ಈ ಅಕ್ಕೋರು ಬಂದಿದ್ದಾರಂತ ತಿಳ್ಕೊರಿ. ಈ ರೀತಿ ತಿಳ್ಕೋದ್ರಿಂದ ನಿಮ್ಗೆ ಅಕ್ಕೋರ ಮೇಲೆ ಭಾವನೆ ಬರ್ತೈತಿ. ಇಲ್ಲಾಂದ್ರೆ ಏನಾಕೈತಿ ಗೊತ್ತೇನ್ರಿ, ಅಕ್ಕೋರ ಮೇಲೆ ಭಾವನೆ ಹೋಗ್ಬಿಡ್ತೈತಿ. ಆಮೇಲೆ ಯಾರು ಹಳೆ ಬರೋ ಅಕ್ಕೋರು ಇದ್ರಲ್ಲ ಅವಾಗ ಕ್ಲಾಸಿಗೆ ಹೋಗಿದ್ವಿ, ಈಗ ಯಾಕೆ ಹೊಸ ಅಕ್ಕೋರು ಬಂತಾರೋ ಇವ್ರ ಮೇಲೆ ಭಾವನೆ ಕಡಿಮೆ ಇರೋದ್ರಿಂದ ಕ್ಲಾಸಿಗೂ ಹೋಗಂಗಿಲ್ಲ. ಈಗ ನೋಡ್ರಿ, ಕ್ಲಾಸಿಗೆ ನಾವು ಹೋಗಲಿಲ್ಲ ಅಂದ್ರೆ ಲಾಸ್ ಯಾರ್ದೈತ್ರಿ? ನಾವು ಸೆಂಟ್ರ್ ಮಿಸ್ ಮಾಡಿದ್ವಿ, ನಮ್ಗೆ ಟೋಳಿ ಮಿಸ್ ಆಕೈತಿ, ನಮ್ಗೆ ಬ್ರಹ್ಮಭೋಜನ ಮಿಸ್ ಆಕೈತಿ, ಬಾಬಾನ ಸೇವಾ ಮಿಸ್ ಆಕೈತಿ, ಯಜ್ಞದಿಂದ ದೂರ ಆಗ್ತೇವೆ, ಬ್ರಾಹ್ಮಣ ಪರಿವಾರದಿಂದ ದೂರ ಆಗ್ತೇವೆ, ಬರೀ ಯೂಟ್ಯೂಬ್ನಾಗೆಲ್ಲ ಮುರಳಿ ಸಿಗಾಕತ್ತೈತಿ. ಸೊ ಇಷ್ಟೆಲ್ಲ ಲಾಸ್ ಆಕೈತಿ. ಸೊ ಇಷ್ಟೆಲ್ಲ ಲಾಸ್ ಆಯ್ತಂದ್ರೆ ಲಾಸ್ ಯಾರದು? ಏನು ಅಕ್ಕೋರದೇನ್ರಿ? ಅಕ್ಕೋರಂತೂ ಮುರಳಿ ಅಕ್ಕೋರಂತೂ ಸೆಂಟರ್ನಾಗ ಇದ್ದೇ ಇರ್ತಾರೆ, ಅವ್ರಿಗಂತೂ ಮುರಳಿ ಓದ್ತಿರ್ತಾರೆ, ಅವ್ರಿಗಂತೂ ಎಲ್ಲ ಸಿಗ್ತಿರ್ತೈತಿ. ಸೊ ಯಾರ್ದು ಲಾಸ್ ಆಕತಿ? ನಮ್ದು ಲಾಸ್ ಆಕೈತಿ. ಅದರ ಬದಲಾಗಿ ಈ ಹೊಸ ಅಕ್ಕೋರು ಏನು ಬಂದಾರೋ ಅವ್ರದ್ದು ವಿಶೇಷತೆಯನ್ನು ನೋಡಿ ಬಾಬಾ ಏನೋ ನಮ್ಮ ಕಲ್ಯಾಣಗೋಸ್ಕರ, ಈ ಊರಿನ ಕಲ್ಯಾಣಗೋಸ್ಕರ ಕರ್ಸಿದಾರಂತ ತಿಳ್ಕೊಂಡು ಆ ಅಕ್ಕೋರಲ್ಲೂ ಕೂಡ ವಿಶೇಷತೆ ನೋಡಿ ಅವ್ರನ್ನ ಪ್ರೀತಿಯಿಂದ ಸ್ನೇಹದಿಂದ ನೋಡೋದ್ರಿಂದ ಅವರಿಗೂ ಕೂಡ ನಿಮ್ಮ ಮೇಲೆ ಭಾವನೆ ಬರಕ್ಕೆ ಹಿಡಿತೈತಿ. ಯಾಕಂದ್ರೆ ಕಾರ್ಮಿಕ್ ಫಿಲಾಸಫಿ ಏನು ಹೇಳ್ತೈತಿ, ಏನು ಕೊಡ್ತೀರಿ
ಅದ ನಿಮ್ಗೆ ಹೊಳ ಸಿಗ್ತೈತಿ. ನೀವು ಅಕ್ಕೋರನ್ನ ಪ್ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ರೆ ಅಕ್ಕೋರು ನಿಮ್ಮನ್ನು ಪ್ರೀತಿ ಮಾಡಕ್ಕೆ ಸ್ಟಾರ್ಟ್ ಆಗ್ತಾರೆ. ನೀವು ಅಕ್ಕೋರಿಂದ ದೂರ ದೂರ ಓಡಾಕತ್ರ ಅಂದ್ರೆ ಅವರು ನಿಮ್ಮಿಂದ ದೂರ ದೂರ ಇಡಕ್ಕೆ ಹಿಡಿತಾರೆ. ಆಮೇಲೆ ನಿಮ್ಗೆ ಅನಿಸ್ತೈತಿ ಹಳೆ ಅಕ್ಕೋರು ಎಷ್ಟು ಚಲೋ ಇದ್ರು, ಹಳೆ ಅಕ್ಕೋರು ಎಷ್ಟು ಭಾರಿ ಇದ್ರು, ಎಲ್ಲದಕ್ಕೂ ನನ್ನ ಕರಿತಿದ್ರು, ಎಲ್ಲದಕ್ಕೂ ನನ್ನ ಮುಂದಿಡ್ತಿದ್ರು. ಇದ್ರಿ ಈಗ ಡ್ರಾಮಾ ಏನಾಯ್ತು, ಡ್ರಾಮಾ ಚೇಂಜ್ ಆಯ್ತ್ರಿ. ಈಗ ಅವ್ರು ಬಿಟ್ಟು ಹೋದ್ರಿ. ಈಗ ನಿಮ್ಮ ಕಡೆ ಚಾಯ್ಸ್ ಇವರೇ ಅದಾರ. ಇವರೇ ಆದ್ಮೇಲೆ ಬಾಬಾ ನಿಮ್ಮಿತ್ತಿಟ್ಟ ಮುಗೋದು ಹೋತು. ಯಾವಾಗಲೂ ನೋಡ್ರಿ ಬಾಬಾನ ಶಬ್ದನ ಯಾವಾಗಲೂ ತೊಗೊಂಡು ಬಂದ್ರಂದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಬಾಬಾ ನಿಮ್ಮಿತ್ತಿಟ್ಟನ್, ಬಾಬಾ ಇವರಿಗೆ ಹೋಗಂತ ಹೇಳ್ಯಾನ್, ಬಾಬಾ ಇವ್ರನ್ನ ಈ ಊರಿಗೆ ಕಳ್ಸ್ಯಾನ್, ಮುಗಿದು. ಸ್ವಲ್ಪ ಯೋಚನೆ ಮಾಡಿರಿ. ನಾವು ಮುರಳಿ ಹೋಗಿ ಕೇಳ್ತಿರ್ತೀವಿ ನೋಡ್ರಿ ಒಮ್ಮೊಮ್ಮೆ, ಬಾಬಾ ಅಕ್ಕೋರನ್ನ ಕಳಿಸಲ್ಲ, ಸೆಂಟರ್ ನಡೆಸ್ಲಿಕ್ಕೆ ಅಕ್ಕೋರನ್ನ ಕಳಿಸಲ್ಲ ಅಂತ. ಒಂದೊಂದು ಊರದಲ್ಲಿ ಅಕ್ಕಂದಿರ್ದಿಟ್ಟು ಅವಶ್ಯಕತೆ ಐತೆ, ಆ ಊರಿನಲ್ಲಿ ಅಕ್ಕಂದಿರಿಲ್ಲ. ಮತ್ತು ನಮ್ಮೂರ ಅಕ್ಕೋರು ಅದಾರಂದ್ರೆ ಎಷ್ಟು ಲಕ್ಕಿ ಅದೇವ್ರಿ ನಾವು. ಒಂದೊಂದು ಊರ್ನಾಗ ತಾವ ಮಾತೇರು, ತಾವ ಅಣ್ಣಂದಿರು ಸೆಂಟ್ರ್ ನಡೆಸ್ತಿರ್ತಾರೆ. ಯಾಕಂದ್ರೆ ಆ ಸೆಂಟ್ರದ ಶೋಭಾ ಹೆಂಗಿರ್ತೈತೆ ನೋಡ್ರಿ. ಯಾವ ಸೆಂಟ್ರದಲ್ಲಿ ಅಕ್ಕೋರು ಇರ್ತಾರೋ, ನಿಮಿತ್ತ ಟೀಚರ್ ಅಕ್ಕೋರು ಇರ್ತಾರೋ, ಆ ಸೆಂಟ್ರದ ಶೋಭಾ ಹೆಂಗಿರ್ತೈತೆ ನೋಡ್ರಿ. ಗುಡಿ ರೀ, ಗುಡಿ ಐತ್ರಿ ಕರೆ ಮೂರ್ತಿ ದೇವಿನ ಆ ಗುಡಿ ಹೋಗಿ ಇರಲಿಲ್ಲ ಅಂತ ಹೆಂಗೆ ಅನ್ನಿಸ್ತೈತ್ರಿ? ಚಂದ ಅನ್ನಿಸ್ತೈತೇನ್ರಿ ಗುಡಿ? ಒಟ್ಟು ಚಂದ ಅನಿಸಂಗಿಲ್ಲ. ಸೊ ಅದೇ ರೀತಿ ಭಾಳ ಲಕ್ಕಿ ಅನ್ಕೋರಿ. ನಮ್ಮ ಊರ್ನಾಗ ಸೆಂಟರ್ ಐತಿ, ನಮ್ಮ ಊರ್ನಾಗ ಅಕ್ಕೋರ್ ಅದಾರ. ಸೊ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಬಾಬಾಗೆ. ಯಾಕಂದ್ರೆ ಒಂದೊಂದು ಊರ್ನಾಗ ಅಕ್ಕೋರು ಇಲ್ಲ, ಒಂದೊಂದು ಊರ್ನಾಗ ಸೆಂಟ್ರು ಇಲ್ಲ. ಪಾಪ ಹೋಗ್ಬೇಕಂದ್ರೂ ಹೋಗಕ್ಕೆ ಚಾನ್ಸ್ ಇಲ್ಲ, ಎರಡು ದೂರ ದೂರ ಹೋಗ್ಬೇಕಾಕೆ. ಸೊ ನಾವು ಎಷ್ಟು ಭಾಗ್ಯಶಾಲಿ ಅದೇವಿ, ಇದೊಂದು ಮಾತು. ಇನ್ನು ನೆಕ್ಸ್ಟ್ ನಾವು ಮಾತೇರು ಯೂಶ್ವಲಿ ರೀ ಕನ್ಯರು ಭಾಳ ಲೇಟಾಗಿ ಬರ್ತಾರೆ, ಮಾತೇರು ಭಾಳ ಬೇಗ ಬಂದುಬಿಡ್ತಾರೆ ಬಾಬನ ಮನೆಗೆ. ಯಾಕಂದ್ರೆ ಕನ್ಯರು ಭಾಳ ಲೇಟಾಗಿ ಬರೋದು, ಅಥವಾ ಮಾತೇರು ಫಸ್ಟ್ ಬಂದಾರಂತ ತಿಳ್ಕೊರಿ. ಒಂದು 10 ವರ್ಷ 15 ವರ್ಷದಿಂದ ಜ್ಞಾನ ಮಾರ್ಗದಲ್ಲಿ ನಡೆಯಕತ್ತಾರೆ. ಆ ಊರ್ನಾಗ ಒಬ್ರು ಅಕ್ಕೋರು ಅದಾರು, ದೊಡ್ಡ ಅಕ್ಕೋರು ಅದಾರು. ಈಗ ಒಂದು ಸಣ್ಣ ಕನ್ಯಾ ಬಾಬನ ಮನೆಗೆ ಸರೆಂಡರ್ ಆದ್ರು, ಸಮರ್ಪಿತ ಆದ್ರು. ಈಗ ನೀವು 8 ವರ್ಷದವ್ರು ಅದೀರಿ, 15 ವರ್ಷದವ್ರು ಜ್ಞಾನದಲ್ಲಿ ನಡೆಯತ್ತೀರಿ ಮಾತೇರು ಅಥವಾ ಯಾರೋ. ಈಗ ಕನ್ಯಾ ಸಮರ್ಪಿತ ಆದ್ರು. ಕನ್ಯಾ ಸಮರ್ಪಿತ ಆದ ಕೂಡಲಿನ ಸ್ವಲ್ಪ ದಿವಸ ಆದಮೇಲೆ ಟ್ರಯಲ್ ಅಂತ ಇರ್ತೈತ್ರಿ. ಟ್ರಯಲ್ ಆದಮೇಲೆ ಟೀಚರ್ ಆಗಿ ಕನ್ಯಾ ಪರಿವರ್ತನೆ ಆಗ್ತಾ. ಆವಾಗ ಕನ್ಯೆ ಟೀಚರ್ ಆಗಿ ಪರಿವರ್ತನೆ ಆದ್ಮೇಲೆ ಗದ್ದಿ ಇರ್ತಾಳ್ರಿ. ಆಮೇಲೆ ಬಾಬಾ ಅವಳ ಅಕ್ಕನ ಕಡೆಯಿಂದ ಆ ಕನ್ಯೆ ಅಥವಾ ಟೀಚರ್ ಯಾರು ಸಣ್ಣ ಟೀಚರ್ ಅದಾರ, ಸಣ್ಣ ಅಕ್ಕೋರು ಅದಾರು, ಅವ್ರ ಕಡೆಯಿಂದ ಮುರಳಿ ನುಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಲ್ಲಿ ದೇಹ ಅಭಿಮಾನ ಕಾಣಕ್ಕೆ ಹಿಡಿತೈತಲ್ರಿ. ಏನಂತ, ನಮ್ಗೆ ದೊಡ್ಡ ಅಕ್ಕೋರ ಕ್ಲಾಸ್ ಮಾಡ್ಬೇಕ್ರಿ. ಅವಾಗ ಏನು ಸ್ಟಾರ್ಟ್ ಆಕೈತೆ ಹೇಳ್ರಿ, ನಮ್ಗೆ ದೊಡ್ಡ ಅಕ್ಕೋರ ಕ್ಲಾಸ್ ಮಾಡ್ಬೇಕು. ಈ ಸಣ್ಣ ಅಕ್ಕೋರ್ಗೇನು ಓದಾಕ ಬರಂಗಿಲ್ರಿ. ಈ ಸಣ್ಣ ಅಕ್ಕೋರು ಹಂಗೆ ಕ್ಲಾಸ್ ದೊಡ್ಡ ಅಕ್ಕೋರ್ಗತೆ ಮಾಡಂಗೇ ಇಲ್ರಿ. ಈ ಸಣ್ಣ ಅಕ್ಕೋರ್ಗೆ ಇನ್ನೂ ಅಟ್ಟು ಕಲ್ತಿಲ್ರಿ, ಇನ್ನೂ ಮಾಡಿಲ್ಲ, ಅವ್ರನ್ನ ಗದ್ದಿ ಏರ್ಸ್ಬಿಟ್ಟಾರೆ. ನಾವು 15-20 ವರ್ಷ ಆತ್ರಿ ಈ ಜ್ಞಾನ ಮಾರ್ಗದಲ್ಲಿ ನಡೆಯಕತ್ತ. ನಾವು ದೊಡ್ಡವ್ರಿ, ಈ ಜ್ಞಾನ ಮಾರ್ಗದಲ್ಲಿ ನಾವು ದೊಡ್ಡವರು, ನಮಗೆಲ್ಲ ಬರ್ತೈತಿ, ನಮ್ಗೆ ಗದ್ದಿ ಕೊಡಂಗಿಲ್ಲ, ನಮ್ಗೆ ಟೀಚರಾಗಿ ಯೋಗ್ಯ ಮಾಡಿಲ್ಲ. ಈಗೀಗ ಬಂದು ಒಂದು 5 ತಿಂಗಳಾಗೈತಿಲ್ಲೋ 6 ತಿಂಗಳಾಗೈತಿಲ್ಲೋ ಗದ್ದಿಗೆ ಏರ್ಸಾರಿ ಮುರಳಿ ನುಡ್ಸಕ್ಕೆ ಕೊಟ್ಟಾರೆ. ಈ ರೀತಿ ಇದು ಏನು ದೇಹ ಅಭಿಮಾನ ಐತಲ್ಲ, ಇದು ಭಾಳ ಕೆಟ್ರಿ. ಅದಕ್ಕೆ ಸ್ವಲ್ಪ ಇದು ಒಂಚೂರು ತೆಗೆದು ಹಾಕ್ಬೇಕ್ರಿ. ನಾ ದೊಡ್ಡವರು, ನಾವು ಭಾಳ ಮೊದಲಿನವರು, ಇದು ಎಲ್ಲಿವರೆಗೂ ಇವು ಎರಡೂ ನಾವು ತೆಗೆದು ಹಾಕಂಗಿಲ್ಲರಿ. ನಮಗೆ ಮುರಳಿ ರುಚಿ ಏನು ನಾವು ಮೊದಲು ಸೇರ್ತಿತ್ತಲ್ರಿ, ಆ ರುಚಿಗೆ ಬರಂಗಿಲ್ರಿ. ಸಣ್ಣ ಕನ್ಯೆ ಒಂದು ಬಾಬಾನ ಮನೆಗೆ ಸಮರ್ಪಿತ ಆಗೋದಂದ್ರೆ ಏನು ಗೊತ್ತೇನ್ರಿ? ನಿಮ್ಮ ಮನೆಗೆ ಸೊಸಿನ ಕರ್ಕೊಂಬರ್ತೀರಿಲ್ರಿ. ನಿಮ್ಮ ಮನೆಗೆ ಸೊಸಿ, ನೀವು ಅತ್ತಿ ಅದಿರಂತ ತಿಳ್ಕೊರಿ. ಈಗ ಅತ್ತಿ ಅಂದರೆ ಏನ್ರಿ, ಅತ್ತಿನೇ ಇರ್ತಾರೆ ಮನೆ. ಅತ್ತಿ ಅಂದಮೇಲೆ ಸಣ್ಣ ಅಕ್ಕೋರು ಬರ್ತಾರಿಲ್ರಿ ಮನೆಗೆ. ಅಂದ್ರೆ ಸಣ್ಣ ಸೊಸಿ ಅಂದ್ರೆ ಮನೆಗೆ ಮಗನ ಮದುವೆ ಮಾಡ್ಕೊಡ್ತೀರಿ, ಸೊಸಿ ಬರ್ತಾ ಇಲ್ರಿ. ಸೊಸಿ ಬಂದಾಗಕ್ಕಿನ ಜೊತೆ ಹೆಂಗೆ ಟ್ರೀಟ್ ಮಾಡ್ತೀರಿ? ನಾ ದೊಡ್ಡೇಕಿ, ನಾ ಅತ್ತಿ, ನಂದ ನಡಿಬೇಕು ಅಂತಿದ್ರೆ ಮನೆ ಚಂದ ನಡಿತೈತೆ. ಕರೆ ಆಕಿನ ಎಷ್ಟು ಪ್ರೀತಿ ಮಾಡ್ಬೇಕು. ಅಕ್ಕಿನೂ ಕೂಡ ಬೇರೆ ಮನೆಯಿಂದ ಬಿಟ್ಟು ಬಂದಾಳ್ರಿ. ನಿಮ್ಮ ಮನ್ಯಾಗ ಸೊಸಿ ಬೇರೆ ಮನೆಯಿಂದ ಬಿಟ್ಟು ಬಂದಾಳ, ಅವ್ವ ಅಪ್ಪನ ಬಿಟ್ಟು ಬಂದಾಳ,
ತಮ್ಮ ಅಣ್ಣ ತಂಗಿನ ಬಿಟ್ಟು ಬಂದ, ತನ್ನ ಮನಿನ ಬಿಟ್ಟು ಬಂದ, ಎಲ್ಲ ಬಿಟ್ಟು ಬಂದ ಈ ಮನೆಗೆ ತನ್ನ ಜೀವನವನ್ನೇ ಸಮರ್ಪಣೆಯಾಗಿ ಸೊಸೆಯಾಗಿ ನಿಮ್ಮ ಮನೆಗೆ ಬಂದ. ಅದಕ್ಕೆ ಆಕಿನ ಎಷ್ಟು ಪ್ರೀತಿ ಮಾಡ್ತೀರಿ? ಅದೇ ರೀತಿ ಭಗವಂತನ ಮನೆಗೆ ಒಂದು ಸಣ್ಣ ಕನ್ಯಾ ಒಬ್ಬರು ಅಕ್ಕೋರಾಗಿ ಟೀಚರ್ ಆಗಿ ಪರಿವರ್ತನೆ ಆಗುವ ಟೈಮ್ದಲ್ಲಿ ನಾವು ಯಾರು ದೊಡ್ಡೋರು ಇರ್ತೀರಿ, 15-20 ವರ್ಷದಿಂದ ಜ್ಞಾನ ಮಾರ್ಗದಲ್ಲಿ ನಡೀತಿರ್ತೀರಿ, ಒಂಚೂರು ನಾ ದೊಡ್ಡಕ್ಕೆ ಅನ್ನುವಂಥ ದೇಹ ಅಭಿಮಾನವನ್ನು ತೆಗೆದು ಹಾಕಿ ಈಗ ಬಂದಾಳ ಕನ್ಯಾ, ಒಂದು ಸಣ್ಣ ಕನ್ಯೆ ಬಂದೈತಲ್ಲ ಇವಳಿಗೆ ಟೀಚರ್ ಆಗಕ್ಕೆ ಬಂದಾಳಂತ ಮತ್ತಟಕ್ಕಿನ ಹುರಿದುಂಬಿಸ್ಬೇಕ್ರಿ. ಆ ಅಕ್ಕನ್ನ ಉತ್ಸಾಹದಲ್ಲಿ ತರ್ಬೇಕು. ಆ ಅಕ್ಕನನ್ನು ನಾವು ನಮಗೆ ಒಬ್ಬರು ಅಕ್ಕೋರು ಸಿಕ್ಕಿರಲ್ಲ, ಇನ್ನೊಬ್ರು ಅಕ್ಕೋರು ಸಿಕ್ಕಿರಲ್ಲ, ಅಥವಾ 3ನೇ ಅಕ್ಕೋರು ಸಿಕ್ಕಿರಲ್ಲ, ಅಥವಾ 4ನೇ ಅಕ್ಕೋರು ಸಿಕ್ಕಿರಲ್ಲ ಅಂತ ಖುಷಿ ಪಡ್ಬೇಕ್ರಿ. ಮತ್ತು ನಾವೆಲ್ಲ 15-20 ವರ್ಷದಿಂದ ಯಾರು ಜ್ಞಾನ ಮಾರ್ಗದಲ್ಲಿ ನಡೀತಿರ್ತೇವೆ, ಮತ್ತು ನಾವು ಇಷ್ಟು ಹ್ಯಾಪಿ ಆಗ್ಬೇಕಂದ್ರೆ ಅಯ್ಯೋ ನಮ್ಮ ಸೆಂಟ್ರ್ ಎಷ್ಟು ಚಲೋ ಐತಲ್ಲ, ನಮ್ಮ ಸೆಂಟ್ರನ್ನ 3-4 ಜನ ಅಕ್ಕಂದಿರದಾರ. ಎಂಥ ಸೆಂಟ್ರ್ ಐತಿ, ಎಂಥ ಭಾಗ್ಯಶಾಲಿ ಐತಿ ನಮ್ಮ ಸೆಂಟ್ರ್, ಖುಷಿ ಪಡ್ಬೇಕ್ರಿ. ಯಾವ ಸೆಂಟ್ರನ್ನ ಯಾರೂ ದಿಕ್ಕಿರಂಗಿಲ್ಲ ರೀ, कारण ನಮ್ಮ ಸೆಂಟ್ರನ್ನ 3-4 ಜನ ಅದಾರಂತ ಖುಷಿ ಪಡ್ಬೇಕು ಹೊರತು ಈ ಅಕ್ಕೋರು ಬಂದರು ಇನ್ನು ನಮ್ದೆಲ್ಲ ಹೋಗ್ತೈತಿ, ಇನ್ನು ದೊಡ್ಡ ಅಕ್ಕೋರು ನಮ್ಮನ್ನ ಪ್ರೀತಿ ಮಾಡಂಗಿಲ್ಲ, ಇನ್ನು ಸಣ್ಣ ಅಕ್ಕೋರನ್ನ ಪ್ರೀತಿ ಮಾಡತ್ತಾರು. ಏನು ಮಾಡ್ತಾಳ್ರಿ ಮನೆ ಅತ್ತಿ? ಬರುವಂಥ ಸೊಸಿನ ಏನು ಮಾಡ್ತಾಳೆ? ಎಲ್ಲ ಕಳಿಸ್ಕೊಡ್ತಾ ಮತ್ತು ಎಲ್ಲ ಜವಾಬ್ದಾರಿಯನ್ನು ಸಣ್ಣ ಸೊಸಿಗೆ ಒಪ್ಪಿಸ್ತಾ ಡಿಟ್ಯಾಚ್ ಆಗಿ ಆರಾಮ್ ತಗೋತಾಳೆ. ಇಲ್ಲೂ ಹಂಗೆ ನಾವು 15-20 ವರ್ಷ ಅಂದ್ರೆ ಏನು ರೀ, ನಾವು ಅತ್ತಿ ಆಗೋರು ಏನು ಫ್ರೆಂಡ್ಸ್ ಆಗೋರು ಬರುವಂಥ ಸಣ್ಣ ಅಕ್ಕಂದಿರು ಟೀಚರ್ಸಿಗೆ ಸ್ವಲ್ಪ ಯೋಚನೆ ಮಾಡಿರಿ, ನೀವೇ ಯೋಚನೆ ಮಾಡಿರಿ. ಇಲ್ಲದ ಬರುವಂಥ ಕಣ್ಣು ಏನು ಮಾಡ್ತಾ ಅಂದ್ರೆ ಅಂಜಲಿಕ್ಕೆ ಹಿಡಿತಾರೆ. ಯಪ್ಪ ಮನ್ಯಾಗ ಚಲೋ ರೀ, ಒಬ್ಬಕ್ಕೆ ಸೊಸೆ ಇರ್ತಾಳೆ, ಇಲ್ಲಿ ಎಲ್ಲರೂ ಅತ್ತಿಗಳು ಅದಾರ ರೀ. ಮನ್ಯಾಗ ರೀ ಒಬ್ಬರ ಅತ್ತಿ ಇರ್ತಾರೆ, ಇಲ್ಲಿ ಎಲ್ಲರೂ ಅವರ ಅತ್ತಿಗಳು ಅದಾರ, ಎಲ್ಲರೂ ಹೋಗ್ಯಾರ ಅದಾರು, ಎಲ್ಲರೂ ಕೆಟ್ಟ ಮಾತಾಡೋರು ಅದಾರು, ಎಲ್ಲರೂ ನಮ್ಮನ್ನ ಹಂಗೆ ನೋಡ್ತಾರು, ನಮ್ಮನ್ನ ಹಿಂಗೆ ನೋಡ್ತಾರು, ಬರೀ ಅವಗುನ್ನ ನೋಡ್ತಾರೆ ಅಂತ ಹಿಂಗೆ ಮಾತಾಡ್ರ ಯಾರೂ ಸಣ್ಣ ಅಕ್ಕೋರು ಸಮರ್ಪಿತಾಗಕ್ಕ ಹಿಂದೆ ಮುಂದೆ ನೋಡಕ್ಕೆ ಹಿಡಿತಾರೋ. ಸೊ ಆ ಕಾರಣದಿಂದ ಇದು ಒಂಚೂರು ನಾವು ದೊಡ್ಡವರು, ನಾವು ಹಳಬ್ರು, ನಾವು ಮೊದಲಿಂದ ನಡ್ಕೋತ ಬಂದೀವಿ, ಇವ್ರೇನು ಹೊಸಬ್ರು, ಇವ್ರೇನು ನಮಗೆ ಹೇಳೋರದಾರು, ಇವ್ರಿಗೆ ಗೊತ್ತಿಲ್ಲ, ನಾವು ಅನುಭವಿಗಳು. ಇದೊಂದು ಬಾಳ್ರಿ, ನಾವು ಅನುಭವಿಗಳು. ಸೊ ಇವನ್ನೆಲ್ಲ ಒಂಚೂರು ದೇಹ ಅಭಿಮಾನ ತೆಗೆದು ಹಾಕಿದ್ರಿ ಅಂದ್ರೆ ಅದ್ರ ಬದಲಾಗಿ ಅವ್ರು ಬಂದವರಿಗೆ ಅವ್ರ ಪಾಲನೆ ಕೊಡೋದು. ಈ ಸಣ್ಣ ಒಂದು ಕನ್ಯಾ ಬಾಬನ ಮನೆಗೆ ಸಮರ್ಪಿತಾಗ್ಯಾಳು, ಆಕಿಗೆ ಪಾಲನೆ ಕೊಡೋದಾಗಲಿ, ಆಕಿನ ಮುಂದಿಡೋದಾಗಲಿ, ಆಕಿಗೆಲ್ಲ ಹೇಳ್ಕೊಡೋದಾಗಲಿ, ಆಕಿಗೆಲ್ಲ ಕಳಿಸ್ಕೊಡೋದಾಗ್ಲಿ ಅಂದ್ರೆ ನೀವು ಆಕಿಗೆ ಅಷ್ಟು ಚಂದ ಪ್ರೀತಿ ಪಾಲನೆ ಕೊಟ್ರೆ ಅಂದ್ರೆ ಅಕ್ಕಿಗೂ ಇರ್ಬೇಕಂತ ಅನ್ನಿಸ್ತೈತಿ, ಮತ್ತು ಅಕ್ಕಿನೂ ಕೂಡ ನಿಮ್ಮನ್ನ ಪ್ರೀತಿ ಮಾಡಕ್ಕೆ ಹಿಡಿತಾರೆ. ಸೊ ಅದಕ್ಕೋಸ್ಕರ ಈ ಚೂರು ನಾವು ದೊಡ್ಡವರು, ನಾವು ಅನುಭವಿಗಳು, ನಾವು ಮೊದಲಿನವರು, ಹಂಗೆ ಹಿಂಗೆ ಏನೇನೇನೋ ಅದಾವ ನೋಡ್ರಿ ದೇಹ ಅಭಿಮಾನಿಗಳು, ಇವ್ನ ಚೂರು ಏನರ ತೆಗೆದು ಹಾಕಿದ್ರೆ ನಮ್ಮ ಸೆಂಟ್ರ್ ಏನಾಕೈತಿ ರೀ, ವೃದ್ಧಿ ಆಕೈತಿ. ಇಲ್ಲ ಸೆಂಟ್ರ್ ವೃದ್ಧಿ ಆಗಂಗಿಲ್ರಿ. ನಾವು ಯಾವಾಗ ಜ್ಞಾನ ಮಾರ್ಗಕ್ಕೆ ಬರ್ತೀವಲ್ಲ, ನಾವೇನು ಮಾಡಕ್ಕೆ ಹಿಡಿತೇವೆ ಅಂದ್ರೆ ಜ್ಞಾನವನ್ನು ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಪತಿನೂ ಮಾತೇರಂದ್ರೆ ವಿಶೇಷ ಅವ್ರದ್ದು ಏನು ಇರ್ತೈತೆ ಗೊತ್ತೇನ್ರಿ, ಬಟ್ ನಮ್ಮ ಮನೆಗಿನವ್ರು ಎಲ್ಲರೂ ಜ್ಞಾನಕ್ಕೆ ಬರ್ಬೇಕು. ಅದಕ್ಕೆ ಮುರಳಿ ಕ್ಲಾಸನ್ನು ಏನು ಮಾಡೋದು, ಅವ್ರಿಗೆ ಪತಿ ಹೇಳೋದು, ಪತಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಮಕ್ಕಳಿಗೂ ಇಂಟ್ರೆಸ್ಟ್ ಇರೋದಿಲ್ಲ, ಅವ್ರಿಗೆ ಹೇಳ್ಕೋತ ಇರೋದು. ಖರೆ ನೀವು ಎಷ್ಟು ಬಾಯಿಲೆ ಹೇಳ್ತಿರಲ್ಲ, ನಿಮ್ಮ ಮಕ್ಕಳಾಗಲಿ ಪತಿ ಆಗಲಿ ಕೇಳಂಗಿಲ್ಲ, ಅವ್ರು ಕೇಳಬೇಕಂತ ಅನ್ಸಂಗಿಲ್ಲ ರೀ. ಅದ್ರ ಬದಲಾಗಿ ಏನು ಮಾಡ್ಬೋದಂದ್ರೆ ನೀವು ವಿಶೇಷವಾಗಿ ನೀರಿನ ಚಾರ್ಜ್ ಮಾಡೋದಾಗಲಿ, ಯೋಗದ ಸಕಾಶ್ ಕೊಡೋದಾಗಲಿ, ಅಡುಗೆಯಲ್ಲಿ ವೈಬ್ರೇಷನ್ಸ್ ಹಾಕೋದಾಗಲಿ ಮಾಡ್ರೆ ಕೆಲಸ ಆಗೋದ್ರಿ. ನೀವು ಎಷ್ಟು ಬಾಯಿನ ಮಾತಾಡಿಸ್ತೀರಿ ಅವ್ರು ಕೇಳಬೇಕಂತ ಅನ್ಸಂಗಿಲ್ಲ. ನೀವು ಅಂತೇಳ್ತೀರಿ ರೀ ಕ್ಲಾಸಿಗೆ ಹೋಗೋದು ನಡೀರಿ, ಅವ್ರವ್ರ ಪತ್ನಿ ಬರ್ತಾರಿ, ಪತಿ ಪತ್ನಿ ಇಬ್ಬರು ಕ್ಲಾಸಿಗೆ ಬರ್ತಾರೆ, ನೀವು ಯಾಕೆ ಬರಂಗಿಲ್ಲ ರೀ, ಬರ್ರಿ ಈ ಮಕ್ಳ ನಡ್ರಿ ಕ್ಲಾಸಿಗೆ ನಡ್ರಿ ಮಕ್ಳ ಅಂತಂದ್ರೆ ಅದು ಅವ್ರು ಒಟ್ಟು ಮಾತು ಕೇಳಂಗಿಲ್ಲ, ಅವ್ರಿಗೆ ಮತ್ತಟ್ಟು ಬರಬಾರ್ದು ಅನಿಸ್ತೈತಿ. ಅದ್ರ ಬದಲಾಗಿ ಸೂಕ್ಷ್ಮವಾಗಿ ಸೇವಾ ಮಾಡೋದು ಹೆಂಗಂದ್ರೆ ಅಮೃತ ವೇಳೆ ಎದ್ದಾಗ ಪತಿಗೆ ಸಕಾಶ್ ಕೊಡೋದಾಗಲಿ, ಮಕ್ಕಳಿಗೆ ಸಕಾಶ್ ಕೊಡೋದಾಗಲಿ, ಅಡುಗೆಯನ್ನು ಭಾಳ ಪ್ರೀತಿಯಿಂದ ನೆನಪಿನಿಂದ ಬಾಬನ ಕರ್ಕೋತ ಅಡುಗೆ ಮಾಡೋದಾಗಲಿ,
ಅವ್ರಿಗೆ ತಿನ್ನಿಸೋದಾಗಲಿ ಮಾಡೋದ್ರಿಂದ ಮಕ್ಕಳು ಪತಿ ಎಲ್ಲರೂ ಚೇಂಜ್ ಇರ್ತಾರೆ. ಈಗಿನವ್ರು ಯಾರೂ ಮಾತಿಗೆ ನಿಮಗೆ ಬೆಲೆ ಕೊಡೋದಿಲ್ಲ. ಅದಕ್ಕೆ ಬೆಸ್ಟ್ ನಮ್ಗೆ ಬಾಬಾ ಕೊಟ್ಟನು ನಮ್ಮ ಮಾತೆಯರಿಗೆ ಅಡ್ಗೆ ಮನೆ. ಅಡ್ಗೆ ಮನೆ ನಮ್ದು ಆಯುಧ ರೀ, ಅದು ನಮ್ಮ ಶಸ್ತ್ರ ರೀ ಅಡ್ಗೆ ಮನೆ ಅಂದ್ರೆ. ಅದನ್ನು ಹೆಂಗೆ ಬೇಕಾದ ಯೂಸ್ ಮಾಡಿಕೊಂಡು ನಮ್ಮ ಮನ್ಯಾಗಿನ ಮಂದಿನೆಲ್ಲ ಚೇಂಜ್ ಮಾಡ್ಬೋದು ರೀ. ಅದರ ಅಡ್ಗೆ ಮನೆಯಾಗ ನಾವು ಮಾತೇರು ಏನು ಮಾಡ್ತಿರ್ತೇವೆ, ಜಗಳಾಡ್ಕೋತಿರ್ತೇವೆ. ಜಗಳಾಡ್ಕೋತ ಅಡ್ಗೆ ಮಾಡ್ತಿರ್ತೇವೆ. ಮಕ್ಳ ಜೊತೆ ಜಗಳಾಡ್ನ್ಯ ಅಥವಾ ಪತಿ ಜೊತೆ ಜಗಳಾಡ್ನಿ ಏನೇನೋ ಅನ್ಕೋತ ಅಡ್ಗೆ ಮಾಡ್ತೇವೆ. ಮತ್ತು ಹೆಂಗೆ ಬರ್ತಾರೆ ಹೇಳ್ರಿ ಅವರು ಸೆಂಟ್ರ್ ಕ್ಲಾಸಿಗೆ? ಅದಕ್ಕೆ ಅವ್ರು ಅಂತಾರೆ, ಅದಕ್ಕೆ ಮನ್ಯಾಗಿನವ್ರು ಏನಂತಾರೆ ಗೊತ್ತೇನ್ರಿ, ನೀ ಅಲ್ಲಿ ಓಂ ಶಾಂತಿಗೆ ಹೋಗಿ ಏನು ಚೇಂಜ್ ಆಗಿತ್ತು ತಗೋ, ಯಾವ ಬಾಬಾ ನೋಡೇನು ತಗೋ, ನಿನ್ನ ತಗೋ ಏನು ಚೇಂಜಸ್ ಬಂದೈತೆ ತಗೋ, ನೋಡೇನು ತಗೋ ಅಂತ ಹಿಡಿತಾರೆ. ಅದಕ್ಕೆ ಬಾಯಿಲಿ ಏನೂ ಹೇಳಕ್ಕೆ ಹೋಗ್ಬೇಡ್ರಿ. ಏನರ ಹೇಳೋರಿತ್ತಂದ್ರೆ ಅಡ್ಗೆ ಒಳಗೆ ಹೇಳ್ರಿ, ಏನರ ಹೇಳೋರಿದ್ರೆ ನೀರ್ನಾಗ ಹೇಳ್ರಿ, ಏನರ ಹೇಳೋರಿದ್ರೆ ಅಮೃತ ವೇಳೆ ಯೋಗನಾಗ ಸಕಾಶ್ನಾಗ ಹೇಳ್ರಿ, ಎಲ್ಲ ಚೇಂಜ್ ಆಕೈತ್ರಿ. ಇಷ್ಟು ಮಾತ್ರ ಗ್ಯಾರಂಟಿ ರೀ. ಮತ್ತು ಇನ್ನೊಂದು ಮಾತು ರೀ, ಎಂದಿಗೂ ಕೂಡ ಎಷ್ಟು ನೀವು ಮಕ್ಕಳಿಗೆ ಒತ್ತಾಯ ಮಾಡ್ತೀರಿ ಅಷ್ಟು ಅವ್ರು ಬರಂಗಿಲ್ಲ. ಈಗ ನಂದು ಅನುಭವ ಹೇಳ್ತೇನೆ ರೀ. ನಾವು ಮೊದಲು ಹೊರಗೆ ಇರ್ತಿದ್ವಿ ರೀ. ನಾವು ಯಾವಾಗ ಕಾಲೇಜ್ಗೆ ಓದ್ತಾ ಯಾವಾಗ ಮನೆಗೆ ಬರ್ತಿದ್ವಲ್ಲ ರೀ, ನನ್ನ ಮಮ್ಮಿ ನಾನು ಓಂ ಶಾಂತಿ ಕರ್ಕೊಂಡು ಹೋಗ್ಬೇಕಾದ್ರೆ 1 ತಾಸು ನನಗೆ ಬೆನ್ನು ಹತ್ತಿದ್ಲು ರೀ. 1 ತಾಸು ರೀ. ನಡಿಯ ಓಂ ಶಾಂತಿ ಹೋಗುನ್, ನಡಿಯ ಬಾರ ಹೋಗುನು, ಬಾಬಾನ ಮನೆಗೆ ಹೋಗುನ್ ಬಾರ ಅಂತ ಅನ್ನಿಕ್ರಿ. 1 ತಾಸು ಬೆನ್ನು ಹತ್ತಕ್ರಿ. ಆಮೇಲೆಕಿನ್ ಒಂದೊಂದು ಸಲ ಅಂತೂ ಜಗಳಾಡ್ತಿದ್ವಿ ರೀ. ನಮ್ಮ ಬೆಡ್ರೂಮ್ ಮ್ಯಾಗಿನ ರೂಮ್ನಾಗ ಹೋಗಿ ಕದ ಹಾಕೋತಿದ್ದೆ ರೀ. ಇಷ್ಟೆಲ್ಲ ಮಾಡಿ ಬಂದ್ಮೇಲೆ ತಳಗಿಳಿದು ಬಂದ್ಮೇಲೆ ಒಂದಿಟ್ಟು ಜಗಳಾಡಿ ಪಾಪಿಗೆ ಹೇಳ್ತಾ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೀರಿ. ಅಂದರೆ ಇಷ್ಟೆಲ್ಲ ಎಷ್ಟು ಅಕ್ಕಿ ಮಮ್ಮಿ ನನಗೆ ಎಷ್ಟು ಒತ್ತಾಯ ಮಾಡ್ತಿದ್ಲಲ್ರಿ, ಅಷ್ಟು ನಾ ದೂರ ಸರಿತಿದ್ನಿ ರೀ. ನಾವು ಒಟ್ಟು ಹೋಗತ್ತಿರ್ಲಿಲ್ಲ ರೀ. ಮಮ್ಮಿನ ಮಾತಿಗೆ ನಾ ಬೆಲೆನೇ ಕೊಡ್ತಿರ್ಲಿಲ್ಲ. ಆದ್ರೆ ಅಡ್ಗೆ ಒಳಗೆ ಆಗಲಿ, ಅಮೃತ ವೇಳೆ ಯೋಗದ ಸಕಾಶ ಆಗಲಿ ನಮ್ಮನ್ನು ಪರಿವರ್ತನೆ ಮಾಡಿಬಿಡ್ತೈತ್ರಿ. ಇವತ್ತು ನಾ ಚೇಂಜ್ ಆಗ್ಯದಿಲ್ಲ ರೀ. ಅದಕ್ಕೋಸ್ಕರ ಯಾರಿಗೆಷ್ಟು ಒತ್ತಾಯ ಮಾಡ್ತಿರಲ್ಲ ಅವರಷ್ಟು ದೂರ ಸರಿತಾರೆ. ಈಗ ಇನ್ನೊಂದು ಸಲ ನಾ ಭಾಳ ಜನರ ಮಾತೇಳಿ ಇದು ನೋಡೇನೆ. ಈಗ ಯಾರು ಬಾಬಾ ಮನೆಗೆ ಅವ್ರು ಬರ್ತಿರ್ತಾರೋ ಮಾತೇರು ಕ್ಲಾಸಿಗೆ, ಬಾಬಾ ಹೇಳ್ತಾರೆ, ಮಕ್ಕಳ ಕನ್ಯಾದಾನ ಮಾಡ್ರಿ ಅಂತ ಹೇಳ್ತಿರ್ತಾನೆ. ಮಕ್ಕಳ ಕನ್ಯಾದಾನ ದೊಡ್ಡ ದಾನ. ಅವಾಗ ಇಷ್ಟಪಡ್ತೈತಿ ಆ ಅಕ್ಕೋರು ಹೆಂಗೆ ಅವ್ರ ತಾಯಿ ಮಗಳನ್ನು ಸಮರ್ಪಿತ ಮಾಡಿದ್ಲು, ನನ್ನ ಮಗಳು ಸಮರ್ಪಿತ ಆಗ್ಬೇಕಂತ ಹೇಳಿ ಇಚ್ಛಾ ಹುಟ್ಟುಬಿಡ್ತೈತೆ ರೀ. ನನಗೇನು ಇಚ್ಛಾ ಹುಡ್ತೈತೆ ಅಂದ್ರೆ, ನಾ ಅಂತೂ ಸಮರ್ಪಿತ ಆಗಿಲ್ಲ, ನಾ ಅಂತೂ ಕೆಸರಿನಾಗ ಬಿದ್ದು ಬಿಟ್ಟೇನಿ, ನನ್ನ ಮಗಳು ಕೆಸರಿನಾಗ ಬಿಡಬಾರ್ದು ಆಕಿನ ಬೆನ್ನು ಹತ್ತೇನೆ ರೀ. ನಾ ಏನಂತ, ಅಪ್ಪಿ ನೀ ಕ್ಲಾಸಿಗೆ ಹೋಗು, ನೀನು ವೈಟ್ ಸಾಡಿ ಓಡು, ನೀನು ಏನು ಮುರಳಿ ಓದು, ನೀನು ಆ ಅಕ್ಕೋರ್ ಗತಿ ಆಗು. ಈಗ ನೋಡ್ರಿ, ಆ ಕನ್ಯೆ ನಿಮ್ಮ ಮನ್ಯಾಗ ನಿಮ್ಮ ಮಗಳಾಗಿ ಅದಾಳು, ಆಕಿನ ಸಂಸ್ಕಾರ ಸ್ವಭಾವ ಏನೈತೆ ಗೊತ್ತೈತೇನ್ರಿ? ಆಕಿನ ಹಿಂದಿನ ಜನ್ಮ ಏನು ಮಾಡಿ ಬಂದಾಗ ಗೊತ್ತೈತೇನ್ರಿ? ಒಂದು ವೇಳೆ ಆಕಿನ ಭಾಗ್ಯ ಹಂಗೆ ಆಗೋದ ಇತ್ತಂದ್ರೆ ಅದನ್ನು ಯಾರೂ ತಪ್ಸಕ್ಕೆ ಬರಂಗಿಲ್ಲ. ಖರೆ ಇರಲಿಲ್ಲ ಅಂದ್ರೆ ನೀವು ಆಕಿಗೆ ಎಷ್ಟು ಹೇಳ್ತೀರಿ, ನೀ ಹಂಗೆ ಹೋಗ, ನೀ ಹಂಗೆ ಆಗ, ನೀ ಹಂಗೆ ಹಾಕಿದ್ರೆ ಅವ್ರಿಗೆ ಸೇರಂಗೇ ಇಲ್ರಿ. ಈಕೇನು ಮಮ್ಮಿ ಕಾಡ್ತಾಳಲ್ಲಿ, ಹೋಗು ಅವ್ರ ಅಕ್ಕೋರ ಹತ್ರ ಹೋಗು, ಅವ್ರ ಅಕ್ಕೋರ ಗತಿ ಆಗು, ಸೆಂಟ್ರ್ನಾಗ ಇರೋ ಹೋಗು, ಸೆಂಟ್ರ್ನಾಗ ಸಮರ್ಪಿತ ಆಗೋ ಹೋಗು ಅಂತ ನೀವು ಆಕೆ ಎಷ್ಟು ಹೇಳ್ತೀರಿ, ಆಕೆ ಅಷ್ಟು ಮಾತು ಕೇಳಂಗಿಲ್ಲ. ಅದ್ರ ಬದಲಾಗಿ ನೀರಿನ್ಯಾಗ, ಅಡ್ಗೆ ಒಳಗೆ ನನ್ನ ಮಗಳ ಬುದ್ಧಿ ಶುದ್ಧ ಐತಿ, ನನ್ನ ಮಗಳ ಬುದ್ಧಿ ಬಾಬಾನ ಗತೆ ಐತಿ, ಈ ರೀತಿ ಅಡ್ಗೆ ಒಳಗೆ ನೀರಿನ್ಯಾಗ ಅಮೃತ ವೇಳೆ ಸಕಾಶ್ನಾಗ ಸಕಾಶ ಕೊಟ್ರೆ ಆಕಿನ ಭಾಗ್ಯ ಚೇಂಜ್ ಆಕೈತ್ರಿ. ನೀವು ಎಷ್ಟು ಬಹಿರ್ಮುಖಿಯಾಗಿ ನೀವು ಹೇಳ್ತಿರಲ್ಲ ಅಷ್ಟು ಅವ್ರು ಒಳ್ಳೆ ಅನ್ನಿಸ್ತಾರೆ. ಈಗ ನಂದ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ರೀ. ನಮ್ಮ ತಾಯಿ ಕನಸ್ನ್ಯಾಗೋ ಮನಸ್ನ್ಯಾಗೋ ನನ್ನನ್ನು ವೈಟ್ ಸಾರಿ ಉಟ್ಕೊಂಡು ಸಮರ್ಪಿತ ಆಗಂತ ಆಕೆ ಎಂದೂ ಇಷ್ಟಪಟ್ಟಿಲ್ರಿ. ಆಕೆ ಬಳೆ ಏನು ಹೇಳ್ತಿದ್ಲ ಅಂದ್ರೆ, ಹೋಗುನ್ ಬಾ ಬಾಬಾನ ಮನೆಗೆ ಹೋಗುನ್ ಬಾ, ಬಾಬಾನ ತಿಳ್ಕೊ ಅಂತ ಅಷ್ಟೇ ಅಂತಿದ್ಲ ರೀ. ಮತ್ತು ನನಗಂತೂ ಮನಸ್ಸಿನಾಗಂತೂ ಯೋಚನೆನೇ ಇಲ್ಲರಿ, ನಾ ವೈಟ್ ಸಾಡಿ ಉಟ್ಕೋತೇನೆ, ನಾ ಸಮರ್ಪಿತ ಆಗ್ತೀನಿ. ಮತ್ತು ಆಕೆಗೂ ಇಷ್ಟ ಇರಲಿಲ್ಲ. ಆಕೆಗೆ ಇಷ್ಟ ಇರಲಿಲ್ಲ ಅಂದ್ರೆ ಆಕೆಗೆ ಅಂದ್ರೆ ನಾ ಆ ವೇನ ಇಲ್ಲೇ ಇಲ್ಲಾಗಿದ್ದೆ ರೀ, ನಾ ಆಧ್ಯಾತ್ಮಿಕ ಇಲ್ಲಾಗೇ ಇದ್ದೆ ರೀ. ಸೊ ಆಕೆಗೆ ಎಂದೂ ಮನಸ್ಸಿನಾಗ ಆಕೆ ಯೋಚನೆನ ಮಾಡಿರಲಿಲ್ಲ ಆಕೆ ಹಿಂಗೆ ಆಗಂತ ಹೇಳಿ. ಆದ್ರೆ ಚೇಂಜ್ ಆದ್ನಿಲ್ರಿ, ಭಾಗ್ಯನಾಗಿತ್ತು, ಯಾರೂ ತಪ್ಸಕ್ಕೆ ಬರಂಗಿಲ್ಲ.
ಭಾಗ್ಯನಾಗ ಇರಲಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ಬಾಯಲ್ಲೇ ಹೇಳೋದು ಬದಲಾಗಿ ಕೇವಲ ನೀರಿನ್ಯಾಗ, ಊಟದೊಳಗೆ, ಅಮೃತ ವೇಳೆ ಯೋಗ, ಸಾಯಂಕಾಲ ಯೋಗದೊಳಗೆ ನೀವು ಅವ್ರಿಗೆ ಸಕಾಶ ಕೊಡೋದ್ರಿಂದ ಗ್ಯಾರಂಟಿ ಮನೆ ವಾತಾವರಣ ಚೇಂಜ್ ಆಕೈತಿ. ಪರಿವಾರದವ್ರು ಆಟೋಮೆಟಿಕ್ಲಿ ಚೇಂಜ್ ಆಕೈತಿ. ಮತ್ತು ಒಬ್ಬರು ಮನ್ಯಾಗ ರೀ ಮಾಂಸಾಹಾರಿ ಮಾಡೋದಾಗ್ತೈತಿ. ಯಾಕಂದ್ರೆ ನಾವು ಈಗ ಕಾಸ್ಟನ ಅಂಥದ್ದಿತ್ತಂದ್ರೆ ನಾನ್ ವೆಜ್ ಮಾಡ್ಕೋತ ಬಂದಿದ್ರು ಅಂತಿತ್ತಂದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕೋದೇ ಇತ್ತಂದ್ರೆ ಪದ್ಧತಿ, ಆ ಮನೆಯೊಳಗೆ ನಾವು ವಿರೋಧ ಆಗಬಾರ್ದು. ಆ ಮನೆಗೆ ನಾವು ಏನು ಮಾಡಬೇಕು, ಈಗ ಫಾರ್ ಎಕ್ಸಾಂಪಲ್ ನಾವು ಶಿವಾನಿ ಬೆಂಜಿಂದ ತೊಗೋತೀವಿ. ಯಾವಾಗ ಅವ್ರು ಫಸ್ಟ್ ಶಿವಾನಿ ಬೆಂಜಿ ಅವ್ರು ನಾನ್ ವೆಜ್ ತಿಂತಿದ್ರಿ, ಅವ್ರ ಮಮ್ಮಿ ತಾವು ನಾನ್ ವೆಜ್ ಬಿಟ್ರಿ, ಯಾಕಂದ್ರೆ ಅವ್ರ ಜ್ಞಾನಕ್ಕೆ ಬಂದ್ರು. ಯಾಕಂದ್ರೆ ಅವ್ರ ಮಮ್ಮಿ ಮಕ್ಕಳಿಗೆ ಪತಿಗೆ ನಾನ್ ವೆಜ್ ಮಾಡೋದನ್ನು ಬಿಡಲಿಲ್ರಿ. ಆದ್ರೆ ನಾನ್ ವೆಜ್ ಮಾಡಬೇಕಾದ್ರೆ ವೈಬ್ರೇಷನ್ ಮಾತ್ರ ಹಾಕೋದು ಬಿಡಲಿಲ್ರಿ. ಇದು ಇಂಪಾರ್ಟೆಂಟ್. ಈ ಕಡೆ ನಾನ್ ವೆಜ್ಜು ಮಾಡ್ತಿದ್ರೆ ಅದರ ಅಡ್ಗೆ ಒಳಗೆ ಸ್ನೇಹ, ಪ್ರೀತಿದ ಕಿರಣಗಳು, ಶಕ್ತಿಯ ಕಿರಣಗಳನ್ನ ಹಾಕಿ ಅವ್ರಿಗೆ ನಾನ್ ವೆಜ್ ಮಾಡಿಕೊಡೋದನ್ನು ಅವ್ರು ಬಿಡಲಿಲ್ಲ. ಆ ಕಾರಣದಿಂದ ನೋಡ್ರಿ, ಇವಾಗ ಶಿವಾನಿ ಬೈ ನಾನ್ ವೆಜ್ಜು ಬಿಟ್ಟು ಅವ್ರ ಮನೆ ಪರಿವಾರ ಕೂಡ ಬಾಬನ ಮಕ್ಳಾಗ್ಯಾರ. ಈಗ ಒಮ್ಮೊಮ್ಮೆ ಮನೆಯಾಗ ರೀ ನೀವು ಒಬ್ಬರ ಜ್ಞಾನಕ್ಕೆ ಬಂದುಬಿಟ್ಟಿರ್ತೀರಿ, ಮಕ್ಕಳ ಜ್ಞಾನದಾಗ ಇರಂಗಿಲ್ಲ, ಪತಿ ಜ್ಞಾನದಾಗ ಇರಂಗಿಲ್ಲ. ಅವ್ರು ಅಡ್ಗೆ ಮಾಡತ್ತೆ ಹೇಳ್ತಾರೆ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಂತಾರೆ, ನಾನ್ ವೆಜ್ ಮಾಡಂತಾರೆ, ನೀವು ಮಾಡಂಗಿಲ್ಲ ಅಂತೀರಿ. ಸೊ ಮನ್ಯಾಗ ಜಗಳ ಶುರು ಆಗ್ತಾವ್ರಿ. ಇದಕ್ಕೆ ಹೆಂಗೆ ಅಂದರೆ ನೋಡ್ರಿ, ಓಂ ಶಾಂತಿಗೆ ಹೋಗಿ ನಮ್ಮ ಮನೆ ಶಾಂತ ಮಾಡೋದು ಬಿಟ್ಟು ಜಗಳ ಶುರು ಆದವು ರೀ. ಅವ್ರು ಅದಕ್ಕೆ ಓಂ ಶಾಂತಿಗೆ ಬರೋಂಗೇ ಇಲ್ಲ. ಅವ್ರು ಅದಕ್ಕೆ ಅಂಜ್ತಾರ್ರಿ, ಅಲ್ಲಿ ಓಂ ಶಾಂತಿಗೆ ಹೋದ್ರೆ ಅಂದರೆ ಇವನ್ನೆಲ್ಲ ಬಿಡಬೇಕಾಕೈತಿ, ಬೇಡ ನಾವು ಆರಾಮದೇವಿ ಅಂತ ಹೇಳಿ ತಿನ್ಕೋತ ಆರಾಮ ಇರ್ತೇವೆ ಅಂತೇಳಿ ಆರಾಮಿದ್ದು ಬಿಡ್ತಾರೆ. ಅದರ ಬದಲಾಗಿ ಅವ್ರಿಗೆ ಉಳ್ಳಾಗಡ್ಡಿ ಸೇರ್ತೈತಲ್ಲ, ಅವ್ರಿಗೆ ಬೆಳ್ಳುಳ್ಳಿ ಸೇರ್ತೈತಲ್ಲ, ಒಂದು ಸಪ್ರೇಟ ಬೊಗಾನಿ ಮಾಡೋದು. ಅವ್ರು ಕೇಳಿದಾಗ ಚಂದ ಅಡುಗೆ ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ ಮಾತೇರು, ನಿಮ್ಮ ಕೈಯಾಗ ಒಂದು ಬೀಗಿಕಾಯಿ ಕೊಟ್ಟಾನ ಬಾಬಾ, ಭಾಳ ಚಂದ ಒಂದು ಬೀಗಿಕಾಯಿ ಕೊಟ್ಟಾನ ಬಾಬಾ. ಏನು ಗೊತ್ತೇನ್ರಿ, ಎಲ್ಲ ವ್ಯಕ್ತಿಗಳು ನಿಮ್ಮ ಮನೆಯೊಳಗೆ 8 ಜನ ಅದಾರಲ್ಲ, ಆತ್ಮಗಳು, ಪರಿವಾರದವರು, ಅವ್ರ ತಲೆ ಬುದ್ಧಿ ಬೀಗವನ್ನು ತಿರುಗಿಸುವಂಥ ಕೀಯನ್ನು, ಅವ್ರನ್ನ ಎಲ್ಲರನ್ನೂ ನಿಮ್ಮ ಕೈಯಲ್ಲಿ ಹತೋಟಿ ಇಟ್ಟುಕೊಳ್ಳುವಂಥ ಬೀಗಿ ಕೈ ನಿಮ್ಮ ಕೈಯಾಗ ಕೊಟ್ಟಾನ್ರಿ, ಮಾತೇರ ಕೈಯಾಗ. ಅದನ್ನು ಯೂಸ್ ಮಾಡೋಕೆ ಬರುವತ್ತರ ನಮಗೆ. ಅದು ಯಾವುದಂದ್ರೆ ಊಟ. ನಾವು ಆ ಅಡ್ಗೆ ಮನೆಯವನ್ನ ಭಾಳ ಬೇಜಾರು ಮಾಡ್ಕೋತೀವಿ. ದೂಸ ಕುದಿಸೋದೇನ್ರಿ, ಕುದಿಸಿ ತನಗ ರಗಡಾಗೈತ್ರಿ. ಆ ಪ್ರೀತಿಯಿಂದ ಅಡ್ಗೆ ಮಾಡಂಗಿಲ್ಲ ರೀ. ಆಲಸಿ ಮಾಡ್ಕೋತೀವಿ, ಬೇಜಾರು ಮಾಡ್ಕೋತೀವಿ. ಅವ್ರು ಹೊರಗಿನ ತಿನ್ನಕ್ಕೆ ಹಿಡಿದು ಬಿಡ್ತಾವೆ. ಆಮೇಲೆ ಅವ್ರಿಗೆ ಸೇರಂಗೇ ಇಲ್ಲ. ನೀವು ಹೆಂಗಾರ ಮಾಡ್ತೀರ, ಅವ್ರಿಗೆ ಸೇರಂಗೇ ಇಲ್ಲ. ಅದಕ್ಕೆ ಅವ್ರು ನಿಮ್ಮ ಕೈಯಾಗ ಬರೋಂಗಿಲ್ಲ. ಅದಕ್ಕೆ ಯಾರೂ ನಿಮ್ಮ ಕೈಯಾಗ ಬರಬೇಕಂದ್ರೆ ಮಾತೇರಿ, ನಿಮ್ಮ ಮಕ್ಕಳು ನಿಮ್ಗೆ ಹೇಳ್ದಂಗೆ ಕೇಳಬೇಕು, ಪತಿ ನೀವು ಹೇಳ್ದಂಗೆ ಕೇಳಬೇಕಂದ್ರೆ ಒಂದರಿ ಬೆಸ್ಟ್ ಏನಂದ್ರೆ ಪ್ರೀತಿಯಿಂದ, ಶಾಂತಿಯಿಂದ ಅಡ್ಗೆ ಮಾಡಕ್ಕೆ ಕಲ್ತ್ಬಿಡ್ರಿ. ಅಡುಗೆ ಮಾಡೋ ಟೈಮ್ನಾಗ ಬೇಕಾದ್ರೆ ಅಡುಗೆ ಮನೆ ಕದ ಹಾಕೋರಿ, ಜೋರಾಗಿ ಶಿವ ಬಾಬನ ಹಾಡ ಹಚ್ಚಿರಿ, ಗುಣಗಾನ ಮಾಡ್ಕೋತ ಚಪಾತಿ ಮಾಡಿರಿ, ರೊಟ್ಟಿ ಮಾಡಿರಿ, ಪಲ್ಯ ಮಾಡಿರಿ. ಪತ್ತಿ ಮೇಲೆ ಪ್ರೀತಿ ಇಟ್ಕೋರಿ. ಅವ್ರಿಗೆ ಆ ಪಲ್ಯ ಸೇರ್ತೈತಲ್ಲ, ಆ ಪಲ್ಯ ಮಾಡೋಣ. ನಾವೇನು ಮಾಡ್ತೈತೆ ಬೇಕಂತ ಅವ್ರು ನನಗೆ ಓಂ ಶಾಂತಿಗೆ ಹೋಗಾಗ ವಿಘ್ನ ಹಾಕ್ತಾರಲ್ಲ, ಬೇಕಂತ ನನಗೆ ಓಂ ಶಾಂತಿಗೆ ಹಾಡ ಕೇಳಬೇಕಾದ್ರೆ ಅವ್ರು TV ಹಚ್ತಾರಲ್ಲ, ಅದಕ್ಕೆ ಅವ್ರನ್ನೂ ಕೂಡ ಅಡ್ಗೆ ಒಳಗೆ ಅವ್ರಿಗೆ ಯಾವುದು ಸೇರಂಗಿಲ್ಲಲ್ಲ ಪಲ್ಯ ಅದನ್ನ ಮಾಡೋದು. ಇದು ಎಂಥ ಮನಸ್ಸೈತೆ ನೋಡ್ರಿ. ಅವ್ರಿಗೆ ಯಾವುದು ಸೇರಂಗಿಲ್ಲ ಅದನ್ನ ಮಾಡ್ರೆ ಅವ್ರು ಮತ್ತೆ ನಿಮ್ಗೆ ಓಂ ಶಾಂತಿಗೆ ಹೋಗಕ್ಕೆ ವಿಘ್ನ ಹಾಕ್ತಾರೋ. ಅದರ ಬದಲಾಗಿ ಅವ್ರ ಮೇಲೆ ಪ್ರೀತಿ ಇಟ್ಕೋರಿ. ನಮ್ಮ ಅಣ್ಣವ್ರಿಗೆ ಅದು ಸೇರ್ತೈತಿ, ನಮ್ಮ ಅಣ್ಣವ್ರಿಗೆ ಅದು ಸೇರ್ತೈತಿ. ಇವ್ರಿಗೆ ಪ್ರೀತಿಯಿಂದ ಇವ್ರಿಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸೇರ್ತೈತೆ ಅಂದ್ರೆ ಸಪ್ರೇಟ್ ಒಂದು ಪ್ಲೇಟ್ ಮಾಡಿ, ಅಥವಾ ಹೊರಗಡೆ ಹೋಗಿ ಹರ್ಚ್ಕೊಂಡ್ಬಂದು ಅಲ್ಲಿ ಒಗ್ಗರಣೆ ಕೊಟ್ಟುಕೊಂಡು, ಈ ರೀತಿ ಅನೇಕ ಯುಕ್ತಿಗಳನ್ನ ರಚನೆ ಮಾಡಿ ಪ್ರೀತಿಯಿಂದ ತಿನ್ನಿಸ್ರಿ, ಪ್ರೀತಿಯಿಂದ ಉಣಿಸ್ರಿ. ನೀವು ಪ್ರೀತಿಯಿಂದ ತಿನ್ಸಕ್ಕೆ ಕಲ್ತ್ರಿ, ಪ್ರೀತಿಯಿಂದ ಊಟ ಮಾಡಕ್ಕೆ ಕಲ್ತ್ರಿ, ಊಟ ಮಾಡ್ಸಕ್ಕೆ ಬಡಿಸೋದು, ಅದಕ್ಕೆ ಏನಂತಾರೆ ಬಡಿಸುವ ಕಲಾ.
ಬಡಿಸೋದನ್ನು ರೀ ಏನು ಬೇಕ್ರಿ, ನಿಮ್ಗೆ ಅದು ಬೇಕೇನ್ರಿ, ನಿಮ್ಗೆ ಇದು ಬೇಕೇನ್ರಿ, ಪ್ರೀತಿಯಿಂದ ಬಡಿಸೋದು ಮಾಡೋದನ್ನು ಕಲ್ತ್ರೆ ಅಂದ್ರೆ ಅವ್ರು ಹೊರಗಿನ ತಿನ್ನಂಗಿಲ್ಲ ಮತ್ತು ಅವ್ರು ನಿಮ್ಮ ಕೈಯಾಗೂ ಇರ್ತಾರೋ. ಇಲ್ಲಾದ್ರೆ ಅವ್ರಿಗೆ ಯಾವುದು ಸೇರಂಗಿಲ್ಲ ಅದನ್ನು ಪಲ್ಯ ಮಾಡೋದು, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಂಗಿಲ್ಲ ಅಂದ್ರೆ ಅವ್ರು ಎಂದಿಗೂ ಕೂಡ ಓಂ ಶಾಂತಿಗೆ ಬರಂಗಿಲ್ಲ ರೀ. ಟೆಕ್ನಿಕ್ ಏನೈತ್ರಿ, ಸ್ಥೂಲ ಅವ್ರ ಮುಂದೆ ಎಲ್ಲ ಮಾಡೋದ್ರಿ, ಸೂಕ್ಷ್ಮ ನಮ್ದು ಬಿಡಂಗಿಲ್ಲ ರೀ. ವೆರಿ ಇಂಪಾರ್ಟೆಂಟ್. ಸೂಕ್ಷ್ಮ ನಮ್ದು ಏನು ವೈಬ್ರೇಷನ್ ಕಳಿಸೋದಿಲ್ಲ ಅದನ್ನು ಬಿಡಂಗಿಲ್ಲ, ಅದ್ರ ಸ್ಥೂಲ್ ಮಾತ್ರ ಅವ್ರಗತೆನ ಮಾಡೋದು. ಈ ಬಾಬಾ ಒಂದೊಂದು ಸಲ ಮುರ್ಲ್ಯಾಗ ಹೇಳ್ತಾನೆ ನೋಡ್ರಿ, ಪೂಜಾ ಮಾಡೋದು ಬಿಡಬೇಡ್ರಿ ಮಕ್ಕಳ, ಮನ್ಯಾಗ ಜಗಳ ಶುರು ಆಗ್ತಾವ. ಇನ್ನು ಓಂ ಶಾಂತಿ ಬರ್ತೇವೆ ಗೊತ್ತಾಗ್ಬಿಡ್ತೆ, ದೇವ್ರು ಒಬ್ಬ, ದೇವ್ರು ಶಿವಪ್ಪ, ಶಿವಪ್ಪ ನಟ್ಟ ಪೂಜೆ ಮಾಡ್ಬೇಕು ನಾವು ಅಂತ ಏನ್ಬಿಡ್ತೇವೆ. ಮನ್ಯಾಗ ಅವ್ರು ಏನ್ರಿ ಸತ್ಯನಾರಾಯಣ ಪೂಜಾ ಹಾಕ್ಸ್ತಾರೋ, ಮನ್ಯಾಗ ಏನ್ರಿ ಯಜ್ಞ ಹವನ ಹಾಕ್ಸ್ತಾರೋ, ಅದಕ್ಕೆ ನಾವು ವಿರೋಧ ಹಾಕ್ತೇವೆ. ಮನ್ಯಾಗಿನವ್ರದ್ದು ಇಷ್ಟ ಐತ್ಲ ಹಂಗೆ ನಡೆಯೋದು. ಅದರ ಸೂಕ್ಷ್ಮ ಏನು ವೈಬ್ರೇಷನ್ ಕಳಿಸೋದಿಲ್ಲ, ಅದು ಶಿವ ಬಾಬಂದು ಏನು ಬಾಬಾನ ಟೆಕ್ನಿಕ್ ನಮ್ಮ ಮನಸಾ ಸೇವಾ ಹೇಳಲ್ಲ, ಅದನ್ನು ಬಿಡಬಾರ್ದು. ಇವೆಲ್ಲ ಟೆಕ್ನಿಕ್ಗಳದಾವ್ರಿ. ಇವನ್ನೇನು ಬಿಡ್ತೇವೆ, ಬ್ಯಾಲೆನ್ಸ್ ತಪ್ಪಿ ಬಿಡ್ತೈತ್ರಿ. ನಾವೇನು ಮಾಡ್ತೇವೆ, ಏನು ಹೇಳಲ್ಲ ಬಾಬಾ ಅದನ್ನು ಬಾಹರ್ಮುಖಿ ಒಳಗೆ ತರ್ಲಿಕ್ಕೆ ನೋಡ್ಬಿಡ್ತೇವಲ್ರಿ, ಅದೆಲ್ಲ ಪ್ರಾಬ್ಲಮ್ ಆಗ್ತೈತಿ. ಬಾಹರ್ಮುಖಿ ಹೋಗಿ ಯಾವಾಗ ತೊಗೊಂಬರ್ರಿ, ಅವರು ಯಾವಾಗ ಜ್ಞಾನದಲ್ಲಿ ನಡ್ಯಾಕೆ ಹಿಡಿತಾರಲ್ಲ ಅವಾಗ ಅದನ್ನು ತೊಗೊಂಬರ್ರಿ. ಕರೆ ಯಾವಾಗ ಅವ್ರು ಜ್ಞಾನದಲ್ಲಿ ನಡೀತಾ ಇಲ್ಲ, ಅವ್ರನ್ನ ತರಿಸೋದೈತಿ ಈಗ ಜ್ಞಾನದಾಗ, ಅವಾಗ ಒಂದ ಹಾದಿರಿ ಪ್ರೀತಿ ಸ್ನೇಹ, ಅವರಂತೆ ನಡೆದು ನಮ್ದು ಬಿಟ್ಕೊಡಂಗಿಲ್ಲ. ಅರ್ಥ ಆಯ್ತ್ರಿ? ಅವರಂತೆ ಹೊರಗಿನ ನೋಟದಲ್ಲಿ ನಡೆಯೋದು, ಕಾರಣ ನಮ್ದು ಒಳಗಿನ ಸೂಕ್ಷ್ಮ ವೈಬ್ರೇಷನ್ ಕಳಿಸೋದು ಬಿಡಂಗಿಲ್ಲ. ಇಷ್ಟು ಮಾಡ್ರಿ, ಇವೆರಡು ಬ್ಯಾಲೆನ್ಸ್ ಇತ್ತಂದ್ರೆ ತಾವ ಎಲ್ಲಿ ಓಡಿ ಹೋಗ್ತಾರೆ. ಅಡುಗೆ ಹೋಗಿ ಹಾಕಿ 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 ತಿನ್ನಿಸೋದ್ರಿಂದ ಅವರೆಲ್ಲ ಓಡಿ ಹೋಗೋದಾರೆ. ಗ್ಯಾರಂಟಿ ನಿಮ್ಮ ಬಾಬನ ಮಕ್ಳು ಆಗಲೇಬೇಕು ಅವರು ಇವತ್ತಿನ ನಾಳೆ. ಮತ್ತು ವೆರಿ ಇಂಪಾರ್ಟೆಂಟ್ ಇನ್ನು ವಿಷಯ ಬರ್ತೈತ್ರಿ, ಮೇನ್ ಇಂಪಾರ್ಟೆಂಟ್ ಪವಿತ್ರತೆ. ಪವಿತ್ರತೆಗೋಸ್ಕರನೂ ಬಾಬಾ ಭಾಳ ಯುಕ್ತಿಯನ್ನು ರಚನೆ ಮಾಡಿದ್ದಾರೆ. ಯಾ ಪತಿ ಬಾಬಾನ ಮುರಳಿ ಹೋಗೈತ್ರಿ, ಯಾ ಪ್ರತಿ ನಿಮಗೆ ಪವಿತ್ರ ಇರಲಿಕ್ಕೆ ನಿಮ್ಗೆ ಅವಕಾಶ ಕೊಟ್ಟಾರು, ಆ ಪತಿದು ಕಾಲು ತೊಳೆದು ಪೂಜಾ ಮಾಡ್ಬೇಕಂತ ಹೇಳ್ರಿ. ಬಾಬಾನ ಮಹಾವಾಕ್ಯ ಐತ್ರಿ, ಯಾ ಪತಿ ನಿಮ್ಮ ಪವಿತ್ರತೆ ಇರಲಿಕ್ಕೆ ನಿಮಗೆ ಅವಕಾಶ ಕೊಟ್ಟರು, ಆ ಪತಿದ ಕಾಲು ತೊಳೆದು ಪೂಜಾ ಮಾಡ್ಬೇಕು. ಖರೆ ನಾವೇನು ಮಾಡ್ತೇವೆ ಹೇಳ್ರಿ, ಅವ್ರು ಪವಿತ್ರ ಇರಕ್ಕೆ ಕೊಟ್ಟಾರ, ನಿಮ್ಮ ಮನೆಯೊಳಗೆ ಬಾಬಾನ ರೂಮ್ ಮಾಡಕ್ಕೆ ಕೊಟ್ಟಾರ, ನಿಮಗೆ ಹೆಂಗೆ ಬೇಕು ಹಂಗೆ ಬಾಬಾನ ಯೋಗ ಮಾಡಕ್ಕೆ ಟೈಮ್ ಕೊಟ್ಟಾರ. ಅವ್ರಿಗೆ ಅವಗುಣನ ಅವ್ರಿಗೆ ಚುಚ್ಚು ಮಾತಾಡೋದು, ಅವ್ರಿಗೆ ಹೊಳು ಮಾತಾಡೋದು, ಅವ್ರಿಗೆ ಸೇರಿದಂತಹ ಪದಾರ್ಥದ ಅಡುಗೆ ಮಾಡೋದು, ಇದೆಲ್ಲ ನಮ್ಗೆ ತಲೆ ಮೇಲೆ ಬೋಜರಿದೆ. ಅವ್ರು ನಮಗೆ ಎಷ್ಟು ಹೆಲ್ಪ್ ಮಾಡತ್ತಾರೆ. ಇಂಥ ಕಲಿಯುಗಿ ಜಗತ್ನ್ಯಾಗ, ಮಾಯಾವಿ ಜಗತ್ನ್ಯಾಗ ನಿಮ್ಮನ್ನು ಪವಿತ್ರ ಇಡಕ್ಕೆ ಕೊಟ್ಟಾರಂದ್ರೆ ನಿಮ್ಮ ಭಾಗ್ಯ ಎಂಥ ದೊಡ್ಡದೈತ್ರಿ. ಅವ್ರು ಬೇಕಂದ್ರೆ ಪವಿತ್ರ ಇರಕ್ಕೆ ಕೊಡ್ಲಾರ್ದ ಬೇರೆ ಮದುವೆಯಾಗಿ ಬೇರೆ ಕಡೆ ಸಂಬಂಧ ಇಟ್ಕೋಬೋದಾಗಿತ್ತು. ಅದ್ರ ನಿಮ್ಗೆ ಇಷ್ಟು ಅವಕಾಶ ಕೊಟ್ಟಾರಂದ್ರೆ ನೀವು ಕಾಲು ತೊಳೆದು ಪೂಜೆ ಮಾಡಿ ಅವ್ರಿಗೆ ಇಷ್ಟು ಪ್ರತಿದಿನ ಗ್ರೇಟ್ಫುಲ್ ಇರ್ಬೇಕ್ರಿ. ಪ್ರತಿದಿನ ಅವ್ರಿಗೆ ಧನ್ಯವಾದ ಹೇಳ್ಬೇಕ್ರಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್, ಎಂದಿಗೂ ಕೂಡ ನಿಮ್ಮ ಪತಿ ಒಂದು ವೇಳೆ ಇವನ್ನೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ನಿಮ್ಮ ಪತಿನೂ ಜ್ಞಾನ ಮಾರ್ಗಕ್ಕೆ ಬರ್ಬೇಕಂದ್ರೆ ನೀವು ಎಂದೂ ನಿಮ್ಮ ಪತಿಯನ್ನು ಸೆಂಟ್ರದಲ್ಲಿ ಹೋಗಿ ಅಕ್ಕೋರ ಬಗ್ಗೆಗೂ ಅಕ್ಕೋರ ಮುಂದೆ ಹೇಳ್ಬಾರ್ದ್ರಿ. ಏನು ಹೇಳಬೇಕು ಒಂದು ಸಲ ಹೇಳ್ಬಿಡೋದು ಅಷ್ಟ. ಹಿಂಗಾತ್ರಿ, ನಮ್ಮನ್ನೋರು ಹಂಗೆ ಮಾಡ್ತಾರಿ, ನಮ್ಮನ್ನೋರು ಹಿಂಗೆ ಮಾಡ್ತಾರೆ, ಪದೇ ಪದೇ ನಿಮ್ಮನ್ನೋರ ಬಗ್ಗೆ ಅಕ್ಕೋರಿಗೆ ಹೋಗಿ ಹೇಳೋದ್ರಿಂದ ಅಕ್ಕೋರಿಗೆ ಅಣ್ಣೋರ ಮೇಲೆ ಭಾವನೆ ಬರ್ತಿತ್ತೇನ್ರಿ? ಅದರ ಬದಲಾಗಿ ನೀವು ನಿಮ್ಮ ಪತಿ ಏನರ ಜ್ಞಾನಕ್ಕೆ ಬರ್ಬೇಕಂದ್ರೆ ನೀವು ನಿಮ್ಮ ಅಣ್ಣೋರ್ದು ಗುಣಗಾನ ಮಾಡಿರಿ, ನಿಮ್ಮ ಅಣ್ಣೋರ್ದು ವಿಶೇಷತೆಗಳನ್ನ ಹೇಳ್ರಿ, ಅಕ್ಕೋರಿಗೆ ಬಂದು ವಿಶೇಷತೆಗಳನ್ನ ಹೇಳ್ರಿ. ಅಕ್ಕೋರ ದೃಷ್ಟಿಯೊಳಗೂ ನಿಮ್ಮ ಅಣ್ಣೋರು ಚಲೋ ಆಗ್ತಾರೋ, ಅಕ್ಕೋರು ಕೂಡ ಆ ದೃಷ್ಟಿಯಿಂದ ಅಣ್ಣೋರನ್ನು ನೋಡ್ಲಿಕ್ಕೆ ಹಿಡಿತಾರೋ. ಅದನ್ನ ಬಿಡ್ತೇವೆ, ಉಲ್ಟಾನ ಮಾಡ್ತೀವ್ರಿ. ಉಲ್ಟಾ ಮಾಡ್ತೇವೆ, ಮತ್ತೇನು ಇಚ್ಛಾ ಪಡ್ತೇವೆ ಗೊತ್ತೇನ್ರಿ? ನಮ್ಮ ಅಣ್ಣೋರು ಜ್ಞಾನಕ್ಕೆ ಬರ್ಬೇಕ್ರಿ, ನಮ್ಮ ಅಣ್ಣೋರು ನಾನು ಇಬ್ಬರು ಗಾಡಿ ಮೇಲೆ ಕೂತ್ಕೊಂಡು ಮುರಳಿ ಕ್ಲಾಸಿಗೆ ಬರ್ಬೇಕ್ರಿ ಇಚ್ಛಾ ಪಡ್ತೇವ್ರಿ. ಇದು ಹೆಂಗೆ ಸಾಧ್ಯತೆ ಹೇಳ್ರಿ? ವೈಬ್ರೇಷನ್ ಒಳಗೆ ವಿಪರೀತ ಐತಿ, ಹೊರಗೆ ಮಾತ್ರ ಚಲೋ ಆಗ್ಬೇಕಂತ ಸಂಬಂಧ ಐತಿ. ಇದು ಅಸಾಧ್ಯ. ಮತ್ತು ಇನ್ನು
ಯಾರು ಪವಿತ್ರ ಇರಕ್ಕೆ ನಿಮಗೆ ಅವಕಾಶ ಕೊಡ್ತಾ ಇಲ್ಲ. ಭಾಳ ವಿಘ್ನಗಳನ್ನ ಹಾಕಾಕತ್ತಾರು. ಶಿವ ಬಾಬಾ ಮುರಳಿ ಒಳಗೂ ಹೇಳಿದರು ಏನಂತ, ಪಾತ್ರೆ ತಿಕ್ಕಿ ಆದರೂ ಕೂಡ ನಿಮ್ಮ ಪವಿತ್ರತೆಯನ್ನು ಕಾಯ್ಕೋರಿ. ಪವಿತ್ರತೆಗೆ ಬಾಬಾ ಎಕ್ಸ್ಕ್ಯೂಸ್ಗಳನ್ನ ಕೊಟ್ಟಿಲ್ಲ. ಬಾಬನ್ ಮಹಾವಾಕ್ಯ ಐತ್ರಿ, ಪಾತ್ರೆ ತಿಕ್ಕಾದರೂ ಕೂಡ ನಿಮ್ಮ ಪವಿತ್ರತೆಯನ್ನು ಕಾಯ್ಕೊಳ್ರಿ. ಒಬ್ಬರೇ ಇದ್ಕೊಡ್ಬೇಕಾ, ಹೊರಗಿನ ಕೆಲಸ ಮಾಡ್ಕೋತಿದ್ರು ನಿಮ್ಮ ಪವಿತ್ರತೆಯನ್ನು ಕಾಯ್ಕೋರಿ ಅಂತ ಶಿವ ಬಾಬನ್ ಮಹಾವಾಕ್ಯ ಐತ್ರಿ. ಪವಿತ್ರತೆಗೋಸ್ಕರ ಬಾಬಾ ಅಷ್ಟು ಭಾಳ ಸ್ಟ್ರಾಂಗ್ ಆಗಿ ಮಾತುಗಳನ್ನ ಹೇಳ್ತಾರೆ. ಇನ್ನು ನಾವು ಪವಿತ್ರ ಇರಾಕತ್ತೇವಿ ಅಥವಾ ಪವಿತ್ರತೆ ಸ್ಟಾರ್ಟ್ ಮಾಡ್ತಾ ಇದ್ವಿ, ಮನೆಯೊಳಗೆ ಜಗಳ ಆಗ್ತಾವಂದ್ರೆ ಅದಕ್ಕೆ ಬಾಬಾ ಹೇಳ್ತಾನು, ಶಿವಶಕ್ತಿ ಸ್ವಮಾನ್ ಪ್ರಾಕ್ಟೀಸ್ ಮಾಡಿರಿ. ನಾ ಶೇರ್ನಿ ಅದೇನಿ, ನಾ ದುರ್ಗಾ ಅದೇ, ನಾನು ಪ್ರಾಕ್ಟೀಸ್ ಮಾಡ್ರೆ ನಿಮಗೆ ಅನ್ನೋರು ದೇಹದ ಆಕರ್ಷಣೆ ಬರಲ್ಲ. ಈಗ ನೋಡ್ರಿ, ನಮ್ಮ ಮನ್ಯಾಗಿರುವಂಥ ಪತಿ ನನಗೆ ದೇಹದ ಆಕರ್ಷಣೆ ಆಗ್ತಾರಂದ್ರೆ ನನ್ನಲ್ಲೂ ಕೂಡ ಕಾಮ ವಾಸನೆ ಇದ್ದಾಗ ಮಾತ್ರ ಆಗ್ತಾರೆ. ಈಗ ಕಾಮ ವಾಸನೆ ನನ್ನಲ್ಲಿ ಇರಲಿಲ್ಲ, ನನ್ನಲ್ಲಿ ಪೂರ ಏನು ಒಳಗೆ ಬಂದುಬಿಟ್ಟಿತ್ತಂದ್ರೆ ಸಹೋದರ ಭಾವನೆ ಒಳಗೆ ಪೂರ ಕಂಪ್ಲೀಟ್ ಬಂದುಬಿಡ್ತೈತಂದ್ರೆ ನಿಮ್ಮನ್ನೋರು ನಿಮ್ಮನ್ನು ನೋಡಿ ಆಕರ್ಷಣೆ ಆಗೋದಿಲ್ಲ. ಅವ್ರಿಗೂ ಕೂಡ ಆಟೋಮೆಟಿಕ್ಲಿ ಈಕಿ ದೇವಿ ಅದ ನನ್ನ ಮನ್ಯಾಗಿನೇ ಇರುವಕ್ಕಿ, ಈಕಿ ನಮ್ಮ ಮನೆಯೊಳಗೆ ಯಾರು ಅದಾಳ, ಈಕಿ ದುರ್ಗಾ ಅದಾಳ, ಈಕಿ ಸಾಕ್ಷಾತ್ ಲಕ್ಷ್ಮೀ ದೇವಿ ನನ್ನ ಮನೆಯೊಳಗೆ ಅದ ಅಂತ ಅವ್ರಿಗೂ ಕೂಡ ಭಾವನೆ ಬರ್ತೈತಿ. ಇದು ಬಾಬಾನ ಮಹಾವಾಕ್ಯ ಐತ್ರಿ. ಈಗ ನಾವು ಮಾತೇರಿರ್ತೇವೆ, ಈಗ ಅಣ್ಣೋರ್ ಮುಂದೆ ಚಲೋ ಸಾಡಿ ಉಟ್ಕೋದಾಗಲಿ, ಚಲೋ ಡ್ರೆಸ್ ಹಾಕೋದಾಗಲಿ, ಚಂದಂಗೆ ಶೃಂಗಾರ ಆಗೋದಾಗಲಿ, ಇವನ್ನೆಲ್ಲ ಮಾಡೋದ್ರಿಂದ ಅವ್ರಿಗೆ ನಮ್ದು ಆಕರ್ಷಣೆ ಆಗ್ತೈತಿ. ಸೊ ನಾವಿವು ಎಲ್ಲದರಿಂದನೂ ಡಿಟ್ಯಾಚ್ ಆಗಿ, ನಾವಿವು ಎಲ್ಲದರಿಂದನೂ ಭಿನ್ನಿದ್ಕೊಂಡು ಈ ರೀತಿ ನಾವು ಮಾಡಕತ್ತೀವಿ ಅಂದ್ರೆ ಅವರು ಕೂಡ ಏನಾಗ್ಬಿಡ್ತಾರೆ ಹೇಳ್ರಿ, ಅವರು ಕೂಡ ಬಾಬನ ಮಗು ಆಗ್ತಾರೆ. ಮತ್ತು ಅನೇಕ ಬಾಬಾ ಅಂತೂ ಮುರಳಿಯೋಗ ಅನೇಕ ಪವಿತ್ರತೆ ಯುಕ್ತಿಗಳನ್ನ ಹೇಳ್ತಾರೆ. ನಾನೇನು ಅದೇ ಜಾಸ್ತಿ ಹೇಳಂಗಿಲ್ಲ, ಆದರೆ ಎಲ್ಲ ನಿಮ್ಮೊಳಗೆ ಐತೆ ನೋಡ್ರಿ. ಕರೆ ಒಮ್ಮೆ ಪವಿತ್ರ ಇರಾಕತ್ರು ನಿಮ್ಗೆ ಅವಕಾಶ ಮಾಡಕ್ಕೆ ಕೊಟ್ರಂದ್ರೆ ನೀವು ಪ್ರತಿದಿನ ಅವ್ರು ನಮಸ್ಕಾರ ಮಾಡೋದು ಬರ್ರಿ, ಪ್ರತಿದಿನ ಥ್ಯಾಂಕ್ ಯು ಹೇಳೋದು ಬರ್ರಿ. ಯಾಕಂದ್ರೆ ಅವ್ರ ಹೆಂಗಂದ್ರೆ ರೀ, ಅವ್ರು ನಿಮ್ಮನ್ನು ಸ್ವರ್ಗದ ರಾಣಿ ಮಾಡೋಕೆ ಅವಕಾಶ ಮಾಡಿಕೊಟ್ರು, ನಿಮ್ಮನ್ನು ಮಾಡಕ್ಕೆ ಕೊಟ್ಟರು, ತಾವು ಅಲ್ತ್ರ ಬರಾಕತ್ರು. ಯಾಕಂದ್ರೆ ನೀವು ಪವಿತ್ರ ಇರಾಕತ್ರ ಅಂದ್ರೆ ಅವರು ಪವಿತ್ರ ಇರಬೇಕಾರಿ. ಸೊ ಅವ್ರನ್ನೂ ನೀವು ಹಾದಿ ಹೋಗಿ ತೊಗೊಂಬರ್ತೀರಿ. ಅದಕ್ಕೋಸ್ಕರ ಬಾಬಾ ಮಾತೇರನ್ನೇ ಹಿಡಿತಾನ್ರಿ. ಯಾಕಂದ್ರೆ ಮಾತೇ ಮನಸ್ಸು ಮಾಡ್ಲಂದ್ರೆ ಏನು ಬೇಕಾದ ಸಾಧ್ಯ ಐತ್ರಿ. ಮಾತೇ ಏನ್ರಿ ಪವಿತ್ರತೆ ಇರ್ತೀನಿ ಅನ್ನುವಂಥ ಗಟ್ಟಿ ದೃಢತ ಮಾಡ್ತಂದ್ರೆ ಮನೆಯದೆಲ್ಲ ಅರ್ದು ಕಲ್ಯಾಣ ಮಾಡಕ್ಕೆ ಹಿಡಿದ್ಬಿಡ್ತಾಳ್ರಿ. ಆಕೆಗೆ ಕೂಡ ಅಷ್ಟು ತಾಕತ್ತೇ ಐತ್ರಿ. ನಂಗೆ ಇನ್ನೂ ನೆನಪೈತ್ರಿ, ನಮ್ಮ ಮಮ್ಮಿ ಹೇಳ್ತಿದ್ದೆ, ಮಮ್ಮಿ ನೀ ಇಷ್ಟಕ್ಕೆ ಬ್ಲೌಸ್ ಮ್ಯಾಗ ತುದಿ ಉಟ್ಕೋತಿ ಮತ್ತು ಚಂದ ಕಾಣ್ಲ ನೋಡಕ್ಕೆ, ಒಂದಿಟ್ಟು ಹೇರ್ ಡೈ ಮಾಡ್ಕೊಲ್ಲ ಮಮ್ಮಿ ಅಂತಿದ್ದೀರಿ. ಅವಾಗ ನಮ್ಮ ಮಮ್ಮಿ ಅಂತೆ, ಯಾರಿಗೆ ತೋರಿಸ್ಬೇಕಾಗೈತಿ, ಯಾರಿಗೆ ಆಕರ್ಷಣೆ ಮಾಡಬೇಕಾಗೈತಿ, ಬೇಡ ನಾನು ಯಾರಿಗೂ ಆಕರ್ಷಣೆ ಮಾಡೋದು ಬೇಡ, ಹಿಂಗೆ ಇರ್ತೀನಿ ನಾನು ಅಂತಿದ್ರಿ. ಇವೆಲ್ಲ ಟ್ರಿಪ್ಸ್ ರೀ, ಇವೆಲ್ಲ ಟ್ರಿಕ್ಸ್ ರೀ, ಇವನ್ನೆಲ್ಲ ಕಲಿಬೇಕ್ರಿ ಪವಿತ್ರತೆಗೆ. ಅಂದ್ರೆ ನಮ್ದು ಏನಾಕೈತ್ರಿ, ಉಳಿತಾಯ ಆಕೈತ್ರಿ. ನಾ ಅನೇಕರು ನಮ್ಮ ಕ್ಲಾಸಿಗೆ ಬರುವಂಥ ನಮ್ಮ ಮಾತೇರ್ನೂ ನೋಡೇನಿ ರೀ. ಇಷ್ಟವ್ರದ್ದು ಹೇಳ್ತೇನೆ ರೀ, ಸಾಧನೆ ಐತಂದ್ರೆ ಪವಿತ್ರತೆ ಮೇಲೆ. ಒಬ್ಬರೊಬ್ರು ಮಾತೇ ಹೇಳ್ತಾರೆ, ಅಕ್ಕ ನಾನು ಸಾಡಿ ಉಟ್ಕೊಂಡ್ರೆ ನಮ್ಮ ಅಣ್ಣೋರಿಗೆ ಆಕರ್ಷಣೆ ಆಕೈತ್ರಿ, ಅದಕ್ಕೆ ನಾ ಸಾಡಿನ ಉಡಂಗಿಲ್ಲ ರೀ ಅಂತ ಹೇಳ್ತಾರೆ. ಅಂದ್ರೆ ಹೀಗೆಲ್ಲ ನಾವೆಲ್ಲ ಟೆಕ್ನಿಕ್ಗಳನ್ನ ಕಲಿಬೇಕ್ರಿ. ಒಬ್ರೊಬ್ರು ಮಾತೇರ್ನ ಇದನ್ನೂ ಕೇಳಿದ್ದೇನೆ, ಅಕ್ಕೋರು ನನ್ನ ಮಗಳನ್ನ ಬಾಜು ಕರ್ಕೊಂಡು ಮಲ್ಕೋತೇನೆ ರೀ ಅಂದ್ರೆ ನಮ್ಮ ಅಣ್ಣವ್ರು ನನಗೆ ಇದು ಮಾಡಂಗಿಲ್ಲತ್ತೆ. ಭಾಳ ರೀ, ಹ್ಯಾಟ್ಸ್ ಆಫ್ ರೀ ಮಾತೇರ ಹೇಳ್ತೀನಿ. ಈ ಪವಿತ್ರತೆ ವಿಷಯ ಒಳಗೆ ನೀವು ಗಟ್ಟಿಯಾಗಿ ನಿಂದಿರ್ತಿರಲ್ಲ, ಹ್ಯಾಟ್ಸ್ ಆಫ್ ರೀ. ಕನ್ಯೆಯಾಗಿ ಭಗವಂತನ ಮನೆಗೆ ಬರೋದು ಅದೇನು ದೊಡ್ಡ ಮಾತಲ್ರಿ. ಏನು ಬಂಧನ ಇರಂಗಿಲ್ಲ, ಕನ್ಯೆಯಾಗಿ ಬಾಬನ ಮನೆಗೆ ಬಂದುಬಿಡ್ತೇವೆ. ಆದರೆ ಬಾಬಾ ಹೇಳ್ತಾನಲ್ಲ, ಕೊಕ್ಕರೆ ಮತ್ತು ಹಂಸಗಳು ಎರಡೂ ಮನ್ಯಾಗ ಇದ್ಕೊಂಡು ನಾವು ಪವಿತ್ರ ಇರ್ತೇವೆ ಅನ್ನುವಂಥದ್ದು ಏನು ಪ್ರತಿಜ್ಞೆ ಮಾಡ್ತಾರಲ್ಲ, ನೀವು ಮಾತೇರು ಭಾಳ ಗ್ರೇಟ್ ರೀ. ನಿಮಗೆ ಹ್ಯಾಟ್ಸ್ ಆಫ್ ರೀ, ನಿಮ್ಗೆ ವಂದನೆಗಳು. ಮಾತೇರಿಗೆ ನಾ ಖರೆ ಹೇಳ್ತೀನಿ ವಂದನೆಗಳು. ಯಾಕಂದ್ರೆ ಶಿವ ಬಾಬಾನೂ ಹೇಳ್ತಾರೋ, ನೀವು ಗೃಹಸ್ಥಿಗಳು ಪತಿ ಪತ್ನಿ ಕೂಡಿ ಇದ್ಕೊಂಡು ಇರುವುದನ್ನು ನೋಡಿ ಒಂದು ದಿನ ಸನ್ಯಾಸಿಗಳು ನಿಮ್ಮ ಕಾಲು ಮುಗಿತಾರತ್ತೆ. ನೋಡಿ ಎಷ್ಟು ಗ್ರೇಟ್ ರೀ. ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸನ್ಯಾಸಿಗಳು ಕಾಡಿಗೆ ಹೋದ್ರಿ.
ಸನ್ಯಾಸಿಗಳು ಕೂಡ ಕಾಡಿಗೆ ಹೋದರು. ಯಾಕೆ ಹೇಳ್ರಿ? ನಮಗೆ ಪವಿತ್ರ ಇರಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಪವಿತ್ರ ಇರಕ್ಕೆ ಬರುವುದಿಲ್ಲ ಅಂಥೇಳಿ ನಾವಂತೂ ಹೆಣ್ಣಂತೂ ನರಕದ ದ್ವಾರ ಅಂಥೇಳಿ ಕಾಡಿಗೆ ಹೋಗ್ಬಿಟ್ರು. ಆದ್ರೆ ಶಿವ ಬಾಬಾ ನೋಡ್ರಿ ಮನಿ ಮನಿ ಸ್ವರ್ಗ ಮಾಡಕ್ಕೆ ಬಂದಾನ್ರಿ. ಎಂಥ ಭಾಗ್ಯ ಬಾಬಾ ಕೊಡಕ್ಕೆ ಬಂದಾನು. ಗೃಹಸ್ಥಿದಲ್ಲಿ ಇದ್ಕೊಂಡು ಪತಿ ನಡು ಇಟ್ಕೊಂಡು ಇಬ್ಬರು ಹೆಂಗೆ ಪವಿತ್ರತೆ ಇರ್ಬೇಕನ್ನೋದನ್ನು ಶಿವ ಬಾಬಾ ಬಂದು ಹೇಳ್ಕೊಡತ್ತಾನೆ. ಸೊ ಇಂಥ ಶಿವ ಬಾಬಾಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಬೇಕು. ಮತ್ತು ನಾವು ಮನೇಲಿರುವಂಥವ್ರಿಗೂ ನಾವು ಕೂಡ ಇಷ್ಟು ನಾನು ಆಭಾರಿ ಅದೇನಲ್ಲ. ಯಾಕಂದ್ರೆ ಒಂದು ಕೊಕ್ಕರೆ ಐತಿ, ಒಂದು ಹೌಸ್ ಐತಿ, ಒಂದು ಜ್ಞಾನಿ ಐತಿ, ಒಂದು ಅಜ್ಞಾನಿ ಐತಿ. ಇವ್ರನ್ನ ಹೆಂಗೆ ಕರ್ಕೊಂಡು ಗುಂಡ ಮಾಡಿ ಮನಿನ ಸ್ವರ್ಗ ಮಾಡಕ್ಕೆ ಹೊಂಟಿರುವಂಥ ಮಾತೆಯರಿಗೆ ನಿಜವಾಗ್ಲೂ ನಾವು ವಂದನೆಗಳನ್ನ ಹೇಳ್ತೇವೆ. ಖರೇನ ವಂದನೆ ಹೇಳ್ತೇನೆ ಆ ಮಾತೆಯರಿಗೆ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ನಾನು ನೋಡ್ತೇನಲ್ರಿ ನಮ್ಮಲ್ಲೂ ಬರುವಂಥವ್ರನ್ನ ಇಷ್ಟೆಲ್ಲ ಬಂಧನಗಳಿಂದ ಕಟ್ ಮಾಡ್ಕೊಂಡು ಅವ್ರ ಮನ್ಯಾಗ ಇರಂಗಿಲ್ಲ, ಆ ಟೈಮ್ನಾಗ ಬಂದು ಸೆಂಟ್ರಿಗೆ ಬಂದು ಹೋಗೋದು. ಇಂಥ ಮಾತನ್ನ ಶಿವ ಬಾಬಾನು ಕೂಡ ಗುಣಗಾನ ಮಾಡ್ತಾನೆ ರೀ. ಇನ್ನು ಕೆಲವರು ಬಂಧನದಲ್ಲಿರುವಂಥ ಮಾತೇರು ಇರ್ತಾರೆ, ಅವ್ರದ್ದಂತೂ ಬಾಬಾ ಇಟ್ಟು ನನ್ನ ಹೃದಯ ಬಾಬನ ಮಹಾವಾಕ್ಯ ಐತಿ, ಬಂಧನದಲ್ಲಿರುವಂಥ ಮಾತೇರ ನೆನಪು ಕಡಿಮೆ ಅಂತ ತಿಳ್ಕೊಬೇಡ್ರಿ ಅಂತ ಬಾಬನ ಮಹಾವಾಕ್ಯ ಐತ್ರಿ. ಅಂದ್ರೆ ಯೋಚನೆ ಮಾಡ್ರಿ, ಬಂಧನದಲ್ಲಿ ಇರೋ ಮಾತ್ರ ಎಷ್ಟು ಶಿವ ಬಾಬಾ ನೆನಪು ಮಾಡ್ತಾರೆ. ಅವ್ರು ಒಂದು ದಿವ್ಸ ಮಧುಬನ್ ನೋಡಿಲ್ಲ, ಒಂದು ಸೆಂಟ್ರ್ ನೋಡಂಗಿಲ್ಲ, ಯಾವಾಗಲೂ ಬಂದಿರ್ತಾರೆ. ಅಂಥವ್ರು ಎಷ್ಟು ಮುಂದೆ ಹೋಗ್ಬೋದು. ಅದಕ್ಕೆ ಬಂಧನ ಕೆಟ್ಟದನ್ನಕ್ಕೆ ಹೋಗ್ಬೇಡ್ರಿ. ಆ ಬಂಧನದಲ್ಲಿ ಇರುವಂಥ ಶಿವ ಬಾಬಾನೇ ನೆನಪು ಬರ್ತೈತ್ಲ, ಆಮೇಲೆ ಬಂಧನ ಹೋಗಿ ನಿರ್ಬಂಧನ ಆದಾಗ ಆ ನೆನಪು ಅದ ಇರುವುದಿಲ್ಲ. ಮತ್ತು ಅದಕ್ಕೆ ಕೂಡ ಬಂಧನದಲ್ಲಿರುವಂಥ ಮಾತೆಯರು ಕೂಡ ನಂದು ಏನು ಪಾತ್ರವಾ, ಒಮ್ಮೆ ಸೆಂಟ್ರಿಗೆ ಹೋಗಂಗೆ. ಈಗ ನೋಡ್ರಿ, ಬಂಧನದಲ್ಲಿರುವಂಥ ಮಾತೆಯರು ಇನ್ನೊಬ್ಬರ ಮಾತೆಯರನ್ನ ನೋಡಿ ಅವ್ರ ಅಕ್ಕೋರು ನೋಡಿ ಆ ಮಾತೆ ನೋಡ್ರಿ ಸೆಂಟ್ರಿಗೆ ಹೋಗಿ ಬರ್ತಾರೆ, ಸೇವಾ ಮಾಡ್ತಾರೆ. ಜ್ಞಾನದ ಎಷ್ಟು ನಶಾ ಐತಿ ಅವರಿಗೆ. ನಂದು ಎಂಥ ಭಾಗ್ಯ ಐತ್ಲ, ನಾನು ಮನೆಯೊಳಗೆ ಅದೇನಲ್ಲ, ನನಗೆ ಅಂದು ಸೆಂಟ್ರ್ನಾಗ ಅಕ್ಕೋರ ಪಾಲನೆ ಸಿಗಂಗಿಲ್ಲಲ್ಲ, ನಾನು ಸೆಂಟ್ರಿಗೆ ಹೋಗಿ ಸೇವಾ ಮಾಡೋಕೆ ಆಗಂಗಿಲ್ಲಲ್ಲ. ನಂದು ಎಂಥ ಭಾಗ್ಯ ಐತಿ, ನಂದು ಎಂಥ ಪಾತ್ರ ಐತಿ ಅಂತ ಎಂದೂ ಕೆಟ್ಟ ಅನ್ಸ್ಕೊಬೇಡ್ರಿ. ನಿಮ್ಮ ಕಡೆ ಆ ಬಂಧನದಲ್ಲಿ ಒಂದು ದೊಡ್ಡ ಗಿಫ್ಟ್ ಯಾವುದಂದ್ರೆ ಬಾಬನ ನೆನಪು. ಆ ನೆನಪು ಏನೈತ್ಲ ನಿಮ್ಮದು ನಿಮ್ಮನ್ನು ಭಾಳ ಮುಂದುವರಿಸ್ತೈತಿ. ಆ ಟೈಮ್ದಲ್ಲಿ ಇರುವಂಥ ನೆನಪು. ಆ ಕಾರಣದ ನಾನು ಇಂಥದ್ದು ಯಾಕೆ ಪಾತ್ರ ಐತಂದು ಎಂದಿಗೂ ಕೂಡ ಕೆಟ್ಟ ಅನ್ಸ್ಕೊಬೇಡ್ರಿ. ನಾ ಇಲ್ಲೂ ಕೂಡ ಭಾಳ ಜನರ ಮಾತೆಯರನ್ನ ನೋಡಿದ್ದೇನೆ. ಹಿಂಗೂ ಎಷ್ಟು ಜನ ಅದಾರಲ್ಲ ಚಂದ ಬ್ಯಾಲೆನ್ಸ್ ಮಾಡ್ತಾರೆ. ನಾನು ಭಾಳ ಜನ ಮಾತೆಯರು ನೋಡಿ, ಈ ಕಡೆ ಪತಿ ಜಾಬಿಗೆ ಹೋಗಿರಬೇಕು, ಈ ಕಡೆ ಸೇವಾಗೆ ಓಡಿ ಬರ್ತಾರೆ. ಈ ಕಡೆ ಅವ್ರು ಎಲ್ಲರ ಮದ್ವೆಗೆ ಬೇರೆ ಕಡೆ ಊರಿಗೆ ಹೋಗಿರಬೇಕು, ಬಾಬನ ಮನೆಗೆ ಓಡಿ ಬರ್ತಾರೆ. ಇಂಥ ಮಾತೆಯರ್ನ ಭಾಳ ನೋಡೀರಿ, ಭಾಳ ಚಂದ ಅದ ರೀ ಮಾತೆಯರ್ ಸ್ಟೋರಿ. ನಾ ಹೇಳ್ತೀನಿ ರೀ, ಮಾತೆಯರ್ ಹಿಸ್ಟ್ರಿ ಬರೆದು ನೋಡಿದ್ನಿ ಅಥವಾ ಓದಿದ್ನಿ ಅಂದ್ರೆ ಒಂದು ಬುಕ್ ಆದರೂ ಕಡಿಮೆ ಆಕೈತ್ರಿ. ಯಾಕಂದ್ರೆ ಮಾತೆಯರಂದ್ರೆ ಮಾತೆಯರು ಅವ್ರಿಗೆ ವಿಘ್ನ ಅಂತ ಗುಡ್ಡಗಳಿರ್ತಾವೆ, ಆದರೆ ಹೆಂಗೆ ನಕ್ಕೋತ ಪಾರು ಮಾಡ್ತಾರಲ್ಲ, ಗ್ರೇಟ್ ಮಾತೆಯರು ಹೇಳ್ತೇನೆ ನಾನು. ಭಾಳ ಗ್ರೇಟ್ ರೀ ಮಾತು. ಮತ್ತು ಅವ್ರ ತಗೋ ಇಷ್ಟು ಯುಕ್ತಿಗಳಿರ್ತಾವಲ್ರಿ, ಭಾಳ ಯುಕ್ತಿಗಳಿರ್ತಾವೆ. ಹೆಂಗೆ ಮಾಡಿ ನಾನು ಬಾಬನ ಮನೆಗೆ ಓಡಿ ಬರಲಿ, ಹೆಂಗೆ ಮಾಡಿ ನನಗೆ ಗಳಿಕೆ ಮಾಡ್ಕೊಳ್ಳಿ, ಹೆಂಗೆ ಮಾಡಿ ನನ್ನ ಭಾಗ್ಯ ಮಾಡ್ಕೊಳ್ಳಿ, ಹೆಂಗೆ ಮಾಡಿ ನಾ ಸೇವಾಗೆ ಓಡಿ ಬರಲಿ ಅನ್ನುವಂಥದ್ದು ನಾನು ಮಾತೆಯರು ನೋಡಿ ಭಾಳ ಕಲ್ತಿದ್ದೇನೆ ರೀ. ಮಾತೆಯರು ಮತ್ತು ಅನುಭವಿ ಇರೋದ್ರಿಂದ ಅವ್ರಿಗೆಲ್ಲ ಗೊತ್ತಾಕೈತ್ರಿ, ಎಲ್ಲ ಬರ್ತಿರ್ತೈತಿ, ಎಲ್ಲನೂ ಗೊತ್ತಿರ್ತೈತಿ, ಅವ್ರಿಗೆಲ್ಲನೂ ಬರ್ತಿರ್ತೈತಿ. ಸೊ ಆ ಕಾರಣದಿಂದ ಒಂಚೂರು ಏನು ಬ್ಯಾಲೆನ್ಸ್ ತಪ್ತಿರ್ತೈತಲ್ರಿ, ಆ ಬ್ಯಾಲೆನ್ಸನ್ನು ಸಮತೋಲನೆ ಮಾಡ್ಕೊಂಡು ನೀವು ನಡೆಯೋದ್ರಿಂದ ನಿಮ್ದೆಲ್ಲ ಏನಾಕೈತ್ರಿ ಚಲೋ ಆಕೈತ್ರಿ. ಮತ್ತು ಒಮ್ಮೆ ನಾವು ಹಿಂಗೂ ಮಾಡ್ತೈತೆ. ಈ ಊಟದ ನಿಯಮ ಆಯಿತು, ನಾವು ಮನೆಯಲ್ಲಿ ಇರುವಂಥವ್ರು ಊಟದ ನಿಯಮ ಹೆಂಗೆ ಪಾಲನೆ ಮಾಡೋದು ಅಂಥೇಳಿ ಸ್ವಲ್ಪ ಈ ಊಟದ ನಿಯಮನಾಗೂ ನಾವೇನು ಇರ್ಬೇಕು ರೀ, ಪತ್ತೆ ಇಡಬೇಕ್ರಿ. ಈಗ ಎಲ್ಲರ ಮದ್ವೆಗೆ ಹೋಗಿರ್ತೀವಿ, ಬಾಬಾ ಮುರ್ಲೆ ಹೇಳ್ತಾರೆ, ನಾ ಎಲ್ಲೂ ಬೇಡ ಅಂದಿಲ್ಲ, ನಾ ಕಲರ್ ಡ್ರೆಸ್ ಹಾಕೋಬೇಡ ಅಂತೂ ಹೇಳಿಲ್ಲ, ನಮ್ಮ ಮದ್ವೆಗೆಲ್ಲ ಹೋಗ್ಬೇಡ್ರಿ ಅಂತೂ ಅಂದಿಲ್ಲ. ಕರೆ ಹೋಗ್ರಿ ಅದಕ್ಕೆ ಮದ್ವೆಗೆಲ್ಲ, ಬೇರೆ ಕಡೆ ಯಾಕೆ ಅಡ್ಡಾಡ್ರಿ ಅಂತಾನೆ ಬಾಬಾ ಮಾತೆಯರಿಗೆ. ಬಾಬಾ ಅಂತಾನೆ, ಯಾಕಂದ್ರೆ ಲೋಕ ಲಾಜನ್ನು ತೋಡ್ ನಿಭಾನ ಹೇ ಅಂದರೆ ನಿಭಾಯಿಸ್ಬೇಕ್ರಿ. ಆದ್ರೆ ಅಲ್ಲೂ ಕೂಡ ಯಾಕೆ ಹೊಂಟಿರಿ ನೀವು, ಸೇವೆಗೋಸ್ಕರ ಹೊಂಟಿರಿ. ಕರೆ ಮದ್ವೆಗೆಲ್ಲ ಹೋಗೇವಂತ ಹೇಳಿ ಅಲ್ಲಿ ತಿನ್ನೋದಾಗಲಿ ಮಾಡೋದೆ. ನಾ ಇಲ್ಲಿ ನಮ್ಮಲ್ಲಿ ಕ್ಲಾಸಿಗೆ ಬರುವಂಥ ಒಬ್ರು ಅಕ್ಕೋರು ಹೇಳ್ತಾ ಇದ್ರು ತಮ್ಮ ಅನುಭವ.
ಒಬ್ರದ್ದು ಯಾರ್ದೋ ತಟ್ಟೆ ತಿಂದಿದ್ದನ್ನು ಎಲ್ಲರ ಮುಂದೆ ತೊಗೊಂಡು ಅಡ್ಡಾಡತ್ತಿದ್ರತ್ ನೋಡ್ರಿ. ಎಷ್ಟು ಚಂದ ಯುಕ್ತಿಗಳು ನೋಡ್ರಿ, ಎಷ್ಟು ಚಂದ ಮಾತೇರು ಮಾಡ್ತಾರೆ. ಬೇರೆಯವ್ರ ತಟ್ಟೆಯನ್ನು ತಾವು ಹಿಡ್ಕೊಂಡು ಅಡ್ಡಾಡಕತ್ತಿದ್ರೆ ಯಾಕಂದ್ರೆ ಬೇರೆಯವ್ರಿಗೆ ಗೊತ್ತಾಗಲಿ ನಾನು ತಿಂದೇನಿ ಅಂಥೇಳಿ. ಈ ರೀತಿ ಯುಕ್ತಿಗಳನ್ನ ಮಾಡಿ ಅವರಿಂದ ಪಾರಾಗೋದು ಒಂದ ನೋಡ್ಕೊಳತ್ರಿ. ಅಂದಮೇಲೆ ನಾವು ಏನಾಗ್ತೀವಿ ರೀ, ಪಾರಾಗ್ತೀವಿ ರೀ. ಇಲ್ಲಾಂದ್ರೆ ಪಾರ ಆಗಂಗಿಲ್ಲ. ಈಗ ಅಂದ್ರೆ ನಮ್ಮ ತಾಯಿದ ಯಾಕೆ ಹೇಳ್ತೀನಂತ ತಿಳ್ಕೊಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ತಾಯಿ ನಾನು ನೋಡೇನಲ್ರಿ, ನಾ ಎಲ್ಲರದು ನೋಡೇನಿ, ನಮ್ಮ ತಾಯಿನೂ ನೋಡೇನಿ. ಇಲ್ಲಿ ಈಕಿ ಮದ್ವೆಗೆ ಹೋಗೋದೇ ಬಿಟ್ಲ ರೀ, ಕರೆಯೋದೇ ಬಿಟ್ರಿ ಒಂದು. ಎರಡನೇದು ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ ಈಕಿ ಓಂ ಶಾಂತಿ ಹೋಗ್ತಾ ಏನೂ ತಿನ್ನಂಗಿಲ್ಲ. ಅವರೇ ಹೇಳ್ಬಿಡ್ತಾರತ್ತ, ನೀವು ಓಂ ಶಾಂತಿ ಹೋಗ್ತೀನಿ ಏನು ತಿನ್ನಂಗಿಲ್ಲ ತಗೋತೆ. ಈಗ ನೋಡ್ರಿ, ಅವ್ರಿಗೆ ಯಾರಿಗ್ರೆ ತಿನ್ಬೇಕಂತ ಅನಿಸಿದ್ರು ಕೂಡ ಅವ್ರು ಅಂದ್ಬಿಡ್ತಾರೆ ತಿನ್ನಂಗಿಲ್ಲ ಬಿಡತ್ತೆ. ಹಿಂಗೆ ನಮ್ಮದು ಕೂಡ ಪ್ರಚಾರ ಆಗ್ಬಿಡ್ಬೇಕು, ಈಕಿ ಹೋಗ್ತಾಳಲ್ಲ ಆಕಿ ತಿನ್ನಂಗಿಲ್ಲ, ಆಕಿನ ಕಾಡಬಾರ್ದು. ಈ ರೀತಿ ಹೆಸರೇ ಮಾಡ್ಕೋಬೇಕು ಅಂತ, ಇಲ್ಲ ಯುಕ್ತಿಗಳನ್ನ ರಚನೆ ಮಾಡ್ಕೊಡ್ಬೇಕು ಅಂತ. ಆದ್ರೆ ನಮ್ಮ ಪತ್ತೆಗಳನ್ನ ಏನಿಲ್ಲ ಮಂದಿ ಸಲುವಾಗಿ ಬಿಡೋದು, ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ. ಬೇರೆಯವ್ರ ಸಲುವಾಗಿ ಎಲ್ಲ ಮಾಡಿರಿ, ಪತ್ತೆಗಳನ್ನ ಮುರಿರ್ಬೇಕಾದ್ರೆ. ಆದರೆ ನಿಮ್ದು ಯಾವಾಗ ಬರ್ತೈತಿ, ನೀವು ಜ್ಞಾನ ಮಾರ್ಗದಲ್ಲಿ ನಡೆಯುವಂಥವ್ರು ಇರ್ತೀರಿ, ನೀವು ಪತ್ತೆಯನ್ನು ಮುರಿಯೋದಾಗಲಿ ಅಥವಾ ತೆಗೆಯೋದಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ. ಇನ್ನು ಬಾಬಾನ ಮನೆ ಯಜ್ಞದ ಧನದ ವಿಷಯ ಆಗಲಿ, ನಂಗೆ ಅನ್ನಿಸ್ತೈತಿ ಮಾತೇನು ಗುಪ್ತ ದಾನ ಮಾಡ್ತಾರಲ್ಲ ಅವ್ರು ಹಂಗೆ ಯಾರು ದಾನ ಮಾಡಂಗಿಲ್ಲ. ಒಂದೊಂದು ಹನಿ ಸೇರಿ ಬಾಬಾನ ಮನೆ ಕಟ್ಲಾಕೈತೆ ಅಥವಾ ಬಾಬಾನ ಯಜ್ಞ ನಡಿತೈತಿ. ಮಾತೇರನ್ನ ಕೇಳಿದ್ದೀನಿ, ಭಾಳ ಜನ ಮಾತೇ ತಮ್ಮ ಬಳಿ ಮಾರಿ, ತಮಗೇನು FD ಇಟ್ಟಿರ್ತಾರೆ ಅದನ್ನು ಮಾರಿ ಮುಚ್ಚಿ ಬಾಬಾನ ಮನೆಗೆ ಕೊಟ್ಟು ಬಾಬಾನ ಸೇವಾ ಕೇಂದ್ರ. ಬಾಬಾ ಒಂದು ಸಲ ಹೇಳಿದ್ರು, ಹಿಸ್ಟ್ರಿ ಹಾಲ್ ರೆಡಿ ಆಗ್ತೈತಂತ್ರಿ ಯಜ್ಞದಲ್ಲಿ. ಒಂದು ಮಾತೆ ತನ್ನ ಒಂದು ಹೊಟ್ಟೆ 3 ಹೊತ್ತು ಊಟ ಮಾಡೋದನ್ನು 2 ಹೊತ್ತನ್ನು ಕ್ಯಾನ್ಸಲ್ ಮಾಡಿ ಆ 2 ಹೊತ್ತ ದುಡ್ಡನ್ನು ಹಿಸ್ಟ್ರಿ ಹಾಲ್ ಕಟ್ಟಲಿಕ್ಕೆ ಬಾಬಾಗೆ ಏನು ಮಾಡ್ತಿದ್ರಂತ ಪೋಸ್ಟ್ ಕಳಿಸ್ತಿದ್ರು. ಬಾಬಾಗೆ ಯಾವಾಗ ಗೊತ್ತಾಯಿತು, ಬಾಬಾ ಹೇಳಿದ್ರು ಈ ಅಬು ರೋಡ್ ಎಷ್ಟು ಅಬು ರೋಡ್ ಎಷ್ಟು ಊರು ದೊಡ್ಡದೈತಲ್ಲ ಅಷ್ಟು ದೊಡ್ಡ ಮಹಲ್ನಿಂದ ಸತ್ಯವನಾಗ ಇರ್ತೈತೆ ಅಂತ ಹೇಳಿದ್ರು. ಅಂದ್ರೆ ನಾವು ಏನು ಯಜ್ಞಕ್ಕೆ ಮಾಡ್ತೀವಲ್ರಿ, ನಮಗೆ ಎಲ್ಲೂ ಹೋಗಂಗಿಲ್ಲ, ಯಜ್ಞ ನಮ್ಗೆ ಹೊಳ್ಳಿ ಕೊಡ್ತೈತ್ರಿ, ಇದು ಮಾತ್ರ ಗ್ಯಾರಂಟಿ. ಅದಕ್ಕೋಸ್ಕರ ಮಾತೇರದು ತ್ಯಾಗ ಭಾಳ ದೊಡ್ಡದೈತ್ರಿ. ಮಾತೇರದು ಒಬ್ಬರೊಬ್ರು ಕಿವ್ಯಾನು ಕೊಟ್ಟಾರಿ, ಒಬ್ಬರೊಬ್ರು ಬಳಿ ಕೊಟ್ಟಾರಿ. ಎಂಥ ತ್ಯಾಗ ರೀ, ಯೋಚನೆ ಮಾಡಿರಿ. ಅವ್ರಿಗೆ ಎಂಥ ಮಹಲ್ ಸಿಗೋದೈತಿ ಯೋಚನೆ ಮಾಡಿರಿ. ಎಂತೆಂಥ ಅದಾರಿ ಮಾತೇರು. ಎಷ್ಟು ಮಾತೇರಿಗೆ ಥ್ಯಾಂಕ್ಸ್, ಎಷ್ಟು ಮಾತೇರಿಗೆ ಅವರಿಗೆ ದುವಾ ಆಶೀರ್ವಾದ ಗ್ರೇಟ್ಫುಲ್ ಹೇಳಿದ್ರು ಕಡಿಮೆ ಐತ್ರಿ. ಇಂಥ ಮಾತೇರು ಕೂಡ ಅದಾರಿ. ಮತ್ತು ಇನ್ನೊಂದು ಮಾತೇರು, ಈಗ ನೀವು ಯಜ್ಞದಲ್ಲಿ ಏನೋ ಬಾಬಾನ ಸೇವೆ ಮಾಡ್ತೀರಿ, ಮಾಡಿದಾದ್ಮೇಲೆ ಒಂಚೂರು ಏನಾದರೂ ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಊರಾಗ ಹೊಸ ಸೆಂಟ್ರ್ ಆಗ್ತಾಯಿದೆ ಅಂತ ತಿಳ್ಕೊರಿ. ಆವಾಗ ನೀವು ಅಕ್ಕೋರು ನಿಮ್ಮ ಜೊತೆ ಪ್ರೀತಿಯಿಂದ ಪಾಲನೆ ಮಾಡ್ತಿರ್ತಾರೋ, ಆವಾಗ ನೀವು ಕೂಡ ಸ್ವಲ್ಪ ಅಕ್ಕೋರಿಗೆ ಧನದಿಂದ ಸೇವಾ ಮಾಡ್ತೀರಿ, ಎಲ್ಲ ರೀತಿಯಿಂದ ಸಹಯೋಗ ಕೊಡ್ತೀರಿ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನಿಮ್ಮ ಊರಲ್ಲಿ ಸೆಂಟ್ರ್ ಆಕೈತಿ. ಆಮೇಲೆ ಏನು ಮೊದಲು ನಿಮಗೆ ಎಷ್ಟು ಪ್ರೀತಿ ಸ್ನೇಹ ಗೌರವ ಕೊಡ್ತಿದ್ರು ಅಷ್ಟೇನು ಕಡಿಮೆ, ಯಾಕಂದ್ರೆ ಕಡಿಮೆ ಅಂತ ಆಗೋದಿಲ್ಲ ಅಂತಲ್ಲ, ಭಾಳ ಜನ ಮಕ್ಕಳು ಆದ್ಕೊಳ್ಳಿ ಸ್ವಲ್ಪ ನಿಮ್ಮ ಅಟೆನ್ಷನ್ ಕಡಿಮೆ ಆಯಿತು ಅಂತ ಒಂಚೂರು ಏನರ ಇದಾಯ್ತಂದ್ರೆ ಅವಾಗ ನೀವು ಧನ ಸೇವಾ ಕಡಿಮೆ ಮಾಡೋದಾಗಲಿ ಅದೆಲ್ಲ ಹಂಗೆ ಆಗಬಾರ್ದು. ಮೊದಲು ಹೆಂಗೆ ಭಾವನೆ ಇತ್ತು ಈಗೂ ಕೂಡ ಹಂಗೆ ಭಾವನೆ ಇರಬೇಕು. ಮತ್ತು ಇನ್ನೊಂಚೂರು ಮಾತೇರು ಇನ್ನೊಂಚೂರು ಏನಂದ್ರೆ ಅಕ್ಕಂದಿರ ಜೊತೆ ಹೋಲಿಕೆ ಮಾಡ್ಕೋದಾಗಲಿ ಇದು ಕೂಡ ಮಾಡ್ಕೊಳಿಕ್ಕೆ ಹೋಗಬೇಡ್ರಿ. ಅಕ್ಕೋರ್ದು ಎಷ್ಟು ಚಲೋ ಐತ್ಲ, ಅಕ್ಕೋರ್ದು ಏನು ಗದ್ದೆ ಮೇಲೆ ಕುತ್ಕೊಂಡು ಹೇಳಿಬಿಟ್ರೆ ಮುಗಿದು ಹೋತ್ಲ, ಅಕ್ಕಂದಿರ್ದ ಎಷ್ಟು ಚಲೋ ನೋಡು, ಆರಾಮ್ ನಾವೆಲ್ಲ ಬಂದೆಲ್ಲ ಮಾಡಿಕೊಟ್ಟು ಹೋಗ್ಬಿಡ್ತೀವಿ, ಆರಾಮ ಇರ್ತಾರೆ ನೋಡು, ನಮ್ದು ಎಷ್ಟು ಬಂದನಲ್ಲ ಅಂತ ಹಿಂಗೆ ಅಕ್ಕಂದಿರ ಜೊತೆ ಹೋಲಿಕೆ ಮಾಡ್ಕೋದು, ಅಕ್ಕಂದಿರ ಮೇಲೆ ಭಾವನೆ ಕಡಿಮೆ ಮಾಡ್ಕೋದು ಇದು ಮಾಡಬಾರ್ದು. ಒಂದು ಗುರುಗಳು ಒಂದು ಸನ್ಯಾಸಿಗಳಿಗೆ ಕಾಲು ಮುಗಿದು ಪೂಜಾ ಮಾಡಿ ಅವ್ರು ಹೇಳ್ದಂಗೆ ಕೇಳ್ತಿರ್ತಾರೆ ಕ್ಯಾವಿ ಬಟ್ಟೆ ಹಾಕ್ಕೊಂಡ್ರೆ. ಮತ್ತು ಶಿವ ಬಾಬಾ ಡೈರೆಕ್ಟ್ ಚೂಸ್ ಮಾಡಿರುವಂಥ ಅಕ್ಕಂದಿರ ಬಗ್ಗೆ ನಾವು ಹಿಂಗೆ ಮಾತಾಡ್ತೇವೆ ಅಂದರೆ ಇದು ತಪ್ಪಲ್ರಿ. ಏನ್ರಿ ಹಿಂಗೂ ಒಮ್ಮೆ ಮಾತಾಡ್ತಿರ್ತೇವೆ. ಬ್ರಹ್ಮ ಬಾಬಾ ಯಾವುದೋ ಮಹಲ್ನಾಗ ಇರಲಿಲ್ಲ, ಇವ್ರ ಅಕ್ಕಂದಿರು ಎರಡು ದೊಡ್ಡ ಈಗ ಎಲ್ಲ ಕಡೆ ಸೆಂಟರ್ಗಳು ಎಲ್ಲ ದೊಡ್ಡನ ಆಗ್ಬಿಟ್ಟವ್ರಿ. ಎಲ್ಲ ಊರ್ನಾಗ ಸೆಂಟರ್ ಸೇವಾ ಕೇಂದ್ರಗಳು ಎಲ್ಲ ಕಡೆ ದೊಡ್ಡ ಆಗ್ಬಿಟ್ಟವ್ರಿ.
ಮೊದಲು ಏನೂ ಇರಲಿಲ್ಲ. ಆಮೇಲೆ ಈಗೆಲ್ಲ ದೊಡ್ಡದು ಅದಕ್ಕೆ ಮಾತಾಡ್ತಿರ್ತೇವೆ, ಒಮ್ಮೆ ಹಿಂಗೂ ಮಾತಾಡ್ತಿರ್ತೀವಿ. ಏನಂತಾರೆ, ಮೊದಲು ಏನೂ ಇರಲಿಲ್ಲ ರೀ, ಅದಕ್ಕೆ ನಮಗೆ ಭಾಳ ಸ್ನೇಹ ಪ್ರೀತಿ ಗೌರವ ಕೊಡ್ತಿದ್ರಿ, ಈಗೆಲ್ಲ ದೊಡ್ಡ ಸೆಂಟ್ರ್ಗಳು ಆಗಿಬಿಟ್ಟವ್ರಿ, ಈಗೇನು ಅಕ್ಕಂದಿರಿಗೇನು ಆ ಭಾವನೆ ಇಲ್ಲೇ ಇಲ್ಲರಿ, ಅಕ್ಕಂದಿರಿಗೂ ಅಭಿಮಾನ ಬಂದುಬಿಟ್ಟೈತ್ರಿ ಅಂತ ಹಿಂಗೂ ಮಾತಾಡ್ತಿರ್ತೇವೆ. ಈಗ ಹೇಳ್ರಿ, ಆ ಟೈಮ್ನ ಹಂಗಿತ್ತು, ಈ ಟೈಮ್ ದೊಡ್ಡ ಸೆಂಟ್ರ್ ಆಗ್ಯಾವ. ಈಗ ದೊಡ್ಡ ಸೆಂಟ್ರ್ ಆಗೈತೆ ಅಂದಮೇಲೆ ಇರಬೇಕು ಇರಬಾರ್ದು, ಅದು ಆ ಟೈಮ್ನಾಗ ಅಕ್ಕಂದಿರ ಬಾಡಿಗೆ ಮನೆಯಾಗ ಇರ್ತಿದ್ರು. ಯಾವಾಗ ಬಾಡಿಗೆ ಕೊಡಕ್ಕೆ ಆಗ್ತಿರ್ಲಿಲ್ಲ ಅವಾಗ ಸ್ವಂತ ಸೆಂಟ್ರ್ಗಳು ಆಗಾಕತ್ತು. ಬ್ರಹ್ಮ ಬಾಬಾ ಇದ್ದಾಗ ಪಾಂಡವ ಭವನ ಸ್ವಂತ ಸೆಂಟ್ರ್ ತೊಗೊಂಡ್ರು. ಅದು ಯಾಕ್ರಿ, ಅದು ಕೋಟಾ ಹೌಸನ್ನು ಬಿಡಿಸಿದ್ರು. ಬಿಡಿಸಿದ ಕೂಡಲೇ ಬಾಬಾ ಪಾಂಡವ ಅಂತ ತೊಗೊಂಡ. ಅದೇ ರೀತಿ ಬಾಬಾನ ಮನೆ ಮಕ್ಕಳು ದೊಡ್ಡ ಅದು, ಸೆಂಟ್ರ್ಗಳು ದೊಡ್ಡ ಅದು, ಎಗ್ಗೆ ಬೆಳ್ಕೋತ ಹೋತು. ಈಗ ನೀವು ಕೂಡ ನೋಡ್ರಿ, ನೀವು ಅತ್ತೆ ಅದಿರಂತ ತಿಕ್ಕೋರಿ, ನೀವು ಅತ್ತೆ ಅದೀರಿ, ನೀವು ಕೊಡ ತೊಗೊಂಡು ಬಾವಿಗೆ ಹೋಗಿ ನೀರು ತುಂಬ್ಕೊಂಬಂದಿರಿ, ನೀವು ಗುಡಿಸಲು ಮನ್ಯಾಗ ಅದಿರಂತ ತಿಕ್ಕೋರಿ, ನೀವು ಹಂಚಿನ ಮನ್ಯಾಗ ಅದಿರಂತ ತಿಕ್ಕೋರಿ. ಆಮೇಲೆ ನೀವು ಕಷ್ಟಪಟ್ಟು ಎಲ್ಲ ಮಾಡಿ ಮಗನ ಓದಿಸ್ತೀರಿ. ಮಗನ ಓದಿಸಿದ ಮೇಲೆ ಅವು ದೊಡ್ಡವಾಗಿ ಅವು ಹೊಸ ಮನೆ RCC ಮನೆ ಕಟ್ಟೋಣಂತ ಮನೆ ಕಟ್ತಾ ಅಂತ ತಿಕ್ಕೋರಿ. ಆಮೇಲೆ ಸೊಸಿ ಬರ್ತಾಳ್ರಿ ಮನೆಗೆ, ಸೊಸಿ ಬಂದ್ಮೇಲೆ ಹಿಂಗೆ ಅಂತೀರೇನ್ರಿ, ಏನಂತ, ನಾವು ಆ ಮನೆಯಾಗಿದ್ವಿ, ನಾವು ನೀರು ತುಂಬಿ ಬಾವಿಯಿಂದ ನೀರು ತೊಗೊಂಬರ್ತಿದ್ವಿ ಅಂದ್ರೆ ಆಕೆ ಏನಂತ, ಹಾಂ ನಿಮ್ಮ ಆ ಕಾಲನ್ಯಾಗ ಹಂಗಿದ್ರಿ, ಈ ಕಾಲ ಹಿಂಗೈತ್ರಿ ಅಂತಾರೆ ಅವ್ರು. ಅದೇ ರೀತಿ ರೀ, ಈಗ ಚಲೋ ಸೆಂಟ್ರ್ಗಳು ಆಗಕತ್ತವಂದ್ರೆ ಅರ್ಥ ಏನು, ಬಾಬಾನ ವೃದ್ಧಿ ಆಗಕತ್ತೈತಿ, ಬಾಬಾ ಮಕ್ಕಳಿಗೆ ಎಲ್ಲರೂ ಬರಲಿ ಅಂತ ದೊಡ್ಡದು ಮಾಡತ್ತಾನು. ಈಗ ಗುಡಿ ಸಂದ್ ಇರ್ತೈತ್ರಿ, ಹೇಗೆ ಗುಡಿ ಸಂದ್ ಇರ್ತೈತಿ, ಆಮೇಲೆ ಎಲ್ಲರೂ ಮನ್ಯಾಗ ಊರಾಗಿನ ಮಂದಿ ಸೇರಿ ಅದನ್ನು ದೊಡ್ಡದು ಮಾಡ್ತಾರೆ ಇಲ್ರಿ, ಚಂದ ದೊಡ್ಡದು ಮಾಡ್ತಾರೆ. ಅಂದರೆ ಗುಡಿ ಜೊತೆ ತಮ್ಮ ಮನೆ ಜೊತೆ ಹೋಲಿಕೆ ಮಾಡ್ತಾರೇನ್ರಿ. ಹೇ ಗುಡ್ಯಾಗ ಎಷ್ಟು ಬಂಗಾರ ಐತಿ, ಹೇ ಗುಡ್ಯಾಗ ದಿವಸ ರೇಷನ್ ಎಟ್ಟುಕೊಂಡು ಐತಿ, ಹೇ ಗುಡ್ಯಾಗ ದಿವಸ ಬ್ರಹ್ಮಭೋಜನ ಆಕೈತಲ್ಲ, ಹೇ ಗುಡ್ಯಾಗ ಎಲ್ಲ ಭಕ್ತರು ಬಂದವ್ರಿಗೆಲ್ಲ ಅನ್ನ ಸಾರ ಕೊಡ್ತಾರಂತ ಏನ್ರಿ ಮನೆ ಜೊತೆ ಗುಡಿಯನ್ನು ಹೋಲಿಕೆ ಮಾಡ್ಕೋತೇವೇನ್ರಿ. ಅದೇ ರೀತಿ ನಾವು ಬಾಬಾನ ಮನೆ ಜೊತೆ ಹೋಲಿಕೆ ಮಾಡ್ಕೋಬಾರ್ದು. ಏನು ಬಿಡ್ರಿಪ್ಪ, ಈ ಅಕ್ಕಂದಿರ್ದ ಚಲೋ ನೋಡಿ ಬಂದುಬಿಟ್ರೆ ಮುಗಿದು ಹೋಯ್ತು, ದೊಡ್ಡ ದೊಡ್ಡ ಸೆಂಟ್ರ್ನಾಗ ಇರ್ತಾರೆ, ದೊಡ್ಡ ದೊಡ್ಡ ಹಾಸಿಗೆ ಮ್ಯಾಗ ಮಕ್ಕೋತಾರೆ, ಬೆಡ್ ಮ್ಯಾಗ ಮಕ್ಕೋತಾರೆ, ದೊಡ್ಡ ದೊಡ್ಡ ವಾರ್ಡ್ರೋಬ್ ಐತಿ, ಮನ್ಯಾಗ ಅಷ್ಟು ಸಾಮಾನಿಲ್ಲ, ಇವ್ರ ಸೆಂಟ್ರ್ನಾಗ ಅಷ್ಟು ಸಾಮಾನು ಅದಾವ, ಮನ್ಯಾಗ ನಮ್ಗೆ ತಿನ್ನಕ್ಕೆ ಉಣ್ಣಕ್ಕೆ ರೇಷನ್ ಇಲ್ಲ, ಇವ್ರು ಪ್ರತಿದಿನ ಹೋಳ್ಗೆ ಪೂರಿ ಇಡ್ಲಿ ಸಾಂಬಾರು ತಿಂತಾರೆ. ಈ ರೀತಿ ನೀವು ಮಾತಾಡ್ಕೋತ ಹೋದ್ವಿ ಅಥವಾ ಯೋಚನೆಗಳು ಈ ರೀತಿ ಬಂದು ಅಂದ್ರೆ ಲಾಸ್ ಯಾರ್ದ್ರಿ. ಸ್ವಲ್ಪ ಯಾವಾಗಲೂ ಯೋಚನೆ ಮಾಡ್ಕೊಡ್ರಿ, ನಾವು ನಮ್ಮ ಮನೆಯನ್ನು ಗುಡಿ ಜೊತೆ ಹೋಲಿಕೆ ಮಾಡ್ಕೋತೀವೇನ್ರಿ, ಯಾಕಂದ್ರೆ ಅದು ಗುಡಿ ಬೇಹದ್ದೈತಿ. ಮತ್ತು ಇದು ಸೆಂಟ್ರ್ ಅಂದ್ರೆ ಏನ್ರಿ, ಬೇಹದ್ದೈತಿ. ಇದನ್ನು ನಮ್ಮ ಮನೆ ಜೊತೆ ಹೋಲಿಕೆ ಮಾಡ್ಕೋಬಾರ್ದು. ನೀವೇನು ಬಾಬಾನ ಮಾಡಿದ್ದೀರಿ, ಬಾಬಾ ನೀವು ರಿಟರ್ನ್ ಕೊಡ್ತಾನೆ. ಅಲ್ಲೇ ಗುಡಿಯೊಳಗೆ ಹೋಗಿ ಹುಂಡಿ ಹೋಗಿ ಹಾಕಿ ಬರ್ತೀವಿ ರೀ, ದೇವ್ರು ಕೊಡ್ತಾನಂತ ಹೇಳಿ. ಮತ್ತು ಇಲ್ಲಂತ ಡೈರೆಕ್ಟ್ ಶಿವ ಬಾಬಾನ ಹುಂಡಿ ಹಾಕಕತ್ತೀರಿ, ನಿಮ್ಗೆ ಯಾಕೆ ಕೊಡಂಗಿಲ್ರಿ, ಮತ್ತು ನಿಮ್ಗೆ ಬಿಟ್ಟರೆ ಮತ್ತೆ ಯಾರಿಗೆ ಕೊಡಕ್ಕೆ ಹೋಗ್ತಾನೆ. ಆದ್ರೆ ಏನು ಮಾಡ್ತೀವಿ ರೀ, ಮೊದಲು ಚಲೋ ಇರ್ತೈತ್ರಿ, ಮೊದಲು ಭಾವನೆ ಚಲೋ ಇರ್ತೈತ್ರಿ, ಬರ್ತಾ ಬರ್ತಾಂಗೆ ಸೆಂಟ್ರ್ ಏನರ ವೃದ್ಧಿ ಆಯಿತು, ಸೆಂಟ್ರದಲ್ಲಿ ನಮಗೆ ಏನರ ಗೌರವ ಮಾನ ಶಾನ ಸ್ವಲ್ಪ ಕಡಿಮೆ ಆಯಿತು, ಆವಾಗ ಇಂಥವೆಲ್ಲ ಯೋಚನೆ ಬರ್ತಾವೆ. ಹೋಲಿಕೆ ಮಾಡ್ಕೋಕೆ ಹಿಡಿತೀವಿ, ಅಕ್ಕಂದಿರ ಜೊತೆ ಹೋಲಿಕೆ ಮಾಡ್ತೀವಿ, ಸೆಂಟ್ರ್ ಜೊತೆ ಹೋಲಿಕೆ ಮಾಡ್ತೇವೆ ರೀ. ಒಮ್ಮೆ ಹಿಂಗೂ ಮಾತಾಡ್ತೇವೆ, ಇವ್ರು ಸನ್ಯಾಸಿಗಳ್ರಿ, ಇವ್ರಿಗೆ ಯಾಕೆ ಕಾರ್ ಬೇಕ್ರಿ, ನಾವೇ ನಡ್ಕೋತ ಹೋಗ್ತೀವಿ, ಇವ್ರು ಕಾರ್ನ್ಯಾಗ ಅಡ್ಡಾಡ್ತಾರೆ, ಹಿಂಗೂ ಮಾತಾಡ್ತೇವ್ರಿ. ಇವ್ರಿಗೆ ಎದಕ್ಕೆ ಬೇಕ್ರಿ ಕಾರ, ಇವ್ರಿಗೆ ಎದಕ್ಕೆ ಬೇಕ್ರಿ ಗಾಡಿ, ಇವ್ರ ಸೆಂಟ್ರ್ನಾಗ ಯಾಕೆ ಬೇಕ್ರಿ ಲಿಫ್ಟ್, ಇವ್ರ ಸೆಂಟ್ರ್ನಾಗ ಯಾಕೆ ಬೇಕ್ರಿ ಇತ್ತು ದೊಡ್ಡ ದೊಡ್ಡ ಸಾಮಾನು ರೀ, ಏನು ಅವಶ್ಯಕತೆ ಇತ್ರಿ, ಹಿಂಗೆಲ್ಲ ಮಾತಾಡ್ತೇವೆ. ಇವೆಲ್ಲ ಬಾಬಾ ಅಂತ ಬಚ್ಚೆ ಸಾರ್ ಕೋ ಚೋಡ್ ಕರ್ ವಿಸ್ತಾರ ಮೇ ಮತ್ ಜಾओ. ಸಾರ್ ಏನ್ರಿ, ಬಾಬಾ ನೆನಪು, ಬಾಬಾ ನೆನಪು ಬಿಟ್ಟು ವಿಸ್ತಾರನ್ಯಾಗ ಹೋಗೋದು ಇದು ತಪ್ಪ್ರಿ. ಎದಕ್ಕೆ ಬಂತ್ರಿ ಕಾರ್, ಎದಕ್ಕೆ ಬಂತ್ರಿ, ಎಲ್ಲ ಹಳ್ಳಿ ಸೇವಾ ಹಾಕಿದ್ವೇನ್ರಿ, ಬೇರೆ ಬೇರೆ ಕಡೆ ಹೋಗಕ್ಕೆ ಸೇವಾ ಹಾಕಿದ್ವೇನ್ರಿ, ಏನು ಅವ್ರ ಅನುಕೂಲನಾಗ ಅವ್ರ ಅನುಕೂಲನಾಗ ಕಾರ್ನಾಗ ಮಾಡ್ಕೊಳೋದ ರೀ. ಕಾರ್ ಬಂತಂದ್ರೆ
ಇಲ್ಲಲ್ರಿ, ಇವತ್ತು ಸ್ವಲ್ಪ ಯೋಚನೆ ಮಾಡ್ಬೇಕ್ರಿ. ಹಂಗೆ ಏನು ಬೇಕಾದ ಮನ್ಸಿಗೆ ಬಂದ್ರೆ ಯೋಚನೆ ಮಾಡುವಂಥದ್ದು ಇಟ್ಕೋಬಾರ್ದ್ರಿ. ಇವೆಲ್ಲ ಯಾಕೆ ಬರ್ತಾವೆ ಗೊತ್ತೇನ್ರಿ? ನಮಗೆ ಮನಾಭವ ಏನು ಲಕ್ಷ್ಯ ಕೊಟ್ಟನಲ್ಲ ಶಿವಬಾಬಾ, ನನ್ನ ಅಟ್ಟ ನೆನಪು ಮಾಡು ಅಂತ ಹೇಳಿ. ಇದನ್ನು ಬಿಟ್ಟು ಫಾಲ್ತು ಎಲ್ಲ ಕಡೆ ಅಡ್ಡಾಡ್ತೇವೆ ನೋಡ್ರಿ, ಅವಾಗ ಇವೆಲ್ಲ ಯೋಚನೆಗಳು ಬರ್ತಾವ್ರಿ. ಆದ್ರೆ ಮಾತೇರು, ಹ್ಯಾಟ್ಸ್ ಆಫ್ ಮಾತೇರಿಗೆ. ಯಾಕಂದ್ರೆ ನೀವು ಮಾಡುವಂಥ ಸೇವೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ರಿ. ನಮ್ಮಲ್ಲೂ ಅನೇಕ ಮಾತೇರು ಅದಾರ, ಹೇಳ್ತೇನೆ ರೀ. ಒಂದು ಫೋನ್ ಕಾಲ್ ಮಾಡ್ರೆ ಸಾಕ್ರಿ, ಹಾಜರ್ ಸೆಂಟರ್ನಾಗ ಒಂದು ಫೋನ್ ಕಾಲ್ ಮಾಡ್ರೆ ಸಾಕ್ರಿ, ಬಂದ್ರೆ ರೆಡಿನ, ಎಲ್ಲ ಸೇವಾಕ್ಕೂ ರೆಡಿನ. ಮತ್ತು ನಮ್ಮಲ್ಲಿರೋ ಅಕ್ಕೋರು ಕೂಡ ಹಂಗೆ ಪಾಲನೆ ಕೊಡ್ತಾರೆ ಅವರಿಗೆ. ಒಂದು ಫೋನ್, ನಮ್ಮಲ್ಲಿ ಒಬ್ರು ಅಕ್ಕೋರು ಅದಾರೆ, ಅವ್ರ ಹೆಸರು ತೊಗೊಂಗಿಲ್ರಿ. ಅವ್ರು ಬರೀ ಒಂದು ಫೋನ್ ಅಣ್ಣವ್ರ ಗತೆ ಸೇವಾ ಮಾಡ್ತಾರೆ. ಒಂದು ಫೋನ್ ಕಾಲ್ ಮಾಡ್ರೆ ಸಾಕ್ರಿ, ಏನಂತ ಹಿಂಗೆ ತರೋದೈತ್ರಿ ತಂದ್ರೆ. ಇಷ್ಟು ಸೇವಾಗ ನಂಬರ್ 1 ಅದಾರೆ ಅಕ್ಕೋರು. ಹೇಳ್ತೀನಿ ಆ ಮಾತೇರಿ, ಅವ್ರಿಗೆ ತಿಳ್ಕೊಲಾರ್ದ ಮಾಡ್ತಾರೆ. ಅಟ್ಟು ಬಾಬಾನ ಮನೆ ಸೇವಾನ ಹುರುಪ. ಏನರ ಒಂದು ಚೀಲ ತೊಗೊಂಬರೋದೈತಂದ್ರೆ ಅವ್ರು ಹೇಳಿಬಿಟ್ರೆ ಸಾಕ್ರಿ, ತೊಗೊಂಬಂದ್ರೆ. ಏನರ ಅಲ್ಲಿ ಹೋಗೋದೈತಂದ್ರೆ ಸಾಕು, ಹೋಗು ನಡ್ರೆ. ಹಂಗೆ ಮಾತೇರದಾರ. ಅವರು ಬಾಬಾನಿಂದ ಎಷ್ಟು ಆಶೀರ್ವಾದ ಪಡ್ಕೊಳ್ಬೋದು ಯೋಚನೆ ಮಾಡಿರಿ. ಇನ್ನೊಬ್ರು ಅಕ್ಕೋರು ಅದಾರಿ, ಅವರು ಏನದಾರಂದ್ರೆ ಅವ್ರದ್ದು ಒಂದು ಅಂಗಡಿ ಐತ್ರಿ. ಅವ್ರ ಅಂಗಡಿ ಒಳಗೆ ಏನರ ದುಡ್ಡು ಕಡಿಮೆ ಆತಂದ್ರೆ, ಅಂದ್ರೆ ಗಿರಾಕಿಗಳು ಕಡಿಮೆ ಬರಾಕತ್ತಂದ್ರೆ ಬಾಬಾನ ಮನೆಗೆ ಭಂಡಾರ ಸೇವೆ ಮಾಡಿಬಿಡ್ತಾರೆ. ಅವಾಗ ಗಿರಾಕಿಗಳು ಹೆಚ್ಚಾಗ್ಬಿಡ್ತಾರೆ. ಯುಕ್ತಿ ಮಾಡ್ತಾರೆ ಅವರು. ಹಿಂಗೆ ಅನೇಕರು ಮಾತೇರು ಅದಾರ. ನಾವು ಅವ್ರ ಹೆಸರು ತೊಗೊಂಗಿಲ್ರಿ. ಅದು ಇಷ್ಟು ಮಾತೇರು ಅದಾರ, ಹೇಳ್ತೇನೆ ರೀ. ಇಷ್ಟು ನಮ್ಮಲ್ಲಿ ಸೇವಾದಾರಿಗಳು ಅದಾರು. ಅವ್ರು ಮಾಡುವಂಥ ತ್ಯಾಗ, ಅವ್ರು ಮಾಡುವಂಥ ತಪಸ್ಸು. ಮತ್ತು ಇನ್ನೊಂದು ಚೂರು ಮಾತೇರಿಗೂ ಮನೆ ಸಂಭಾಲನೆ ಜೊತೆಗೆ ನಿಮ್ದು ತಪಸ್ಸನ್ನು ಕೂಡ ಲಕ್ಷ್ಯ ಇರ್ಬೇಕ್ರಿ. ಯೋಗ ಮಾಡೋದಾಗಲಿ, ಹೆಚ್ಚಿನ ಮಾಡೋದಾಗಲಿ, ಪುರುಷಾರ್ಥ ಮಾಡೋದಾಗಲಿ, ಚಾಟ್ ಬರೆಯೋದಾಗಲಿ, ಇದು ಕೂಡ ಮಾತೇರಿಗೆ ಲಕ್ಷ್ಯ ಇರ್ಬೇಕ್ರಿ. ಯಾಕಂದ್ರೆ ನಾವು ಮನ್ಯಾಗ ಇರ್ತೇವಂದ್ರೆ ಸೇವಾ ಭಾಳ ಇರ್ತೈತ್ರಿ. ಸೇವಾ ಭಾಳ ಇರ್ತೈತಿ. ಯಾಕಡೆ ಇದು ಸೇವಾ ಮಾಡಬೇಕು, ಆ ಕಡೆ ಅಕ್ಕೋರು ಕರೆದ್ರು ಅಕ್ಕೋರು ಹೋಗಿ ಅಲ್ಲಿ ಕ್ಲಾಸಿಗೆ ಹೋಗಿ ಅಲ್ಲೂ ಕೂಡ ಸೇವಾ ಮಾಡಬೇಕು. ಈ ರೀತಿ ಎರಡೂ ಸೇವೆದು ಕೂಡ ನಮ್ಮಲ್ಲಿ ಏನು ಬೇಕ್ರಿ ಅಕ್ಕೋರ, ಬ್ಯಾಲೆನ್ಸ್ ಬೇಕಂದ್ರೆ ನಾವು ಪುರುಷಾರ್ಥಗೂ ಕೂಡ ಟೈಮ್ ತೆಗಿಬೇಕು. ಪುರುಷಾರ್ಥಗೆ ಚಾರ್ಟ್ ಬರೆಯೋದ್ರೊಳಗೆ ಯೋಗದೊಳಗೆ ಟೈಮ್ ಕೊಡಲಿಲ್ಲ ಅಂದ್ರೆ ನಮ್ದು ಇಂಬ್ಯಾಲೆನ್ಸ್ ಆತಂದ್ರೆ ನಮಗೆ ಭಾಳ ಪ್ರಾಬ್ಲಮ್ ಆಗಕ್ಕೆ ಹಿಡಿತೈತೆ ರೀ. ಮತ್ತು ಇನ್ನೊಂದು ರೀ, ಎಂಥ ಮಾತೇರಿಗೆ ವಿಘ್ನ ಬಂದರೂ ಕೂಡ ಬಾಬಾನ ಮೇಲೆ ನಿಶ್ಚಯ ಕಡಿಮೆ ಮಾಡ್ಕೋಬೇಡ್ರಿ. ಯಾಕಂದ್ರೆ ಮಾತೇರಿಗೆ ಬರುವಷ್ಟು ವಿಘ್ನ ಯಾರಿಗೂ ಬರಂಗಿಲ್ಲ. ಒಮ್ಮೊಮ್ಮೆ ಎಲ್ಲ ವಿರೋಧ ಆಗಕ್ಕೆ ಹಿಡಿತೈತಿ. ಒಮ್ಮೊಮ್ಮೆ ಅನ್ನಿಸ್ತೈತೆ, ಬಾಬಾ ನಿನ್ನೆ ಇಟ್ಟು ಪ್ರೀತಿ ಮಾಡೀನಿ, ನಿನ್ನ ಸಲುವಾಗಿ ಇಟ್ಟೆಲ್ಲ ಮಾಡೀನಿ, ನನ್ನ ಪರಿಸ್ಥಿತಿಗಳು ಹೋಗೋವಲ್ಲ, ಒಂದಾದ್ಮೇಲೆ ಒಂದು ಬರಾಕತ್ತವಲ್ಲ, ಏನು ಮಾಡಲಿ? ಅವಾಗ ಬಾಬಾನ ಮೇಲೆ ಸ್ವಲ್ಪ ನಿಶ್ಚಯ ಕಡಿಮೆ ಆಗ್ತೈತೆ. ಒಂದು ಚೂರೂ ಕೂಡ ಯಾವುದೇ ವಿಘ್ನ ಬಂತಂದ್ರೂ ಬಾಬಾನ ಮೇಲೆ ನಿಶ್ಚಯ ಕಡಿಮೆ ಆಗಬಾರ್ದ್ರಿ. ಯಾವ ಬಾಬಾ ಸಿಕ್ಕೇನ್ರಿ? ಶಿವ ಬಾಬಾ ಸಿಕ್ಕಿದ್ದಾನ್ರಿ. ಬಾಬಾ ಅಂದ್ರೆ ಯಾರಿ? ಭಗವಂತ. ಪರಿಸ್ಥಿತಿಗಳು ಯಾಕೆ ಬರ್ತಾವು? ಮುಂದುವರಿಸ್ಲಿಕ್ಕೆ ಬರ್ತಾವು, ನಮ್ಮ ಜಂಪ್ ಮಾಡಿಸ್ಲಿಕ್ಕೆ ಬರತ್ತಾವು, ಅನುಭವಿ ಮಾಡ್ಸಕ್ಕೆ ಬರ್ತಾವೆ. ಖರೆ ನಾ ಬಾಬಾನ ಕೈ ಬಿಡಬಾರ್ದ್ರಿ. ಬಾಬಾನ ಮೇಲೆ ನಮ್ದು ನಿಶ್ಚಯ ಕಡಿಮೆ ಆಗಬಾರ್ದ್ರಿ. ಪೇಪರ್ ಬರ್ತಾವೆ, ಇದು ಮಾಯಾ ಏನು ಮಾಡ್ತೈತಿ ಗೊತ್ತೇನ್ರಿ? ನನ್ನ ಕಡೆ ಜಕ್ಕೋಬೇಕು ಅನ್ನಿಸ್ತೈತಿ, ನನ್ನ ಪಾರ್ಟಿ ಮಾಡ್ಕೋಬೇಕು ಅನ್ನಿಸ್ತೈತಿ. ಎಂಥ ಪೇಪರ್ ಬಂದರೂ ಕೂಡ ಪ್ಲೀಸ್ ಮಾತೇರು ಶಿವ ಬಾಬಾನ ಕೈ ಬಿಡಬೇಡ್ರಿ. ಬಾಬಾನ ನಿಶ್ಚಯ ಮೇಲೆ ಅಟಲ್ ಇಡ್ರಿ. ಒಬ್ರು ಅಕ್ಕೋರು ಮಾತೆ ಇದ್ರಿ, 32 ವಯಸ್ಸಿತ್ರಿ ಆ ಮಾತೆಗೆ. ಆ ಮಾತೆ ಜ್ಞಾನಕ್ಕೆ ಬಂದ್ರಿ. ಅದರ ಪತಿದು ಸ್ವಲ್ಪ ವಿಘ್ನ ಐತೆ. ಜಸ್ಟ್ ಮ್ಯಾರಿಡ್ ಆಗಿದ್ರಿ. ಒಂದು ಮಗಳಿತ್ತು, ಸಣ್ಣ ಮಗಳು, 6 ವರ್ಷದ ಮಗಳು. ಆಕೆ ಭಾಳ ನಶ ಮಾತೆಗೆ. ಎಲ್ಲಿ ಹೋದ್ರು ಆ ಮಾತೇನೂ ಕೂಡ ಜಾಬ್ ಮಾಡ್ತಿದ್ಲು ರೀ. ಎಲ್ಲಿ ಹೋದರೂ ಕೂಡ ಫುಲ್ ಜ್ಞಾನವನ್ನೇ ಹೇಳೋದು. ಅಷ್ಟು ನಶ ಇರಿಸ್ಕೊಂಡ್ಬಿಟ್ರಿ. ಎಲ್ಲಿ ಜಾಬಿಗೆ ಹೋಗ್ತಿದ್ರು ಅಲ್ಲೂ ಕೂಡ ಜ್ಞಾನ ಹೇಳೋದು. ಖಾಲಿ ಇದ್ರೆ ಒಟ್ಟು ಜ್ಞಾನನೇ ಹೇಳೋದು. ಎಲ್ಲರಿಗೂ ಬರೀ ಜ್ಞಾನನೇ ಹೇಳೋದು. ಅಷ್ಟು ನಶ ಅವ್ರಿಗೆ ಏರ್ಬಿಟ್ಟಿದ್ರಿ. ಆದ್ರೆ ಮನೆಯೊಳಗೆ ವಿಘ್ನ ಶುರು ಆಯ್ತು ರೀ. ಅಷ್ಟು ಸ್ವಲ್ಪ ಚೇಂಜ್ ಆಗಕತ್ತರ ಸ್ಟಾರ್ಟ್ ಆಗೈತೆ ಅಂದ್ರೆ ಮನೆಯೊಳಗೂ ವಿಘ್ನ ಪ್ರಾರಂಭ ಆಯಿತು. ಆದರೂ ಕೂಡ ಅಟ್ಟ ಬ್ಯಾಲೆನ್ಸ್ ಮಾಡೋದು. ಆ ಸಣ್ಣ ಮಗಳನ್ನ ಊಟ ಡಬ್ಬಿ ಕಟ್ಟೋದು ಕಳಿಸೋದು, ಆಮೇಲೆ ಪತಿಗೂ ಡಬ್ಬಿ ಕಟ್ಟೋದು ಕಳಿಸೋದು, ಹೀಗೆಲ್ಲ ಮಾಡ್ತಾರೆ. ಆದರೂ ಪತಿ ಬಂಧನ ಒಂದು ಚೂರು ಇತ್ತು. ಒಂದು ಸಲ ಇನ್ನೊಬ್ಬರ ಮಾತೆ ಅವ್ರ ಮನೆಯೊಳಗೆ ಸೆಂಟ್ ನಡೀತಿತ್ತು. ಕ್ಲಾಸ್ ಅಂದರೆ ಗೀತಾ ಪಾಠಶಾಲೆ ನಡೀತಿತ್ತು.
ಆ ಗೀತಾ ಪಾಠಶಾಲೆ ನಡೆಯುವಂತಹ ಮನೆಯೊಳಗಡೆ ಏನಾಯ್ತಂದ್ರೆ ಅವ್ರು ಸ್ವಲ್ಪ ಏನೋ ವಿಘ್ನ ಬಂತು. ಅದಕ್ಕೆ ಈ ಮಾತೇನಿದ್ರು, ನನ್ನ ಮನೆಗೆ ನಡೆಸ್ರಿ ಅಂತ ಅಂದ್ಬಿಟ್ಟು. ಇವ್ರ ಮನ್ಯಾಗ ಆಲ್ರೆಡಿ ವಿಘ್ನ ಐತ್ರಿ, ಪತಿ ಸೇರಂಗಿಲ್ಲ. ಕರೆಯವ್ರು ಏನು ಹೇಳ್ಬಿಟ್ಟು ಅಟ್ ನಶ ಅವ್ರ ಮನ್ಯಾಗ ನಡೀತಾಯಿಲ್ಲ, ನಮ್ಮ ಮನ್ಯಾಗ ನಡೆಸೋಣ ಅಂತ ಹೇಳಿ ನಿಮಿತ್ ಅಕ್ಕೋರ ಕಡೆ ಕೇಳಿ ಆ ಸೆಂಟ್ರನ್ನು ತಮ್ಮ ಮನೆಯೊಳಗೆ ಶುರು ಮಾಡ್ರಿ. ಏನು ಮೇನ್ ಹಾಲ್ ಇರ್ತೈತಲ್ರಿ, ಅಲ್ಲೇ 7 ದಿನ ಪಾಠ ಹಾಕ್ಬಿಡೋರು. ಮತ್ತಟ್ ಪತಿಯೊಳಗೆ ಏರ್ ಬಿಡ್ತೀರಿ. ಈಕೆ ಏನು ಮಣಿ ಏನು ಮಾಡಾಕತ್ತ, ಈಕೆ ಏನು ಓಂ ಶಾಂತಿ ಮಾಡತ್ತ ಮಣಿ ಅಂಥೇಳಿ ಅದೇನು ಚಾರ್ಟ್ಸ್ಗಳನ್ನ ಪೂರ ಹಾಲ್ದಲ್ಲೇ ಅವೆಲ್ಲ ಚಾರ್ಟ್ಸ್ಗಳನ್ನ ಹಾಕ್ಬಿಟ್ಟಿದ್ರಿ. 7 ದಿನ ಪಾಠ ನಾವೇನು ಕೋರ್ಸ್ ಇದಾವಲ್ರಿ ಅವನ್ನೆಲ್ಲ ರೂಮ್ನಾಗ ಹಾಕ್ಬಿಟ್ರಿ. ಅವ್ರ ಪತಿ ಏನು ಮಾಡೋರು ಅಂತ ತೆಗೆದು ಕಾಲ ಒಗ್ಯಾವ್ರಂತ್ರಿ. ಆದರೆ ಇವ್ರದ್ದು ಸೆಂಟ್ರ್ ಅಕ್ಕೋರ ಜೊತೆ ಭಾಳ ಚಲೋ ಕನೆಕ್ಷನ್ ಇರೋದ್ರಿಂದ ಯಾರು ಹಿಂಗೆ ಮಧುಬನ್ ನಿವಾಸಿ ಅವ್ರು ಬರ್ತಿದ್ರಲ್ಲ ಇವ್ರ ಮನೆಗೆ ಕಳಿಸ್ಬಿಡ್ತಿದ್ರಂತೆ ಇರಲಿಕ್ಕೆ. ಇವ್ರೇನು ಇನ್ನೇನು ಹರಿದು ಹೋಗಿಸ್ಟೋಗ ಅಲ್ಲಿ ಕಾಲ್ ಬರ್ತಿತ್ತಂತ್ರಿ, ಹಿಂಗೆ ನಿಮ್ಮ ಮನೆಯೊಳಗೆ ಒಬ್ಬರು ಮಧುಬನ್ ನಿವಾಸಿ ಬರತ್ತಾರಂತ. ಅವ್ರ ಪತಿ ಏನು ಮಾಡಿಬಿಡ್ತಿದ್ರಂತ, ಅವ್ರು ಬರತ್ತಾರ ತಡಿ ಅಂತ ಹೇಳಿ ಮತ್ತು ಆ ಕೋರ್ಸ್ ಚಾರ್ಟ್ಗಳನ್ನ ಮತ್ತೆ ಹೋಗಿ ಆ ಹುಕ್ಕಿಗೆ ಹಾಕ್ಬಿಡ್ತಿದ್ರಂತೆ. ಅಂದ್ರೆ ಬಾಬಾ ಹೆಂಗೆ ಉಳಿತಾಯ ಮಾಡ್ತಾರೆ ನೋಡ್ರಿ. ಆ ಚಾರ್ಟನ್ನು ತೆಗೆದು ಕೊಡಲಿಲ್ಲ, ಆ ಚಾರ್ಟನ್ನು ಹಾಳು ಮಾಡಿಕೊಡ್ಲಿಲ್ಲ. ಹೀಗಾಗಿ ಒಂದು ಸಲ ಹಿಂಗೆ ಆಗೋತ ಮನೆಯೊಳಗೆ ವಿಘ್ನಗಳು ಶುರು ಆದವು ಪತಿಯಿಂದ. ಒಂದೊಂದು ಸಲ ಆ ಮಾತೆಯನ್ನು ಪವಿತ್ರತೆ ವಿಘ್ನ ಸ್ಟಾರ್ಟ್ ಆಯ್ತು ರೀ ಅವ್ರ ಮನ್ಯಾಗ. ಆ ಮಾತೇನು ಒಮ್ಮೆ ಹೊರಗೆ ಹಾಕ್ಬಿಡ್ತಿದ್ರಿ. ಮಾತೆ ಜೋರು ಮಳೆ ಬರ್ತಿತ್ತು, ಆ ಮಳೆ ಒಳಗೆ ಮಾತೆ ಕುಂಡಿರ್ತಿದ್ಲು. ಎಲ್ಲರೂ ಬಂದು ಕೇಳ್ತಿದ್ರಂತೆ, ನೀವು ಯಾಕೆ ಮಳೆ ಹಾಕೋತೀರಿ ಅಂದಾಗ ಅವ್ರು ಹೇಳ್ತಿದ್ರಂತ, ನನಗೆ ಚರ್ಮದ ರೋಗ ಐತಿ, ಅದಕ್ಕೆ ತೋರಿಸ್ಕೊಳಿಕ್ಕೆ ಅಂತ ಹೇಳಿ ಡಾಕ್ಟರ್ಸ್ ಹೇಳೋರು, ಅದಕ್ಕೆ ತೋರಿಸ್ಕೊಕತ್ತೇನೆ. ಈ ರೀತಿ ಪವಿತ್ರತೆಗೋಸ್ಕರನೂ ಮನೆಯೊಳಗೆ ಭಾಳ ವಿಘ್ನಗಳು ಬಂದು ಅಂತ. ಆದರೂ ಕೂಡ ಸಹನ್ ಮಾಡ್ತಿದ್ರ ಮಾತೆ. ಪ್ರೀತಿಯಿಂದ ಅಡುಗೆ ಕಟ್ಟೋದು, ಪ್ರೀತಿಯಿಂದ ಅಡುಗೆ ಮಾಡೋದು, ಬಾಬಾಗ ಪ್ರತಿದಿನ ಭೋಗ ಹಚ್ಚೋದು ಎಲ್ಲ ಮಾಡ್ತಿದ್ರು. ಅದರ ಪವಿತ್ರತೆಗೋಸ್ಕರ ಪತಿಗೆ ಸಹ್ಯ ಕೊಡ್ತಿರ್ಲಿಲ್ಲ. ಆದರೆ ಪತಿಗೆ ಮಾತ್ರ ತಲೆ ಏರಾಕತ್ತು, ದುಸುಕ್ ತಲೆ ಏರಾಕತ್ತು. ಒಂದು ದಿವಸದ್ದು ಏನು ಹೇಳಾರ್ದ ತವ್ರ ಮನೆಗೆ ಕರ್ಕೊಂಡು ಹೋಗಿ ಏನು ಹೇಳಿದ್ರಂತ, ನೋಡು ನಿನ್ನ ಮಗಳು ನನಗೆ ಮೊದಲಿನ ಗತಿ ಇರ್ತಾಳಂದ್ರೆ ನಾಕಿನ್ನ ಕರ್ಕೊಂಡು ಹೋಗ್ತೇನೆ ರೀ, ಇಲ್ಲಾದ್ರೆ ಆಕಿನ್ನ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ. ಅವ್ರ ಅಪ್ಪ ಕೇಳಿದ್ರಂತ, ಯಾಕಮ್ಮ ಹಿಂಗೆ ಮಾಡತ್ತಿ? ಅಪ್ಪ ನನಗೆ ಪರಮಾತ್ಮನ ಸಿಕ್ಕಿಬಿಟ್ಟಾನು, ನೀವೇ ಹೇಳಿದ್ರಿ ಪರಮಾತ್ಮ ಎಲ್ಲಿ ಸಿಗ್ತಾನೋ ಭಕ್ತಿ ಮಾಡ್ಕೋತ ಇರ್ಬೇಕಂತ ಹೇಳಿ. ಅವ್ರಿಗೂ ಕೂಡ ಅವ್ವ ಅಪ್ಪಗೆ ಭಕ್ತಿ ಭಾಳ ಸೇರ್ತಿತ್ರಿ. ಅದಕ್ಕೆ ಅವರು ಅವ್ವ ಅಪ್ಪ ಏನದ, ಹಂಗೆ ನಿಂಗೆ ದೇವ್ರು ಸಿಗಾಕತ್ತಲ್ಲ, ನೀ ಹಂಗೆ ಮಾಡ್ಕೋತ ಹೋಗು ಅಂತ ಹೇಳ್ಬಿಟ್ರತ್ರಿ. ಆಮೇಲೆ ಹೊರಗೆ ಬಂದ ಇವ್ರ ಪತಿಗೆ ಏನು ಹೇಳ್ತಾರೆ ಅಂದ್ರೆ, ಆಕಿಗೆಲ್ಲ ನಾವು ತಿಳುವಳಿಕೆ ಹೇಳೇವ್ರಿ, ಇನ್ನು ನೀವು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ರೆ. ಆಕಿಗೆ ಏನೂ ತಿಳುವಳಿಕೆ ಹೇಳಿಲ್ರಿ ಅವ್ರ ಮಗಳಿಗೆ. ಅವ್ರ ಸುಳ್ಳ, ನೀ ಏನು ಮೊದ್ಲಿನ ಗತಿ ಹೆಂಗೆ ಮಾಡ್ಕೋತ ಬಂದಿಲ್ಲ ಹಂಗೆ ಮಾಡ್ಕೋತ ಹೋಗು ಅಂತ ಹೇಳ್ಬಿಟ್ಟಿರ್ತಾರೆ ರೀ. ಆಮೇಲೆ ಬರ್ತಾರು ಮತ್ತು ಮನೆಗೆ ಬಂದು ಕೊಳಕ್ಕೆ ಅದೇ ರೂಟೀನ್ ಸ್ಟಾರ್ಟ್ ಆಕೈತೆ ರೀ. ಅದ ಬಾಬಾ ನೆನಪಲ್ಲಿ ಅಡುಗೆ ಮಾಡೋದು, ಭೋಗ ಹಚ್ಚೋದು ಎಲ್ಲ ಸ್ಟಾರ್ಟ್ ಆಕೈತಿ. ಆದರೆ ಪವಿತ್ರತೆ ವಿಘ್ನ ಮಾತ್ರ ದಿವ್ಸಕ್ಕೆ ಶುರು ಆಕೈತಿ. ಒಂದು ದಿವ್ಸ ರೀ ಇವರು ದೊಡ್ಡ ಪೋಸ್ಟ್ನಾಗ ಇರ್ತಾರೆ ಅಕ್ಕೋರ್ದು. ಆ ಅಕ್ಕೋರ್ದು ಆ ದಿನ ಭಾಷಣ ಮಾಡೋದಿರ್ತೈತೆ ರೀ. ಆ ದಿನ ಭಾಷಣ ಮಾಡೋದಿರ್ತೈತಿ. ಇವ್ರು ಹೋಗ್ಬೇಕಂತ ಇನ್ನೇನು ರೆಡಿಯಾಗಿ ಹೊಂಟಿರ್ತಾರೆ, ಮಗಳನ್ನೂ ಕಳಿಸ್ತಾರೋ. ಅಷ್ಟೊತ್ತಿಗೆ ಪತಿ ಹೋಗೋ ಟೈಮ್ನಾಗ ಬಾಗ್ಲ ಹಾಕ್ಬಿಡ್ತಾನೆ ರೀ. ಹಾಕಿಬಿಟ್ಟು ಏನು ಮಾಡ್ತಾನಂದ್ರೆ, ಆಕಿನ ಕೈಯಾಗ ಏನು ಪೇಪರ್ಸ್ಗಳು ಇರ್ತಾವಲ್ರಿ, ಅವಳ ಕೈಯಾಗೇನು ಪೇಪರ್ಸ್ ಇರ್ತಾವಲ್ಲ ಪತಿ ಹರಿದಾಕ್ತಾರೆ. ಅವ್ರು ಹೇಳ್ತಾರೆ, ಇವತ್ತು ಬ್ಯಾಡ್ರಿ, ನಂದಲ್ಲಿ ಫಂಕ್ಷನ್ ಐತಿ, ಅವ್ರು ಗೌರ್ಮೆಂಟ್ ಪೋಸ್ಟ್ನಾಗ ಐತ್ರಿ. ಅವ್ರ ಪತ್ನಿನೂ ಗೌರ್ಮೆಂಟ್ ಪೋಸ್ಟ್, ಪತಿನೂ ಗೌರ್ಮೆಂಟ್ ಪೋಸ್ಟ್, ಚಲೋ ಪೊಸಿಷನ್ನಾಗಿದ್ರಿ ಇಬ್ಬರು. ನನ್ನ ಪೋಸ್ಟ್ ಐತ್ರಿ, ಅಲ್ಲಿ ಕರೆದಿದ್ದಾರಿ, ನಾನು ಮಾತಾಡಬೇಕು ಅಂತ ಹೇಳ್ತಾರೆ. ಪತಿ ಹೇಳ್ತಾರೆ, ನನ್ನ ಜೀವನ ಹಾಳಾಗತ್ತೈತಿ, ನಿಂದೇನು ತೊಗೊಂಡು ನಿನ್ನ ಭಾಷಣ ತೊಗೊಂಡು ಏನು ಮಾಡಿ ಗಪ್ ಕುಂಡ್ರತ್ತೆ. ಪೇಪರ್ಸ್ ಎಲ್ಲ ಹರಿದು ಹಾಕ್ತಾರೆ. ಕದ ಹಾಕಿ ಡೈವರ್ಸ್ ಪೇಪರ್ ಇಟ್ಬಿಡ್ತಾರೆ. ನಾನು ನೀನು ಬೇರೆ ಆಗೋದು, ಇದಕ್ಕೆ ಸೈನ್ ಮಾಡು ಅಂತ ಹೇಳ್ಬಿಡ್ತಾರೆ. ಇವ್ರು ಅಂತಾರೂ ಗಪ್ ಆಗಿಬಿಡ್ತಾರೆ, ಏನೂ ಹೇಳಂಗಿಲ್ಲ. ಕರ್ಕೊಂಡು ಫ್ಯಾಮ್ಲಿ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಡೈವರ್ಸ್. ಅಲ್ಲೂ ಕೂಡ ಇವ್ರ ಪತಿ ಏನೋ ಒಳಗೆ ಹೋಗಿ ಒಂದಿಟ್ಟು ಮಾತಾಡೋವಾಗ ಆ ಕೋರ್ಟ್ ಲಾಯರ್ ಜೊತೆನೂ ಜ್ಞಾನ ಹೇಳಕ್ಕೆ ಶುರು ಮಾಡ್ತಾರತ್ರಿ. ಅಲ್ಲೂ ಕೂಡ ಜ್ಞಾನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರಂತ. ಇವ್ರ ಪತಿ ನೋಡ್ತಾರೋ, ಏನು ತಲೆಗಿಲಿ ಕೆಟ್ಟೈತೇನೆ, ಈಕಿ ಇಟ್ಯಾಕೆ ತಲೆಗೆ ಏರ್ಸ್ಕೊಂಡ್ಬಿಟ್ಟಾಳು, ಇಲ್ಲೂ ಜ್ಞಾನ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲಲ್ಲ ಅಂತ ಹೇಳಿ. ಅದ್ರ ಪತಿಗೆ ಏನು ಡೌಟ್ ಬರ್ತೈತಂದ್ರೆ, ಈಕೇನು ಬುದ್ಧು ಅಂತೂ ಅಲ್ಲ, ಈಕೇನು ದಡ್ಡಂತೂ ಅಲ್ಲ. ಯಾಕಂದ್ರೆ ಈಕಿ ಶಾನ್ಯಾನ ಅದಾಳ, ಯಾಕಂದ್ರೆ ಜಾಬ್ ಮಾಡ್ತಾಳೆ. ನಾ ಹಂಗೆ ಕೇಳಿಕಿನ್ ಮದುವೆ ಆಗಿಲ್ಲ ಅಂತ, ಹಂಗಂತೂ ಏನು ಮದುವೆ ಆಗಿಲ್ಲ ಇದ್ರಾಗ ಏನರ ಇರಬೇಕು, ಆಕಿಗೆ ಇಟ್ಟು ತಲೆಗೆ ಏರ್ಸ್ಕೊಂಡಾಳ ಅಂತ ಹೇಳಿ ಆಕಿಗೆ ಅನಿಸ್ತೈತ್ರಿ. ಅಂದ್ರೆ ಪತಿಗೆ ಅನಿಸ್ತೈತ್ರಿ. ಆಮೇಲೆ ಡೈವರ್ಸ್ ಪೇಪರ್ ಇಡ್ತಾನು, ನೀನು ಸೈನ್ ಮಾಡ್ಬೇಕು ನೋಡಂತ ಅಂದ್ಬಿಡ್ತಾನೆ ರೀ ಪತಿ ರೀ.
ಆಮೇಲೆ ಇನ್ನೇನು ಹಿಂಗೆ ಆಕಿ ಅಕ್ಕ ಮಾತು ಹೇಳಿ ಸೈನ್ ಮಾಡಕ್ಕೆ ಹೋಗ್ತಾಳ್ರಿ. ಯಾಕಂದ್ರೆ ಅಲ್ಲೂ ಅರ್ಜೆಂಟ್ ಹೋಗೋದೈತೆ, ಯಾಕಂದ್ರೆ ಆ ಮಾತೇದು ಅಲ್ಲಿ ಕರೆದಿರ್ತಾರೆ. ಯಾಕಂದ್ರೆ ಆಕೆ ಅಲ್ಲೇ ಹೋಗಲಿಲ್ಲ ಅಂದ್ರೆ ಆಕಿನ ಜಾಬ್ ಹೋಗೋದಿರ್ತೈತೆ ರೀ. ಮಾತೇದು ಅವ್ರ ಅಕ್ಕೋರ್ದು ಆ ಅಕ್ಕೋರ್ದು ಮಾತೇರ್ದು ಜಾಬ್ ಹೋಗೋದಿರ್ತೈತೆ ರೀ. ಅದಕ್ಕೆ ಆ ಮಾತು ಏನು ಮಾಡ್ತಾಳಂದ್ರೆ, ಆ ಮಾತಾಜಿ ಅವ್ರು ಅಕ್ಕೋರು ಏನು ಮಾಡ್ತಾರಂದ್ರೆ, ಮಾತಾಜಿ ಅವ್ರು ಏನು ಮಾಡ್ತಾರಂದ್ರೆ ಸೈನ್ ಮಾಡ್ತಾರೆ. ಅಷ್ಟೊತ್ತಿಗೆ ಅವ್ರ ಪತಿದ್ರಿ ಕಣ್ಣಾಗ ನೀರು ಬರಕ್ಕೆ ಸ್ಟಾರ್ಟ್ ಮಾಡ್ತೈತ್ರಿ. ಅದನ್ನು ನೋಡ್ತಾಳ್ರಿ ಮಾತಾಜಿ. ನೋಡ್ಕೊಳ್ಳೆ ಎದಕ್ಕೆ ಅಳಾಕತ್ತೀರಿ ಅಂತ ಕೇಳ್ತಾರೆ. ಪತಿ ಏನು ಮಾಡ್ತಾನೆ, ಪೇಪರನ್ನು ಹರಿದು ಹಾಕಿಬಿಡ್ತಾನೆ ರೀ. ನೋಡ್ರಿ ಬಾಬಾ ಹೆಂಗೆ ಕಮಾಲ್ ಮಾಡ್ತಾನೆ ನೋಡ್ರಿ. ಡೈವರ್ಸ್ ಪೇಪರನ್ನು ಪತಿನ ಕಟ್ ಮಾಡಿಬಿಡ್ತಾನೆ, ಹರಿದು ಹಾಕಿಬಿಡ್ತಾನೆ ರೀ. ಇನ್ನೊಂದು ವಿಶೇಷತೆ, ಆ ಪತಿ ಬಾಜು ಅಂದರೆ ಎಲ್ಲಿ ಇವ್ರು ಕೋರ್ಟಿಗೆ ಹೋಗಿರ್ತಾರಲ್ರಿ, ಫ್ಯಾಮ್ಲಿ ಕೋರ್ಟಿಗೆ ಡೈವರ್ಸಿಗೆ, ಅದ್ರ ಹಿಂದೆನೇ ಇವ್ರದ್ದು ಸ್ಕೂಲ್ ಇರ್ತೈತಿ. ಅಲ್ಲಿ ಇವ್ರು ಏನೋ ಭಾಷಣ ಮಾಡೋರು ಇರ್ತಾರೆ. ಆವಾಗ ಇವ್ರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ ಮೇಲೆ ಆ ಅಕ್ಕೋರ್ ಮಾತಾಜಿ ಅವತ್ತು ಕೈಯಾಗ ಏನೂ ಪೇಪರ್ಸ್ ಇಲ್ಲ, ಅವತ್ತು ಭಾಷಣ ಮಾಡ್ತಾರೋ. ಎಲ್ಲರೂ ಅವ್ರನ್ನ ಬಂದು ಹೊಗಳ್ತಾರೋ. ಇವತ್ತು ವಿಶೇಷ ನಿಮ್ಮ ಪರಮಾತ್ಮನ ನಿಮ್ಮ ಬಾಯಿಂದ ವಾಣಿ ನುಡಿಸಿದೇನೋ ಅಂತ ಹಂಗೆ ಬಂತೇನೋ ರೀ ಅಂತಾರೆ ಅವ್ರು. ಅಂದ್ರೆ ಬಾಬಾ ನೋಡ್ರಿ ಎಷ್ಟು ಕಮಾಲ್ ಮಾಡಿಸ್ತಾನೆ. ಆಮೇಲೆ ಆಯ್ತು ರೀ, ಪತಿನೂ ಜ್ಞಾನಕ್ಕೆ ಬರಕ್ಕೆ ಹಿಡಿತಾರೋ. ಆಮೇಲೆ ಒಂದು ದಿನ ಇವ್ರ ಮನೆಯೊಳಗೆ ಸ್ವಲ್ಪ ಫ್ಯಾಮ್ಲಿ ಕ್ರೈಸಿಸ್ ಅಂದರೆ ಫೈನಾನ್ಷಿಯಲ್ ಕ್ರೈಸಿಸ್ ಬರ್ತೈತಿ. ಒಂದಿಟ್ಟು ದುಡ್ಡಿನ ಪ್ರಾಬ್ಲಮ್ ಬರ್ತೈತಿ. ಅದಕ್ಕೆ ಇವ್ರ ಮನೆ ಚೇಂಜ್ ಮಾಡ್ಬೇಕಾಕೈತಿ. ಬೇರೆ ಮನೆ ತೊಗೋತಾರೋ. ಆ ಬೇರೆ ಮನೆ ತೊಗೊಂಡಾಗ ಸ್ವಲ್ಪ ಊರು ಹೊರಗಿರೋ ಕಾರಣದಿಂದ, ಯಾಕಂದ್ರೆ ಇವ್ರ ಮನೆಯೊಳಗೂ ಸೆಂಟ್ರ್ ನಡೆಸ್ಬೇಕ್ರೆ, ಅವ್ರಿಗೆ ಸ್ವಲ್ಪ ಮನೆ ದೂರ ಇರೋ ಕಾರಣದಿಂದ ಇವ್ರು ಏನು ಯೋಚನೆ ಮಾಡ್ತಾರಂದ್ರೆ, ಸ್ವಲ್ಪ ನಿಮಿತ್ ಅಕ್ಕೋರು ಯಾರು ಇರ್ತಾರಲ್ರಿ, ಟೀಚರ್ ಅಕ್ಕೋರು, ಅವ್ರು ಹೇಳ್ತಾರೋ ನೀವು ಬೇರೆ ಕಡೆ ಜಾಗ ತೊಗೊರಿ. ಯಾವ್ದು ತೊಗೊಂಡಿದ್ರಲ್ರಿ ಹೊಸ ಮನೆ, ಅದು ಮಾರಿ ಇನ್ನೊಂದು ತೊಗೋಬೇಕಂತ ಯೋಚನೆ ಮಾಡ್ತಾರೆ. ಯಾರಿಗೆ ಕೊಡಬೇಕಾಗಿತ್ತಲ್ರಿ, ಆ ಅಜ್ಜ ಇವ್ರ ಕಡೆ ಮೋಸ ಮಾಡಿ ಹೆಂಗೋ ಮಾಡಿಸಿ ಸೈನ್ ತೊಗೊಂಡ್ಬಿಡ್ತಾನೆ ರೀ. ಹೆಂಗಂದ್ರೆ ಸೈನ್ ಕೊಟ್ಟಾರು, ಇವರು ಈ ಮನೆಯನ್ನು ಮಾರ್ಯಾರು, ನಾ ಇವ್ರಿಗೆ ದುಡ್ಡು ಕೊಟ್ಟೇನಿ ಈ ರೀತಿ ಸೈನ್ ಮಾಡಿಸ್ಕೊಂಡ್ಬಿಡ್ತಾನೆ ರೀ. ಖರೆ ದುಡ್ಡು ಮತ್ತೆ ಕೊಟ್ಟಿರೋದಿಲ್ಲ ನಾವು ಮಾರಾಟ ಆದರು. ಆಮೇಲೆ ಇವ್ರು ಬರ್ತಾರೆ. ಇವ್ರ ಮನೆಗೆ ಬಂದ ಕೂಡಲೇ 1 ತಿಂಗ್ಳು ಹಾಕಿದ್ರಿ, ಇನ್ನೂ ದುಡ್ಡು ಕೊಡಂಗಿಲ್ಲ, ಮನೆ ಅಂತೂ ಮಾರಾಟ ಆಗೈತಿ. ಆದರೆ ಇವ್ರು ಅಕ್ಕೋರ ಮಾತಾಜಿಗೆ ಹೆಂಗೆ ಅನ್ಸಕ್ಕೆ ಹಿಡಿತೈತೆ, ನಾ ಯಾಕೋ ಆ ಮನೆಗೆ ಹೋಗ್ಬೇಕಂತ ಅನಿಸ್ತೈತೆ. ಆ ಮನೆಗೆ ಹೋಗ್ತಾರೆ. ಅಲ್ಲಿ ಅವ ಅಜ್ಜ ಹವನ್ ಮಾಡ್ತಿರ್ತಾನೆ ರೀ. ಯಾಕೋ ಬಾಬಾನ ಟಚಿಂಗ್ ಕೊಡತ್ತಿದ್ನಿ, ಆ ಮನೆಗೆ ಹೋಗಿ, ಆ ಮನೆಗೆ ಹೋಗಿ ಅಂತ ಹೇಳಿ. ಆ ಮನೆಗೆ ಹೋದ್ರೆ ರೀ, ಅಲ್ಲಿ ಅವ ಅಜ್ಜ ಯಾರಿಗೆ ಇವ್ರು ಮಾರಾಟ ಮಾಡಿರ್ತಾರಲ್ರಿ, ಆ ಅಜ್ಜ ಅಲ್ಲಿ ಹವನ್ ಮಾಡ್ತಿರ್ತಾರೆ. ನೀವು ಯಾರ ನಿಮ್ಮ ಮನೆ ನಡ್ರಿ ಹೊರಗೆ ಅಂತ ಹೇಳ್ಬಿಡ್ತಾನೆ. ಯಾರು ಇವ್ರದ್ದು ಸ್ವಂತ ಮನೆ, ನೀವು ಯಾರಿಗೂ ಮಾರಾಟ ಮಾಡಿದ್ದೀರಿ ಅವ್ರ ಅಜ್ಜನ, ಆ ಮನ್ಯಾಗಿನ ಅಜ್ಜ ಏನು ಹೇಳ್ತಾನೆ ಅಂದ್ರೆ, ನೀವು ನಡ್ರಿ ಹೊರಗೆ ನಡ್ರಿ, ನೀವು ಹೊರಗೆ ನಡ್ರಿ ಅಂತ ಹೇಳ್ತಾನೆ. ಅವಾಗ ಇವರು ಒಂದು ಸ್ಕೂಲ್ನಾಗ ಇರ್ತಾರೆ. ಆ ಟೈಮ್ನಾಗ ಇವರು ಒಂದು ಫಂಕ್ಷನ್ನಾಗ ಹೋಗಿರ್ತಾರೆ. ಇವ್ರು ಫಂಕ್ಷನ್ದಾಗ ಹೋದಾಗ ಅಷ್ಟೊತ್ತಿಗೆ ಅವ್ರ ಬಾಜುಕಿನ ಫ್ರೆಂಡನ್ನ ಇವ್ರಿಗೆ ಕಾಲ್ ಮಾಡ್ತಾರೆ. ಯಾಕ್ರಿ ನೀವು ನಡು ಸ್ಕೂಲ್ನಾಗ ನಿಮ್ಮ ಮಗಳದ್ದು ಪರ್ಫಾರ್ಮೆನ್ಸ್ ನೋಡ್ಲಾರ್ದ ಹಂಗೆ ಯಾಕೆ ಹೋದ್ರಿ ಅಂತ ಕೇಳ್ತಾರೆ. ಅವಾಗ ಅವ್ರು ಅಂತಾರೋ, ನಾ ಹಿಂಗೆ ಮನೆ ಮಾರಾಟ ಮಾಡಿದ್ನಿ ರೀ. ಇವರು ಯಾವಾಗ ಬರ್ತಾರಲ್ರಿ, ಅವ್ರ ಅಕ್ಕೋರು ಕಾಲ್ ಮಾಡ್ತಾರೆ, ನೀವು ಯಾಕೆ ಹಿಂಗೆ ಎದ್ದು ಹೋದ್ರಿ ಅಂತ ಹೇಳಿದಾಗ, ಅವಾಗ ಅವ್ರು ಹೇಳ್ತಾರೋ, ನಾ ಹಿಂಗೆ ಯಾರಿಗೆ ನಾವು ಮನೆ ಮಾರಾಟ ಮಾಡಿದ್ದೇವೆ ಮೋಸ ಮಾಡಿದ್ದಾನೆ ರೀ, ಮನೆಯೊಳಗೆ ಬಂದುಬಿಟ್ಟಾನೆ ರೀ, ಕಾಗದ ಪತ್ರ ಮೇಲೆ ನಮ್ದು ಸೈನ್ ಮಾಡಿಸ್ಕೊಂಡ್ಬಿಟ್ಟಾನೆ ರೀ, ಅದು ದುಡ್ಡು ಕೊಟ್ಟಿಲ್ಲ ರೀ. ಅವಾಗ ಅವ್ರ ಅಕ್ಕೋರು ಅಂತಾರೋ, ಹಂಗೆ ಐತೇನು ರೀ, ಆ ಯಾವ ಓಣಿ ಹೋಗೋದಿರಲ್ಲ ಅವ್ರ ಇಡೀ ಓಣಿಯಲ್ಲಿ ಗುಂಡ ನನ್ನ ಪತಿ ಅದಾನೆ ರೀ, ಅವ್ನಿಗೆ ಹೇಳ್ತೇನೆ ತಡ್ರಿ ಅಂತ ಹೇಳಿ ಅವ್ರ ಮಾತಾಜಿ ಏನು ಮಾಡ್ತಾರೋ, ಅವ್ರ ಪತಿಗೆ ಕಾಲ್ ಮಾಡಿ ಹೀಗೆಲ್ಲ ಹೇಳ್ತಾರೋ. ಅವ್ರು 10 ಜನ ಗುಂಡ ಕರ್ಕೊಂಡು ಆ ಅಜ್ಜನ ಮನೆಗೆ ಬರ್ತಾರೋ. ಆ ಅಜ್ಜ ಗೊತ್ತಾಕೈತಿ ಇವ್ನು ಗುಂಡ ಬಂತ, ಇವ್ ಮೊದಲೇ ಎಂತಿಂಥವ್ ಗುಂಡ ಅದಾನ ಗೊತ್ತಿರ್ತೈತಿ. ಅವ್ರ ಮನೆಗೆ ಹೊರಗೆ ಹೋಗ್ಬಿಡ್ತಾರೋ. ಮತ್ತು ಕಾಗದ ಪತ್ರ ಇವ್ರಿಗೆ ಸಿಕ್ಬಿಡ್ತೈತಿ. ಇವ್ರು ಮತ್ತು ವಾಪಸ್ ಮನೆಗೆ ಬರ್ತಾರೆ. ಹೆಂಗೆ ಬಾಬಾ ಇವ್ರನ್ನ ಕಾಪಾಡ್ತಾನೋ. ಇವತ್ತು ಆ ಮಾತಾಜಿ ಪತಿನೂ ಜ್ಞಾನ ಕರ್ಕೊಂಬಂದ್ಲು. ಆ ಮಾತಾಜಿ ಏನು ಸಣ್ಣ ವಯಸ್ಸದ 6ದ ಕನ್ಯೆ ಇದ್ಲಲ್ರಿ, ಆ ಕನ್ಯೆನ ಪ್ರತಿದಿನ ಮಾತಾಜಿ ಅವಳ ಕೈಯನ್ನು 4 ಧಾಮದ ಯಾತ್ರೆಯನ್ನು ಮಾಡ್ತಾ ಮುಂಜಾನೆ ಎದ್ದ ಕೂಡಲೇ ಜೋಪಡಿಯೊಳಗೆ ತನ್ನ ಮಗಳ ಕೈಯನ್ನು ಪ್ರತಿದಿನ ಶಿವ ಬಾಬಾನ ಕೈಗೆ ಒಪ್ಪಿಸ್ತಿದ್ರಿ 4 ಧಾಮ ಯಾತ್ರೆ ಮಾಡಬೇಕಾದ್ರೆ. ಇದು ಪ್ರತಿದಿನ ಮಾಡ್ತಿದ್ಲು ರೀ. ಬಾಬಾ ಈ ಮಗಳು ನನ್ನ ಮಗಳಲ್ಲ, ಇವಳು ನಿನ್ನ ಮಗಳು ಅಂತ ಹೇಳಿ ಇವತ್ತು ಆ ಮಗಳು ಮತ್ತೆ ಯಾರು ಅಲ್ರಿ, ನಮ್ಮವರೇ ಆಗಿರುವಂತಹ ಡಾಕ್ಟರ್ ಧಾಮಿನಿ ಅಕ್ಕೋರು. ನಾವೇನು ಯೂಟ್ಯೂಬ್ದಲ್ಲಿ ಅವ್ರ ಹಾಡುಗಳನ್ನ ಕೇಳ್ತೇವೆ. ಇವತ್ತೇನು ನೀವು ಎಲ್ಲ ನಾನು ನಿಮಗೆ ಈ ಸ್ಟೋರಿ ಹೇಳಿದ್ನಲ್ಲ, ಇವ್ರು ಮತ್ತೆ ಯಾರೂ ಅಲ್ಲ, ಧಾಮಿನಿ ಅಕ್ಕೋರ ತಾಯಿ ರೀ. ಸೊ ಇವತ್ತಿಬ್ಬರು ಪತಿ ಪತ್ನಿ ಅವರು ಧಾಮಿನಿ ಅಕ್ಕೋರ ಅವ್ವ ಅಪ್ಪ ಇಬ್ಬರೂ
ತಮ್ಮದು ಪೂರ ರಿಟೈರ್ಮೆಂಟ್ ಆಯಿತು, ರಿಟೈರ್ಮೆಂಟ್ ದುಡ್ಡನ್ನು ತನ್ನ ಮಗಳಿಗೋಸ್ಕರ ಮಧುಬನ ಎಂಬ ಕಲ್ಲೋಲದಲ್ಲಿ ಮನೆಯನ್ನು ಅಂದರೆ ಬಾಬಾನ ಮನೆಯನ್ನು ಕಟ್ಟಿಸ್ಕೊಟ್ಟಾರೆ. ಇವತ್ತು ಅವ್ರ ತಾಯಿ ಮತ್ತು ಅವ್ರ ಮಗಳು ದಾಮಿನಿ ಅಕ್ಕೋರು ಇಬ್ಬರು ಕೂಡ ಸೆಂಟ್ರವನ್ನು ನಡೆಸ್ತಾರೆ. ಸೊ ಇಂಥ ವಿಶೇಷ ತಾಯಂದಿರು ಅದೇ ರೀ. ಎಲ್ಲ ತಾಯಂದಿರದು ತಮ್ಮದೇ ಆದಂಥ ಜೀವನ ಚರಿತ್ರೆ ಇದೆ ರೀ. ನಿಮ್ಮದು ಜೀವನ ಕಥಾನ ಬರದ್ನೆ ಅಂದ್ರೆ ನಾ ಎಲ್ಲೂ ಕಡಿಮೆ ಆಗ್ತೈತೆ ರೀ, ಎಷ್ಟಾದರೂ ಕಡಿಮೆ ಆಗ್ತೈತೆ ರೀ. ನಿಮಗೆ ಹ್ಯಾಟ್ಸ್ ಆಫ್ ರೀ, ನೀವು ಭಾಳ ಗ್ರೇಟ್ ಅದೇ ನಿಮ್ಮ ಕಡೆ ಅಷ್ಟು ತಾಕತ್ತು ಐತ್ರಿ. ಸ್ವಲ್ಪ ಮಾತೇರು ಮೋಹ ತೆಗೆದು ಹಾಕಿ, ಸ್ವಲ್ಪ ವ್ಯರ್ಥ ವಿಚಾರ ಭಾಳ ನಡೀತಾವೆ ರೀ. ಭವಿಷ್ಯದ ಚಿಂತೆನೂ ನಿಮ್ಗೆ ಭಾಳ ನಡೀತೈತಿ ಮುಂದೆ ಹೆಂಗೆ ಅಂಥೇಳಿ. ಯಾಕಂದ್ರೆ ನಾವು ಬಾಬಾನ ಯೂಸ್ ತೊಗೊಂಗೇ ಇಲ್ಲ, ಬಾಬಾನ ಯುಕ್ತಿಗಳನ್ನ ಕಳ್ಕೊಂಗೇ ಇಲ್ಲ. ಸೊ ಭವಿಷ್ಯದ ಚಿಂತೆ ಬಿಟ್ಟು ಆಗಿರೋ ಘಟನೆಗಳ್ಗೆ ಬಿಂದು ಇಟ್ಟು ಕೇವಲ ಬಾಬನ ನೆನಪು, ಪುರುಷಾರ್ಥ ಮತ್ತು ಮೋಹ ಜೀತಾಗಿ ಮಾಡಿದ್ದೇ ಆದರೆ ನಂಬರ್ 1 ಮಾತೆ ಆಗಿ ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡು ಕೂಡ ಕಮಲ್ ಹೂವಿನ ಸಮಾನ ನ್ಯಾರ ಮತ್ತು ಪ್ಯಾರ ಏನು ಶಿವಬಾಬಾ ಹೇಳ್ತಾರೆ, ವರದಾನ ಕೊಡ್ತಾರೋ ಆ ರೀತಿಯಲ್ಲಿ ಮಾತೆಯರು ಮುಂದುವರಿತಾ ಒಂದೇ ಮಾತರಾಮ ಆಗಿ ಕೇವಲ ಮಣಿ ಕಲ್ಯಾಣದಷ್ಟೇ ಅಲ್ಲ, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗಲಿ ಅಂತ ಹೇಳ್ತಾ ಈಗ ಒಂದು ಹಾಡ್ರಿ. नारी तू है गौरव गाथा, नारी तू है भाग्य विधाता, नारी तू है गौरव गाथा, नारी तू है भाग्य विधाता, तू ही तो है जग की माता, तू ही तो भारत की माता, नारी तू है गौरव गाता, नारी तू है भाग्य विधाता, घर घर में है तेरा अर्चन, घर घर में है तेरा बंधन, घर घर में है तेरा गुंजन, घर घर में है तेरा पूजन, तू ही सबकी भाग्य विधाता, तू ही तो भारत की माता, नारी तू है गौरव गाता, नारी तू है भाग्य विधाता, संकट के बाके माता, ध्यान तेरा मन में आता, तू ही कर्म है, तू ही धर्म है, सबसे पावन तेरा नाता, लेकर शक्ति शिव से माता, कर दी जग का तू कल्याण, नारी तू है गौरव गाता, नारी तू है भाग्य विधाता, तू ही लक्ष्मी, तू ही सीता, तू ही काली, तू ही दुर्गा, राम लक्ष्मण से पहले नाम तेरा ही गूंजता, घर घर के आंगन की दाता, तू ही तो भारत की माता, नारी तू है गौरव गाता, नारी तो है भाग्य विधाता,
ಓಂ ಶಾಂತಿ. ಒಂದು ಮಾತು ರೀ, ಇವತ್ತು ಅವ್ರು ದಾಮಿನಿ ಅಕ್ಕೋರು ಹೇಳ್ತಾ ಇದ್ರು, ಇವತ್ತು ನಾ ಬಿಳಿ ಸಾಡಿ ಉಟ್ಕೋಬೇಕು, ಇವತ್ತು ನಾನು ಸಮರ್ಪಿತ ಜೀವನ ಆಗ್ಬೇಕಂದ್ರೆ ನಮ್ಮ ತಾಯಿನೇ ಕಾರಣ. ಇವತ್ತು ಎಷ್ಟು ಜನ ಟೀಚರ್ಸ್ ಅಕ್ಕಂದಿರದಾರು, ಬ್ರಹ್ಮ ಕುಮಾರಿಗಳು ಅದಾರು, ಇವರೆಲ್ಲಕ್ಕೂ ಕಾರಣ ತಾಯಿಂದರೇ, ಆ ಮಾತೇರರೇ. ಸೊ ಮಾತೇರು ಪ್ರತಿಯೊಬ್ಬರು ಟೀಚರ್ ಅಕ್ಕಂದಿರನ್ನ ತಮ್ಮ ಮಗಳಂತ ತಿಳ್ಕೊಂಡು ನೋಡ್ರಿ, ಅವರು ಕೂಡ ನಮ್ಮ ಅಕ್ಕೋರಂತ ತಿಳ್ಕೊಂಡು ನಡೀರಿ. ಮತ್ತು ಎಲ್ಲ ಮಾತೆಯರಿಂದಲೇ ಇವತ್ತು ಯಜ್ಞದ ರಚನೆ. ಮಾತೆಯಿಲ್ಲದೆ ಏನೂ ಆಗಲು ಸಾಧ್ಯವಿಲ್ಲ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು ರೀ.